नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वती देवे गौरवाणी प्रचारिणी निर्विशेषा शून्यवादी पाश्चात्य देशातारिणी जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पङ्गं लङ्घायते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमेश्वरं हरि ओಂ तत्सत्। ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 17ನೇ ಅಧ್ಯಾಯದ ಕೊನೆಯ ಶ್ಲೋಕ 28 ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಅರ್ಜುನನೇ, ಪರಮಪ್ರಭುವಿನಲ್ಲಿ ಶ್ರದ್ಧೆಯಿಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ. ಅದನ್ನು ಅಸತ್ ಎಂದು ಕರೆಯುತ್ತಾರೆ ಮತ್ತು ಅದು ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ನಿಷ್ಪ್ರಯೋಜಕ. ಹರೇ ಕೃಷ್ಣ. ಹಿಂಗೆ ಹಿಂದಿನ 2 ಶ್ಲೋಕಗಳಲ್ಲಿ 26, 27ರಲ್ಲಿ ಶ್ರದ್ಧೆ ಇಟ್ಕೊಂಡು ಮಾಡಿದ್ರೆ ಏನ್ ಪ್ರಯೋಜನ, ಪ್ರೀತಿ ಇಟ್ಕೊಂಡು ಪರಮ ಪುರುಷನಲ್ಲಿ ಸುಪ್ರೀತಿಗಾಗಿ ಮಾಡಿದ್ರೆ ಏನ್ ಪ್ರಯೋಜನ, ಮತ್ತೆ ಈಗ ಸುಪ್ರೀತಿ ಇಲ್ಲದೆ ನಂಬಿಕೆ ಶ್ರದ್ಧೆ ಇಲ್ಲದೆ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಾವು ಬದುಕಲ್ಲಿ ಈ 3ನ್ನ ಮಾಡಲೇಬೇಕು. ಎಲ್ಲರೂ ಮಾಡ್ತಾರೆ. ರಾಕ್ಷಸರು ಕೂಡ ಮಾಡ್ತಾರೆ ನೋಡಿ. ಅಸುರರು ಕೂಡ ತಪಸ್ ಮಾಡ್ತಾರೆ, ಅಸುರರು ಕೂಡ ಯಜ್ಞ ಮಾಡ್ತಾರೆ, ಅಸುರರು ಕೂಡ ದಾನ ಮಾಡ್ತಾರೆ ನೋಡಿ. ಭೌತಿಕವರು, ಪ್ರಾಪಂಚಿಕರು ಎಲ್ಲರೂ ಮಾಡ್ತಾರೆ. ಭಕ್ತರಲ್ಲದೆ ಇದ್ದವರು ಎಲ್ಲರೂ ಮಾಡ್ತಾರೆ, ನೀವು ನೋಡಿರ್ತೀರಿ ಅಲ್ವಾ. ನೋಡಿ, ಕಷ್ಟಪಟ್ಟು ಉಗ್ರ ತಪಸ್ಸು ಮಾಡಿ ನೋಡಿ ಏನೋ ಸಾಧಿಸ್ಕೊಳ್ಳುವಂತ ಪ್ರಯತ್ನಗಳು ಬಹಳಷ್ಟು ಜನ, ನಿಮ್ಗೆಲ್ಲರಿಗೂ ಗೊತ್ತು, ನಾವಿಷ್ಟು ದಿನ ಚರ್ಚೆ ಮಾಡಿದೀವಿ ನೋಡಿ. ಅದನ್ನೇ ಮಾಡುವಂತ ತಪಸ್ಸನ್ನ ಭಗವಂತನ ಸುಪ್ರೀತಿಗೋಸ್ಕರ ಮಾಡೋದು, ಭಗವಂತನಲ್ಲಿ ವಿಶ್ವಾಸ ಇಟ್ಕೊಂಡು ಮಾಡೋದು, ಅದಕ್ಕೆ ವಿರುದ್ಧವಾಗಿ ಭಗವಂತನಲ್ಲಿ ವಿಶ್ವಾಸ ಶ್ರದ್ಧೆ ಇಲ್ಲದೆ ನೋಡಿ ಮಾಡುವಂಥದ್ದು. ಯಜ್ಞ, ದಾನ, ತಪಸ್ಸಂತೂ ಮಾಡೇ ಮಾಡ್ತಾರೆ. ಇಬ್ರು ಮಾಡ್ತಾರೆ, ಸುರರು ಮಾಡ್ತಾರೆ, ಅಸುರರು ಮಾಡ್ತಾರೆ. ಧ್ರುವ ಮಹಾರಾಜನು ಕೂಡ ತಪಸ್ ಮಾಡ್ದ, ಹಿರಣ್ಯಕಶಿಪು ಕೂಡ ತಪಸ್ ಮಾಡ್ತಾನೆ, ರಾವಣನು ಕೂಡ ತಪಸ್ ಮಾಡ್ತಾನೆ, ಕುಂಭಕರ್ಣನು ಕೂಡ ತಪಸ್ ಮಾಡ್ತಾನೆ, ವಿಭೀಷಣ ಕೂಡ ತಪಸ್ ಮಾಡ್ತಾನೆ. ಎಲ್ಲರಿಗೂ ಒಂದೇ ಗತಿ ಸಿಗುತ್ತಾ? ತಪಸ್ ಮಾಡಿದವ್ರಿಗೆ ಎಲ್ಲರಿಗೂ ಒಂದೇನಾ? ಇಲ್ಲ, ತುಂಬಾ ವ್ಯತ್ಯಾಸ ಆಗತ್ತೆ. ಮಾಡದ್ದು ದೇಹ ದಂಡನೆ ಇವೆಲ್ಲವೂ ಒಂದೇ ತರ ಕಾಣುತ್ತೆ ನಿಮ್ಗೆ, ಆದ್ರೆ ಫಲ ಬೇರೆ ಇರುತ್ತೆ ಅನ್ನೋದು ವಿಚಾರ. ಹಂಗೆ ಅರ್ಜುನನ ಪ್ರಶ್ನೆ ಪೂಜೆ ಮಾಡೋದ್ರ ಬಗ್ಗೆ ಇತ್ತು. ಯಾವ ಪೂಜೆ ಬಗ್ಗೆ ಕೇಳಿದ? ಭಗವಂತನನ್ನ ಪೂಜಿಸುವಂಥದ್ದು. ಆ ಪೂಜಿಸ್ಬೇಕು ಅಂತಂದ್ರೆ ಸಹಜವಾಗಿ ಅದರಲ್ಲಿ ಯಜ್ಞ, ದಾನ, ತಪ, ಅದರಲ್ಲಿ ಬೇಕಿರೋ ಶ್ರದ್ಧೆ, ಅದರಲ್ಲಿ ಅರ್ಪಿಸ್ಬೇಕಾಗಿರುವಂಥದ್ದು ಆಹಾರ ನೋಡಿ, ಇವೆಲ್ಲವೂ ಕೂಡ ಸೇರ್ಕೊಳ್ಳುತ್ತೆ ನೋಡಿ. ಇದೆಲ್ಲ ಸೇರ್ಕೊಳ್ಳುತ್ತೆ. ಈಗ ಇಡೀ 17ನೇ ಅಧ್ಯಾಯದ ಒಂದು ಸಾರಾಂಶವನ್ನ ಇಲ್ಲಿ ಹೇಳ್ತಿರೋದು. ಈ ಶ್ಲೋಕ ಈ ಹಂತಕ್ಕೆ ಬಂದ್ಮೇಲೆ ಸಹಜವಾಗಿನೇ ನಮ್ಮ ಶ್ರದ್ಧೆ ನೋಡಿ ಯಾವ ಕಡೆ ಹೇಗಿರ್ಬೇಕು ಅನ್ನೋದು ಸ್ಪಷ್ಟ ಆಗ್ಬೇಕು. ನಾವು ಮಾಡುವಂತ ಯಜ್ಞ, ದಾನ, ತಪಗಳಲ್ಲಿ ನಮಗೆ ಶ್ರದ್ಧೆ ಇರಬೇಕು ನೋಡಿ. ಶ್ರದ್ಧೆ ಇದ್ದು ಮಾಡ್ಬೇಕು
ಒಂದೂರಲ್ಲಿ ಯಜ್ಞ ಮಾಡಿದ್ರಂತೆ, ಮಳೆಗೋಸ್ಕರ ಯಜ್ಞ ಮಾಡಿದ್ರಂತೆ. ಆ ಯಜ್ಞ ಮಾಡೋನ್ಗೆ ಮಾಡ್ಸೋರ್ಗೆ ನಂಬಿಕೆ ಇಲ್ಲ ಮಳೆ ಬರುತ್ತೆ ಅಂತ ಹೇಳಿ. ಒಬ್ಬ ಹುಡುಗ ಕೊಡೆ ತಗೊಂಡ್ ಬಂದಿದ್ದಂತೆ. ಎಲ್ಲರೂ ಬರೀ ಕೈಯಲ್ಲಿ ಬಂದಿದ್ರಂತೆ. ಅವ್ರಿಗೆ ಯಾರಿಗೂ ಮಳೆ ಬರುತ್ತೆ ಅಂತ ನಂಬಿಕೆನೇ ಇರ್ಲಿಲ್ಲ. ಅದು ಮಳೆ ಬಂದಿಲ್ಲ ಅಂತ ಯಜ್ಞ ಮಾಡ್ತಿದ್ದಾರೆ ಪಾಪ. ನೋಡಿ, ಒಬ್ಬ ಹುಡುಗ ಕೊಡೆ ಎತ್ಕೊಂಡ್ ಬಂದಿದ್ದಂತೆ. ಯಾಕೆಂದ್ರೆ ಅವನಿಗೆ ನೋಡ ಅಷ್ಟು ವಿಶ್ವಾಸ, ಯಜ್ಞ ಮಾಡ್ತಿದ್ದೀರಿ ಮಳೆ ಬಂದೇ ಬರುತ್ತೆ ಅಷ್ಟೇ, ಗ್ಯಾರಂಟಿ ಬರುತ್ತೆ. ಯಜ್ಞ ಮಾಡ್ತಿದ್ದೀರಲ್ವಾ, ನೋಡಿ ಯಜ್ಞ ಮಾಡ್ತಿದ್ದೀರಿ ಅಂದ್ರೆ ಮಳೆ ಬರ್ಬೇಕು. ನೋಡಿ ಈ ತರ ನೋಡಿ ಆತನ ಶ್ರದ್ಧೆ. ಹಂಗೆ ಮಾಡುವಂಥದ್ದು ಶ್ರದ್ಧೆಯಿಂದ ಮಾಡಿದ್ರೆ ಅದರ ಫಲನೇ ಬೇರೆ ಇರುತ್ತೆ. ನೋಡಿ ನಮಗೂ ಕೂಡ ನೋಡಿ ನಮ್ಮ ಆಚಾರ್ಯರು, ನಮ್ಮ ಹಿರಿಯ ಭಕ್ತರು ಕೆಲವೊಂದು ವಿಧಾನಗಳನ್ನು ಕೊಟ್ಟಿದ್ದಾರೆ ಅಲ್ವಾ. ನೋಡಿ ಇವುಗಳ ಮೇಲೆ ಮೊದಲು ಈ ಈ ಶ್ಲೋಕಕ್ಕೆ, ಈ ಹಂತಕ್ಕೆ ಬಂದಾಗ ನಾವು ಮಾಡ್ತಿರುವಂತ ಸಾಧನ ಕ್ರಮದ ಮೇಲೆ ನಮಗೆ ಶ್ರದ್ಧೆ ಬರಬೇಕು. ಇನ್ನೊಂದು ವಿಶೇಷ ಏನಂತಂದ್ರೆ ಏತಾಮಂ ಪ್ರಪದ್ಯಂತೆ. ಏನಂತಂದ್ರೆ ಯಾರು ಎಷ್ಟು, ಯಾರಾದ್ರೂ ಶ್ಲೋಕ ಓದ್ಬೋದಾ ಮಾತಾಜಿ? ಏತಾಮಂ ಪ್ರಪದ್ಯಂತೆ, ಯಾರ್ಯಾರು ಎಷ್ಟೆಷ್ಟು ಪ್ರಯತ್ನ ಮಾಡ್ತಾರ ನೋಡಿ ಅಷ್ಟಷ್ಟು ಭಗವಂತ ಕೃಪೆ ಕೊಡ್ತಾ ಹೋಗ್ತಾನೆ, ಅವ್ರಿಗೆ ಶ್ರದ್ಧೆಯಿಂದ ಜಾಸ್ತಿ ಮಾಡ್ತಾನೆ. ಹೆಂಗೆ? 4.11 ಪ್ರಭು. ಓದ್ತೀರಾ ಮತ್ತೆ? ये यतामां प्रपद्यन्ते तांस्तदैव भजाम्यहं मम ಮರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಅನುವಾದ: ಯಾರು ನನಗೆ ಹೇಗೆ ಶರಣಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಪಾರ್ಥನೆ, ಎಲ್ಲರೂ ಎಲ್ಲ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಹರಿಕೃಷ್ಣ. ಹರೇ ಕೃಷ್ಣ. ನೋಡಿ ಎಲ್ಲರೂ ಎಲ್ಲ ಮಾರ್ಗದಲ್ಲೂ ಕೃಷ್ಣನನ್ನೇ ಅನುಸರಿಸುತ್ತಿರ್ತಾರೆ, ಆದ್ರೆ ಕೆಲವು ಸರ್ತಿ ತಪ್ಪಾಗಿ ಹೋಗ್ತಿರ್ತಾರೆ. ನೋಡಿ ಯಾರು ಎಷ್ಟು ಭಗವಂತನ ಶರಣಾಗ್ತಾರೆ ಅಷ್ಟಷ್ಟು ಅವ್ರಿಗೆ ಅನುಭವ ಆಗುತ್ತೆ. ಇದು ನಿಮ್ ಬದುಕಲ್ಲಿ ನೀವಿನ್ನೂ ತಾವು ಎಷ್ಟೋ ತಿಂಗಳುಗಳಿಂದ, ಎಷ್ಟೋ ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿ ತಾವೆಲ್ಲರೂ ಉಳ್ಕೊಂಡಿದ್ದೀರಿ ಅಂತಂದ್ರೆ ನೋಡಿ, ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ಯಜ್ಞ ದಾನ ತಪಸ್ಸು, ನೀವೇನೋ ಒಂದು ಶ್ರದ್ಧೆ ಇಟ್ಕೊಂಡು ಮಾಡಕ್ ಪ್ರಯತ್ನ ಪಡ್ತಿದ್ದೀರೋ ಅದ್ರಲ್ಲಿ ಏನೋ ಒಂದು ಸ್ಪಂದನೆ ಸಿಗ್ತಾ ಇರುತ್ತೆ. ನೋಡಿ, ಒಂದು ಅನುಭವ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ನೀವೆಲ್ಲರೂ ಈ ಸಾಧನ ಕ್ರಮವನ್ನ ನೋಡಿ, ಒಂದ್ ರೀತಿ ಕೃಷ್ಣ ಪ್ರಜ್ಞೆ ಅಂದ್ರೇನು ಕೂಡ ತಪಸ್ಸು ಅಲ್ವಾ. ನೋಡ್ರಿ, ನೆನ್ನೆ ಇಲ್ಲ ಮೊನ್ನೆ ಏಕಾದಶಿ ಇತ್ತು ನೋಡಿ, ಮಧ್ಯಾಹ್ನದವರೆಗೂ ನಿರ್ಜಲ, ನೀವೆಲ್ಲ ಏಕಾದಶಿ ವ್ರತ ಮಾಡಿದ್ರಿ. ಯಾಕೆ ಮಾಡಿದ್ರಿ? ಏನೋ ಒಂದು ನಿಮ್ಗೆ ಅನುಭವ ಆಗ್ತಾ ಇರುತ್ತೆ ನೋಡಿ. ಬೆಳಗ್ಗೆ ಎದ್ದು ನೋಡಿ ಮಂಗಳಾರತಿ ಮಾಡೋದು, ಜಪ ಮಾಡೋದು, ಇವೆಲ್ಲ ಮಾಡ್ತಿರ್ತೀರಿ. ಯಾಕೆ ಮಾಡ್ತೀರಿ? ಏನೋ ಒಂದು ಅನುಭವ ಆಗ್ತಾ ಇರುತ್ತೆ. ಭಗವಂತ ಹೆಂಗೆ ನೋಡ್ಕೋತಾನೆ ಅಂದ್ರೆ ಸ್ಪಂದಿಸ್ತಾನೆ ನೋಡಿ, ಸ್ಪಂದಿಸ್ತಾ ಹೋಗ್ತಾನೆ. ಅವರ ಶ್ರದ್ಧೆಯನ್ನ ಹೆಚ್ಚು 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 ಮಾಡ್ತಿರ್ತಾನೆ. ವಿಚಿತ್ರ ಅಂದ್ರೆ ಯಾರು ದೆವ್ವಗಳ ಭೂತ ನೋಡಿ, ರೂಪದ್ರು ಹೇಳ್ತಾರೆ, ಬದ್ಧ ಸ್ಥಿತಿಯಲ್ಲಿ ಜನರು ದೇವತೆಗಳು, ಪ್ರೇತಗಳು ಮತ್ತು ಕುಬೇರನಂತ ಯಕ್ಷನ ಪೂಜೆಗೆ ಅರ್ಪಿತರಾಗ್ತಾರೆ. ನೋಡಿ, ದೆವ್ವ, ಭೂತ, ಪ್ರೇತ, ಪಿಶಾಚ, ಯಕ್ಷ, ರಾಕ್ಷಸ ನೋಡಿ ಈ ತರದವ್ರನ್ನ ಪೂಜಿಸಕ್ ಹೋದ್ರೆ, ಯಾರಾದ್ರೂ ಆ ಕಡೆಗೆ ಶ್ರದ್ಧೆ ಬೆಳೆಸ್ಕೊಂಡೋದ್ರೆ ಆ ಕಡೆನೇ ಅನುಕೂಲ ಮಾಡ. ಹೌದಲ್ವಾ? ಯಾರು ಹೆಂಗೆ ಅವ್ರು ಇಚ್ಛೆ ಪಡ್ತಾರೋ ಅದೇ ತರನೇ ಶ್ರದ್ಧೆ ಜಾಸ್ತಿ ಮಾಡ್ತಾನೆ ನೋಡಿ. ಇದು ವಿಶೇಷ, ವಿಚಿತ್ರ ಅಲ್ವಾ? ಹಂಗೆ ಒಂದು ಯಾರು ಕೃಷ್ಣನ್ ಕಡೆಗೆ ಒಲವು ತೋರಿಸ್ತಾ ಧರ್ಮ ಗ್ರಂಥ ಶಾಸ್ತ್ರಗಳ ಪ್ರಕಾರ ನೋಡಿ, ಗುರುಗಳ ಮಾರ್ಗದರ್ಶನದಲ್ಲಿ ನೋಡಿ, ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ನೋಡ್ರಿ ನಮಗೆ ಈ ವ್ಯವಸ್ಥೆಗಳೆಲ್ಲ ಮಾಡಿ ಕೊಟ್ಟಿದ್ದಾರೆ. ಸಂಸ್ಥಾಪಕಾಚಾರ್ಯರು, ಗುರುಗಳು ನೋಡಿ, ಅವರು ಪ್ರಸ್ತುತ ಇರುವಂತ ಶಿಷ್ಯರುಗಳು ನೋಡಿ, ಇವರೆಲ್ಲರೂ ನಮ್ಗೆ ನೋಡಿ ಮಾರ್ಗದರ್ಶನ ಮಾಡ್ತಿದ್ದಾರೆ. ಇದು ಬಹಳ ಜನ್ಮಗಳ ಅನಂತರ ನೋಡಿ ಈ ಶ್ರದ್ಧೆಗಳು ಬೇರೆ 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 ಅನುಭವಗಳೆಲ್ಲ ತಗೊಂಡು ಇದು ಬೇಡ,
ಇದು ಆಯ್ತು, ಅದು ನೋಡಿದ್ದೀನಿ, ಅದು ನೋಡಿದ್ದೀನಿ, ಇದು ನೋಡಿದ್ದೀನಿ, ಇದು ನೋಡಿದ್ದೀನಿ, ಅದು ನೋಡಿದ್ದೀನಿ, ಅದು ಅನುಭವ ಆಗಿದೆ, ಅದು ಬೇಡ, ಇದು ಬೇಡ, ಇದು ಬೇಡ, ಅದು ಬೇಡ ಅಂತ ಹೇಳಿ ಕೊನೆಯಲ್ಲಿ ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ನೋಡಿ, ವಾಸುದೇವಾಹ ಸರ್ವಮಿತಿ ಸಹಮಾತ್ಮ ಸುದುರ್ಲಭ. ತುಂಬಾ ಅಪರೂಪ ಈ ಹಂತಕ್ಕೆ ವಾಸುದೇವ. ನೋಡಿ, ವಾಸುದೇವನಲ್ಲಿ ಶ್ರದ್ಧೆ ಬೆಳೆಸ್ಕೊಳ್ಳೋ ಹಂತಕ್ಕೆ ಬಂದು ಆತನಲ್ಲಿ ನೋಡಿ ಭಕ್ತಿ ಸೇವೆ, ಆತನಿಗೋಸ್ಕರ ಯಜ್ಞ ದಾನ ತಪ ಇವೆಲ್ಲ ಮಾಡೋ ಹಂತಕ್ಕೆ ಬರೋದು ಬಹು ಕಷ್ಟ, ಬಹಳ ಅಪರೂಪ. ನೋಡಿ, ಹಿಂಗೆ ಯಾರು ಭಗವಂತನಿಗೆ ಬಂದು ಶರಣಾಗಿ ಭಗವಂತನಿಗೆ ಯಜ್ಞದಾನ ತಪ ಮಾಡಿ ಅದು ಅಂತ್ಯ. ಅಲ್ಲಿಗೆ ಈ ಭೌತಿಕ ಪ್ರಪಂಚದಲ್ಲಿ ಅವ್ರೇನು ಒದ್ದಾಟಗಳು, ಕಷ್ಟ ಕಾರ್ಪಣ್ಯಗಳು, ದುಃಖ ದೋಷಾನುದರ್ಶನಗಳು ನೋಡಿ ಏನೆಲ್ಲ ಮಾಡ್ತಿದ್ರು ಅಲ್ಲಿಗೆ ಕೊನೆ ದಿನ ಅಂತ. ನೋಡಿ, ಅಲ್ಲಿಗೆ ಕೊನೆ. ಅಲ್ಲಿವರೆಗೂ ಅವರು ಬೇರೆ 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 ಎಕ್ಸ್ಪೆರಿಮೆಂಟ್ಗಳು ಮಾಡಿರ್ತಾರೆ, ಅನುಭವಗಳು ಪಡ್ಕೊಂಡಿರ್ತಾರೆ, ಏನೇನೋ ಯಾರ್ಯಾರಲ್ಲೋ ಶ್ರದ್ಧೆ ಇಟ್ಟು ಯಾರ್ಯಾರಿಗೋಸ್ಕರನೂ ತಪಸ್ ಮಾಡಿ ನೋಡಿ ಅವರ ಅನುಭವಗಳಲ್ಲಿ ನಿರಾಸೆ ಆಗಿ ಆಗಿ ನೋಡಿ ಇದಲ್ಲ ಇದಲ್ಲ. ನೋಡಿ, ಅದ್ವೈತ ತತ್ವದಲ್ಲಿ ನೋಡಿ ಅವ್ರಿಗೆ ಯಾವುದು ಪರಮ ಸತ್ಯ ಅಂದ್ರೆ ಅವ್ರೇನ್ ಹೇಳ್ತಾರೆ, ಇದಲ್ಲ 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 ಅಂತ ಹೇಳೋದು. ಸಂಸ್ಕೃತದಲ್ಲಿ ಏನ್ ಹೇಳ್ತಾರೆ ಅದಕ್ಕೆ? ಇದಲ್ಲ ಇದಲ್ಲ. ವೆರಿ ಗುಡ್ ಮಾತಾಜಿ. ನೋಡಿ, ಮಾತಾಜಿ ಅವ್ರು ಹೇಳಿದ್ರೆ ನೀತಿ 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 ಅಂದ್ರೆ ನ ಇತಿ, ಇದಲ್ಲ ಇದಲ್ಲ ಇದಲ್ಲ, ಇದು ಅಲ್ಲ, ಇದು ಅಲ್ಲದಿದ್ರೆ ಇದು ಅಲ್ಲ, ಅದು ಅಲ್ಲ ಅದು ಅಲ್ಲ, ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಅಂತ ಹೇಳಿ 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 ಹೇಳ್ಕೊಂಡು ಅನುಭವಗಳು ಪಡ್ಕೊಂಡು ಕೊನೆಯಲ್ಲಿ ಯಾವ್ದಂದ್ರೆ ಓ ಇದು ಅಂತ ಬಂದ್ಬಿಡ್ತಾರೆ. ನೋಡ, ಈ ಹಂತದಲ್ಲಿ ಪ್ರಭುಪಾದರು ಇಲ್ಲಿ ಹೇಳ್ತಿದ್ದಾರೆ, ಕೊನೆಯಲ್ಲಿ ಹೇಳ್ತಾರೆ ಪ್ರಭುಪಾದರು. ನೋಡಿ, ಇಲ್ಲಿ ತುಂಬಾ ಸರಿ ಚೆನ್ನಾಗಿ ಒಂದು ಸಾರಾಂಶ ತರ ಬರೆದಿದ್ದಾರೆ ಪ್ರಭುಪಾದರು. ಈ ಶ್ರದ್ಧೆಯು ಕಾಲಕ್ರಮೇಣ ಪರಿಪಕ್ವವಾದಾಗ ಅದನ್ನು ಭಗವತ್ ಪ್ರೇಮ ಎಂದು ಕರೆಯುತ್ತಾರೆ. ನೋಡಿ, ಇದು ಕಾಲಕ್ರಮೇಣ ಎಲ್ಲ ಅನುಭವಗಳು ನೀತಿ 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 ಇದಲ್ಲ 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 ಅಂತೆಲ್ಲ ಹೇಳಿ 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 ಕೊನೆಯಲ್ಲಿ ನೋಡಿ ಕಾಲಕ್ರಮೇಣ ಅಂತ ಹೇಳ್ತಾರೆ. ಬಹುನಾಂ ಜನ್ಮಾನಂ ಅಂತ್ಯೇ ಜ್ಞಾನವಾನ್ ಮಾಂ ಪ್ರಪದ್ಯತೆ, ನನ್ನನ್ನು ಪಡ್ಕೊಳ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಆಮೇಲೆ ವಾಸುದೇವಾಹ ಸರ್ವಮೇ ಅಂತ ಅನ್ಕೊಳ್ತಾರೆ. ನೋಡಿ, ಅಂಥವ್ರು ತುಂಬಾ ದುರ್ಲಭ ಅಂತ ಹೇಳ್ತಾರೆ, ತುಂಬಾ ಅಪರೂಪ. ನೋಡಿ, ಭಕ್ತರ ಸಂಖ್ಯೆ ಜಾಸ್ತಿ ಇಲ್ಲ. ನೋಡಿ, ಕೃಷ್ಣನಲ್ಲಿ ವಿಶ್ವಾಸ ಇಟ್ಕೊಳ್ಳೋರು ಭೌತಿಕ ಪ್ರಪಂಚದಲ್ಲಿ ಕಡಿಮೆ. ಆಧ್ಯಾತ್ಮಿಕ ಪ್ರಪಂಚ ಮೂರನೇ ನೋಡಿ 4ರಲ್ಲಿ ಮೂರು ಭಾಗ ಆಧ್ಯಾತ್ಮಿಕ ಪ್ರಪಂಚನೇ ಇದೆ. ಈ ಕಾಲ್ಭಾಗದೇನಿದೆಯಲ್ಲ ಭೌತಿಕ ಪ್ರಪಂಚ, ಕಾಲ್ಭಾಗದಲ್ಲಿ ಇರೋರು ಬಹುಪಾಲು ಹಿಂಗೇನೆ ಶ್ರದ್ಧೆ ಶ್ರದ್ಧೆ ಇಲ್ಲ. ನೋಡಿ, ಹಿಂಗೆ ಯಾರು ಭಗವಂತನಿಗೆ ಶ್ರದ್ಧೆ ಬೆಳೆಸ್ಕೊತಾರೋ, ಶರಣಾಗ್ತಾರೋ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಡ್ತಾರೋ, ಎಲ್ಲ ಮಾಡ್ತಿರೋಂಥ ಎಲ್ಲ ಬೇರೆ ಬೇರೆ ನೋಡಿ ಅವರು ಬೇರೆ ಬೇರೆ ಸಾಧನಾ ಕ್ರಮಗಳು, ಬೇರೆ ದೇವ್ರು ಯಾರ್ಯಾರಿಗೋ ನೋಡಿ ಭೂತ ಪ್ರೇತ ಪಿಶಾಚ ನೋಡಿ ಇತರೆ ದೇವತೆಗಳು, ಕುಬೇರನಂತಹ ಯಕ್ಷರು ನೋಡಿ ಇವ್ರಿಗೆಲ್ಲ ಪೂಜಿಸಿ ಅವ್ರು ಏನೇನೋ ಲಾಭ ಮಾಡಿಕೊಂಡು ಅವುಗಳಲ್ಲೆಲ್ಲ ನಿರಾಶೆ ಆಗಿ ಅದರಲ್ಲೆಲ್ಲ ಪರಿಪೂರ್ಣತೆ ಆಗದೇನೆ ಕೊನೆಯಲ್ಲಿ ಬಹುನಾಂ ಜನ್ಮಾನಂ ಅಂತೆ ಈ ತರ ಮಾಡ್ತಾರಲ್ಲ ನೋಡಿ. ಇದು ಪರಿಪೂರ್ಣ ನೋಡಿ, ಇದು ಈ ಶ್ಲೋಕ ನೋಡಿ. ಹಂಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಎಲ್ಲವುಗಳನ್ನು ಬಿಟ್ಬಿಡ್ತಾರೆ. ಸರ್ವಧರ್ಮಾನ್ ಪರಿತ್ಯಜ್ಯ ನೋಡಿ, ಈ ಎಲ್ಲವನ್ನು ನೋಡಿ ಅರ್ಜುನ ಕೃಷ್ಣನಿಗೆ ಶರಣಾಗೋವರೆಗೂ ನೋಡಿ ಆತನಿಗೆ ಭಗವದ್ಗೀತೆ ಹೇಳ್ಕೊಡ್ಲಿ. ನೋಡಿ, 2ನೇ ಅಧ್ಯಾಯದ ನೋಡಿ 7ನೇ ಶ್ಲೋಕದಲ್ಲಿ ನೋಡಿ ಅರ್ಜುನ ಶರಣಾಗ್ತಾನೆ. ನೋಡಿ ಏನಂತ ಹೇಳ್ತಾನೆ 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ. ಹೇಳಿ ಮತ್ತೆ ಹೇಳಿ. ನೈರ್ಪಣ್ಯ ದೋಷೋಪಹತ ಸ್ವಭಾವಃ ರುಚ್ವಾಮಿತ್ರಂ ಧರ್ಮ ಸಮೂಢಚೇತಃ ಯತ್ಶ್ರೇಯಸ್ಯಾತ್ ನಿಶ್ಚಿತನ್ ಬ್ರೂಹಿ ತನ್ಮೇ ಶಿಷ್ಯಾಸ್ತೆಹಂ ಶಾಧಿ ಮಾಂ ತ್ವಾಂ ಪ್ರಪನ್ನ. ಅನುವಾದ:
ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಬೋಧಿಸು. ನೋಡಿ, ಶ್ರದ್ಧೆ ಅಂದ್ರೆ ನೋಡಿ ಎಲ್ಲನ್ನು ಬಿಟ್ಟು ನೋಡಿ, ತ್ವಮೇವ ಶರಣಂ ಮಮ ಅನ್ಯತಾ ನಾಸ್ತಿ ಅನ್ಯತಾ ಶರಣಂ ಮಮ ತ್ವಮೇವ ಶರಣಂ ಮಮ ಅಂತ. ನೋಡಿ, ತ್ವಮೇವ ಶರಣಂ, ನೀನು ಒಬ್ಬನಿಗೆ ನೀನೇ ನೋಡಿ ಅಂತಂದ್ರೆ ಕೃಷ್ಣನಿಗೆ ಶಿಷ್ಯನಾದ್ರೆ, ಶರಣಾದ್ರೆ, ಅದನ್ನ ಕೇಳಕ್ಕೆ ತಯಾರಾದ್ರೆ ನೋಡಿ, ಇದು ಸ್ನೇಹದ ಹಂತದಲ್ಲಿ ಈ ಕಲಿಯುವಂಥದ್ದು ಕಲಿಕೆ ಆಗ್ಲಿಲ್ಲ. ಸ್ನೇಹದ ಹಂತದಲ್ಲಿ, ಸಾಕ್ಷ್ಯ ಭಾವದಲ್ಲಿ ನೋಡಿ, ಸಾಕ್ಷ್ಯ ಭಾವದಲ್ಲಿ ಅರ್ಜುನ ಕೃಷ್ಣನನ್ನ ಕಿಂಡಲ್ ಮಾಡ್ತಿರ್ತಾನೆ. ಏ ಯಾದವ, ಏ ಮಾಧವ, ಏ ಕೇಶವ ನೋಡಿ ಅಂತ ಹೇಳಿ ನೋಡಿ, ಒಂದೇ ಹಾಸಿಗೆ ಮೇಲೆ ಅವರಿಬ್ರು ನೋಡಿ ತಮಾಷೆಗಳು ಮಾಡ್ಕೊಂಡು, ಕಿಂಡಲ್ ಮಾಡ್ಕೊಂಡು, ಕೀಟ್ಲೆ ಮಾಡ್ಕೊಂಡು, ಅಪಹಾಸ್ಯ ಮಾಡ್ಕೊಂಡು ನೋಡಿ, ಫನ್ ನೋಡಿ ಹಿಂಗೆ ಮಾಡ್ಕೊಂಡಿದ್ದವ್ರಿಗೆ ಈ ಗಂಭೀರವಾದಂತ ಭಗವದ್ಗೀತೆ ಅನ್ನುವಂತ ಈ ನೋಡಿ ಶ್ರದ್ಧೆಯಿಂದ ಕೇಳ್ಬೇಕಾಗಿರೋಂಥ, ಶ್ರದ್ಧೆಯಿಂದ ಒಪ್ಕೋಬೇಕಾಗಿರುವಂಥದ್ದನ್ನ ಹೇಳ್ಕೊಡಕ್ ಆಗೋದಿಲ್ಲ. ನೋಡಿ, ಅದನ್ನೇ ಈ ವಿಶ್ವರೂಪವನ್ನು ತೋರಿಸಿದಾಗ ಅರ್ಜುನನ್ಗೆ ಭಯ ಆಗ್ಬಿಡುತ್ತೆ. ನಾನು ಕೃಷ್ಣನನ್ನ ಏನೇನೋ ಅಂದ್ಬಿಟ್ಟೆ ನೋಡಿ ನೋಡಿ ಹಂಗೆ ಆತನಿಗೆ ಸ್ವಲ್ಪ ಭಯನೇ ಆಗತ್ತೆ, ಸ್ವಲ್ಪ ಬೇಸರನೇ ಆಗತ್ತೆ. ದೇವೋತ್ತಮ ಪರಮ ಪುರುಷ ನೀನು, ಅಲ್ಲಿ ಪರಬ್ರಹ್ಮ, ಪರಂಧಾಮ ಅಂತೆಲ್ಲ ಹೊಗಳ್ತಾನೆ. ಅಂತವನಿಗೆ ನಾನು ಹಿಂಗೆಲ್ಲ ಅಂದ್ಬಿಟ್ನಲ್ಲ, ಹಿಂಗೆಲ್ಲ ಹೇಳ್ಬಿಟ್ನಲ್ಲ ಅಂಥೇಳಿ ನೋಡಿ ಆತನ ದುಃಖ ಕೂಡ ಆಗತ್ತೆ. ನೋಡಿ, ಕ್ಷಮೆ ಕೂಡ ಕೇಳ್ಕೊತಾನೆ. ನೋಡಿ, ಹಿಂಗೆ ಕ್ರಮವಾಗಿ ಪ್ರಭುಪಾದರು ನೋಡಿ ಇಲ್ಲಿ ಹೇಳ್ತಿದ್ರೆ, ಈ ಶ್ರದ್ಧೆಯು ಕಾಲಕ್ರಮೇಣ ಪರಿಪಕ್ವವಾದಾಗ ನೋಡಿ, ಈಗ ಅರ್ಜುನನಲ್ಲಿ ಬದಲಾವಣೆ ಆಯ್ತಲ್ವಾ, ಕಾಲಕ್ರಮದಲ್ಲಿ ನಾವು ಕೂಡ ಪರಿಪಕ್ವ ಆಗ್ತಾ ಬರ್ತೀವಿ. ವಿಶೇಷವಾಗಿ ತಾವೆಲ್ಲರೂ ಯಾರು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀರಿ, ಕೃಷ್ಣ ಪ್ರಜ್ಞೆಯನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಿ, ಇದರಲ್ಲಿ ಶ್ರದ್ಧೆ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಿ ನಾವೆಲ್ಲರೂ ನೋಡಿ. ನಮಗೆ ಇದು ನಿಮಗೆ ಅನುಭವ ಇರುತ್ತೆ. ಬಂದಾಗ ಹೆಂಗಿದ್ರಿ ನೋಡಿ, ಮುಂದೆ ಈಗ ಹೆಂಗೆಲ್ಲ ಆಯ್ತು, ಈಗ ಹೆಂಗೆ ನಡೀತಾ ಇದೆ ಅಂತ ನೋಡಿ. ನಿನ್ನೆ ಗಿರಿರಾಜ್ ಗೋವಿಂದ್ ಪ್ರಭುಜಿ ಅವರು ಅವ್ರ ಅನುಭವ ಹೇಳ್ಕೊತಿದ್ರು. ಅವರ ಪರಿಸ್ಥಿತಿ ಕೃಷ್ಣ ಪ್ರಜ್ಞೆಗೆ ಬರೋ ಮೊದಲು ಹೇಗಿತ್ತಂತೆ, ಏನಾಗಿತ್ತಂತೆ, ಯಾರಾದ್ರೂ ಹೇಳ್ತೀರಾ? ಕೃಷ್ಣ ಪ್ರಜ್ಞೆ ಬರೋ ಮೊದಲು ಸಂದರ್ಭ, ಪರಿಸ್ಥಿತಿ ಹೇಗಿತ್ತು ಅಂತ ಹೇಳ್ಕೊಂಡ್ರು ಅವರು. ಅಂದ್ರೆ ಅಲ್ಲಿ ಕೇರಳನಲ್ಲಿ ಎಲ್ಲೋ ಸೇರ್ಕೊಂಡು ಒಂಚೂರು ಗೊಂದಲ ಆಗಿತ್ತು ಅದೆಲ್ಲ ಹೇಳಿದ್ರು ಪ್ರಭು, ಕಾಲೇಜಿಗೆ ಸೇರ್ಕೊಂಡು. ಇನ್ನೊಂದು ಸ್ವಲ್ಪ ಯಾರಾದ್ರೂ ವಿವರವಾಗಿ ಹೇಳ್ತೀರಾ? ಓಕೆ, ಅವರೊಂದು ಸಣ್ಣ ನಗರ, ತುಮಕೂರು ಅನ್ನೋ ಒಂದು ನಗರದಿಂದ ಬೇರೆ ಒಂದು ರಾಜ್ಯಕ್ಕೆ ಹೋಗಿದ್ರಂತೆ. ಅವ್ರಿಗೆ ಅಷ್ಟಾಗಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಲಿಲ್ವಂತೆ. ಅಂದ್ರೆ ಇಂಗ್ಲಿಷ್ ಮಾತಾಡೋದು ನೋಡಿ, ಜನಗಳ ಜೊತೆ ಬೆರೆಯೋದು ನೋಡಿ, ಒಳ್ಳೆ ಮಾರ್ಕ್ಸ್ ತಗೊಳಕ್ ಪ್ರಯತ್ನ ಮಾಡೋದು ನೋಡಿ, ಈ ಥರದ್ದೆಲ್ಲ ಆಗಿರ್ಲಿಲ್ವಂತೆ. ನಿರಾಶರಾಗಿದ್ರಂತೆ. ಬಹಳಷ್ಟು ಸಬ್ಜೆಕ್ಟ್ಗಳಲ್ಲಿ ಕಡಿಮೆ ಮಾರ್ಕ್ಸ್ಗಳೆಲ್ಲ ಬಂದಿತ್ತಂತೆ ನೋಡಿ. ಈ ತರದ ಒಂದು ಹಿನ್ನೆಲೆ ಪರಿಸ್ಥಿತಿ, ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಡ್ತಾರೆ ಸ್ಟೂಡೆಂಟ್ಸು. ಕೆಲವರು ನೋಡಿ, ಈ ತರದ ಒಂದು ಹೊಸ ಪರಿಸರ ನೋಡಿ, ಹೊಸ ಬದುಕು, ಒಂದು ತಿರುವು ನೋಡಿ. ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅವರು ಬಿಟ್ಬಿಡ್ತಾರೆ. ನನಗೆ ಇದು ಓದ್ಬೇಡ ಅಂತ ಎಷ್ಟೋ ಜನ MBBS ಕಷ್ಟಪಟ್ಟು ಸೀಟ್ ತಗೊಂಡಿರ್ತಾರೆ. MBBS ಅಲ್ಲಿ ಬಹಳಷ್ಟು ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆಗ್ತಾರೆ. ಕೆಲವರೆಲ್ಲ ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ತಾರೆ. ಕೆಲವರೆಲ್ಲ ಡಿಸ್ಕಂಟಿನ್ಯೂ ಮಾಡಿ ಬಿಟ್ಟು ಹೆಂಗಿರುತ್ತೆ ಇವರು ತುಂಬಾ ಅಳ್ತಿದ್ರಂತೆ ಪ್ರಭು, ತುಂಬಾ ಅಳ್ತಾ ಇದ್ರಂತೆ ಅವರು. ಹೌದು, ಒಂದು ಬಿಲ್ಡಿಂಗ್ ಮೇಲೆ ಹೋಗಿ ಎಲ್ಲೋ ಕುತ್ಕೊಂಡು
ನೋಡಿ ನನಗೇನು ಹಿಂಗಾಗ್ಬಿಡ್ತಲ್ಲ ನನ್ನ ಬದುಕು, ನೋಡಿ ಹೆಂಗೆ ಇದನ್ನೆಲ್ಲ ಸವಾಲುಗಳು ನಿಭಾಯಿಸೋದು. ನೋಡಿ ನಿಜವಾಗ್ಲೂ ಹೇಳ್ತೀನಿ, ಸ್ಟೂಡೆಂಟ್ಸ್ ಮೇಲೆ ಇತ್ತೀಚೆಗೆ ಮಾನಸಿಕ ಒತ್ತಡ ತುಂಬಾ ಇದೆ. ನೋಡಿ ವಿಶೇಷವಾಗಿ ಯುವ ಜನತೆಗೆ ಅವ್ರದೇ ಆದಂತ ಬೇರೆ 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 ರೀತಿಯ ಆಕರ್ಷಣೆಗಳು, ನೋಡಿ ಅವ್ರದೇ ಆದಂತ ಬೇರೆ ನೋಡಿ ಪ್ರಾಶಸ್ತ್ಯಗಳು, ನೋಡಿ ಈ ತರದ್ದೆಲ್ಲ ಇರುತ್ತೆ. ನೋಡಿ ಟೀನೇಜ್, ನೋಡಿ ಅದೊಂದು ಯೌವನಾವಸ್ಥೆ ತಲುಪದಂತಾಗ ನೋಡಿ ಅವ್ರಿಗೆ ಅವ್ರದೇ ಆದಂತ ವಿಶೇಷ ಲಕ್ಷಣಗಳು, ಸಮಸ್ಯೆಗಳು ನೋಡಿ ಇರ್ತವೆ. ನೋಡಿ ಇಂಥ ಒಂದು ಸ್ಥಿತಿ ಈಗ ಅರ್ಜುನನ ಹಿಂಗೆ ನೋಡಿ 2ನೇ ಅಧ್ಯಾಯದ 7ನೇ ಶ್ಲೋಕ ನಾವೇನು ಓದೋದಲ್ವಾ, ನೋಡಿ ಈ ತರದ ಒಂದು ಪರಿಸ್ಥಿತಿ ಏನಿರುತ್ತೆ. ಏನದು? ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ, ಚಿತ್ತ ಸ್ವಾಸ್ಥ್ಯವನ್ನ ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ದಯವಿಟ್ಟು ನನಗೆ ಬೋಧಿಸು. ನೋಡಿ ಒಂದ್ ರೀತಿ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಇರ್ತಾರೆ ಅವರು. ನೋಡಿ ನಾವು ನೋಡ್ತೀವಿ ನಮ್ಮ ಕಾಲೇಜಿಗೆ ಸ್ಟೂಡೆಂಟ್ಸ್ ಜಾಯ್ನ್ ಆಗ್ತಾರೆ, ಫಸ್ಟ್ ಇಯರ್ ಫಸ್ಟ್ ಸೆಮ್ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ. ಯಾಕೆಂದ್ರೆ ಈ SLC PUC ಅಲ್ಲಿ ಒಂಥರ ಒಂದು ಟ್ಯೂಷನ್ನು, ಕೋಚಿಂಗು, ನೋಡಿ ಒಂದು ಯೂನಿಫಾರ್ಮು, ಒಂದು ಈ ತರದ್ದು ಒಂದು ಇದ್ರಲ್ಲಿ ಟೆಕ್ಸ್ಟ್ ಬುಕ್ಸು, ನೋಟ್ಸು ಈ ತರ ಓದ್ಕೊಂಡ್ ಬಂದಿರ್ತಾರೆ. ಡಿಗ್ರಿ ಕಾಲೇಜ್ ಬಂದ ತಕ್ಷಣ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅವ್ರಿಗೆ. ನೋಡಿ ಅಲ್ಲಿ ಸಿಸ್ಟಮೇ ಬೇರೆ ತರ ಇರುತ್ತೆ, ತುಂಬಾ ಕನ್ಫ್ಯೂಸ್ ಆಗ್ತಾರೆ. ಯಾಕಂದ್ರೆ ಹೊಸದು ನೋಡ್ರಿ. ಹಂಗೆ ನೋಡಿ ಆ ತರ ಕೇರ್ ಗಿವಿಂಗ್ ಬೇಕು. ನೆನ್ನೆ ಅದನ್ನೇ ಅವ್ರು ಹೇಳ್ತಿದ್ರು, ಕೊನೇ ಮಾತು ಹೇಳಿದ್ರು, ಜ್ಞಾಪಕ ಇದೆಯಾ? ನೋಡಿ ಅವರು ಶಿಕ್ಷಾ ಗುರುಗಳು ಭಕ್ತಿನಾಥ ಸ್ವಾಮಿ ಮಹಾರಾಜರಿಂದ ಅವರಿಗೆ ಆ ಸಂದರ್ಭದಲ್ಲಿ ಏನ್ ಸಿಕ್ತು ಅಂದ್ರೆ ಕೇರಿಂಗ್. ನೋಡಿ ಯಾವುದು ಬೇಕಾಗಿತ್ತೋ ಅದು ಸಿಕ್ತು. ನೋಡಿ ಹಂಗೆ ನಮ್ಮ ಬದುಕಲ್ಲೂ ಕೂಡ ನೋಡಿ ನಮ್ಗೆ ಬೇಕು, ನೋಡಿ ನಮ್ಗೆ ಗೈಡೆನ್ಸ್ ಬೇಕು. ಯಾರಾದ್ರೂ ವಿಶೇಷವಾಗಿ ಅಂಥವ್ರು ಯಾರು ಶಾಸ್ತ್ರಗಳನ್ನ ಓದಿರ್ತಾರೆ, ತಿಳ್ಕೊಂಡಿರ್ತಾರೆ. ನೋಡಿ ಯಾವತ್ತು ಈ ಕೊಚ್ಚೆ ಕೆಸರಲ್ಲಿ ಸಿಕ್ಕಾಕೊಂಡಿರೋ ಒಂದು ಕಾರು ಇನ್ನೊಂದು ಕಾರ್ನ ಸಹಾಯ ಮಾಡಕ್ ಆಗೋದಿಲ್ಲ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಒಂದ್ ಟ್ರ್ಯಾಕ್ಟರ್ ಕೆಸರಲ್ಲಿ ಸಿಕ್ಕಾಕೊಂಡಿರುತ್ತೆ, ಆ ಟ್ರ್ಯಾಕ್ಟರ್ನ ಇನ್ನೊಂದು ಕೆಸರಲ್ಲಿ ಸಿಕ್ಕಾಕೊಂಡಿರೋ ಟ್ರ್ಯಾಕ್ಟರ್ ಎಳಿಯಕ್ ಆಗೋದಿಲ್ಲ ಅಲ್ವಾ? ಆಚೆ ಇರುವಂತದ್ದು ಇನ್ನೊಂದು ಟ್ರ್ಯಾಕ್ಟರ್ ಕಟ್ಟಿ ಎಳಿಬೇಕು. ನೋಡಿದಿರ್ತೀರಾ ಅಲ್ವಾ? ಹೌದು. ಹಂಗೆ ಬಲ ಬೇಕಾಗತ್ತೆ. ಯಾರು ನೋಡಿ ಈ ಧರ್ಮಶಾಸ್ತ್ರಗಳು, ನೋಡಿ ಇಲ್ಲಿ ಅನುಭವಗಳು, ನೋಡಿ ಇವುಗಳಿಂದ ಮೇಲೆ ನೋಡಿ ಹೊರಗಿರ್ತಾರೋ ನೋಡಿ ಅಂಥವ್ರಿಗೆ ಆ ಇಳಿಯುವಂತ ಒಂದು ಶಕ್ತಿ ಇದೆ. ನೋಡಿ ನಮಗೆ ನೋಡಿ ಶ್ರದ್ಧೆ ನೋಡಿ ನಾವು ಏನ ಒಟ್ಟಾರೆ ಅರ್ಥ ಅಂದ್ರೆ, ನಾವು ಈ ಕೃಷ್ಣ ಪ್ರಜ್ಞೆ ಅನ್ನೋದು ಒಂದು ಕಠಿಣ ವ್ರತ, ಮಾಯೆಯ ವಿರುದ್ಧ ಹೋರಾಟ ಅಂತ ಹೇಳ್ತಾರೆ ಪ್ರಭುಪಾದರು. ಅದರಲ್ಲಿ ನೋಡಿ ಈ ವೂಂಡೆಡ್ ಸೋಲ್ಜರ್ಸ್ ಅಂತ ಹೇಳ್ತಾರೆ. ಹೋರಾಟದಲ್ಲಿ ಯುದ್ಧ ಮಾಡ್ತಿದ್ದಾಗ ಸಹಜವಾಗಿನೇ ಗಾಯಗಳೆಲ್ಲ ಆಗ್ತವಲ್ವಾ, ಗಾಯಗಳಾಗ್ತವೆ, ಕೆಳಗಡೆ ಬೀಳ್ತೀವಿ. ನೋಡಿ ಕೆಲವು ಸತಿ ಸತ್ತೇ ಹೋಗ್ತಾರೆ, ಮಾಯ ಯುದ್ಧ ಹೋರಾಟದಲ್ಲಿ ಸೋತ್ ಹೋಗ್ಬಿಡ್ತಾರೆ. ವೂಂಡೆಡ್ ಸೋಲ್ಜರ್ ನೋಡಿ. ಹಂಗೆ ಈ ಸೈನಿಕರಲ್ಲಿ ಪರಸ್ಪರ ಪ್ರೇಮ ಸಹಕಾರ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವರೆಲ್ಲ ಜೊತೆಗಿದ್ದಕ್ಕೆ ಹೋಗ್ತಾರೆ, ಜೊತೆಯಲ್ಲಿ ನೋಡಿ ಏಟುಗಳು ತಿಂತಾರೆ. ನೀವು ಏನಾದ್ರೂ ಯಾವ್ದಾದ್ರು ಈ ಸೈನ್ಯ ಸಂಬಂಧಪಟ್ಟಿರುವಂತ ಫಿಲ್ಮ್ಗಳು, ದೃಶ್ಯಗಳು ಈಗಳು ಏನಾದ್ರೂ ನೋಡಿದ್ರೆ ನಿಮ್ಗೆ ಇದು ಸರಿಯಾಗಿ ಅರ್ಥ ಆಗುತ್ತೆ. ನೋಡಿ ಎಲ್ಲೋ ಯುದ್ಧ ಭೂಮಿ ಯಾವುದೋ ಒಂದು ಸ್ಥಳ, ನೋಡಿ ಅಲ್ಲಿಂದ ಒತ್ಕೊಂಡ್ ಬರ್ತಾರೆ ಪಾಪ. ಆತನಿಗೆ ಗಾಯ ಆಗ್ಬಿಟ್ಟಿರುತ್ತೆ, ಶೂಟ್ ಮಾಡಿರ್ತಾರೆ, ಗುಂಡು ಬಿದ್ದಿರುತ್ತೆ, ಕಿಲೋಮೀಟರ್ ಗಟ್ಲೆ ಆತನನ್ನು ಇನ್ನೊಬ್ಬನು ಒತ್ಕೊಂಡು ಬಂದಿರ್ತಾರೆ. ನೋಡಿ ಈ ತರದ ಸಹಕಾರ ಆಗ್ತಿರುತ್ತೆ. ನೋಡಿ ಆತನ ಯಾರೋ ಒಬ್ಬ ಲೀಡರ್ ಇರ್ತಾನೆ ನೋಡಿ, ಆ ಸೈನ್ಯವನ್ನು ಮುನ್ನಡೆಸ್ತಿರ್ತಾನಲ್ಲ ನೋಡಿ, ಅವನ ಕಾಲಕ್ಕೆ ಬಲ ತುಂಬ್ತಿರ್ತಾನೆ. ನೋಡಿ ಈ ತರದೆಲ್ಲ ಆಗ್ತಾ ಇರತ್ತೆ, ಆಗ್ಬೇಕು. ನೋಡಿ ಈ ತರದೆಲ್ಲ ಅದಕ್ಕೋಸ್ಕರ ನೋಡಿ ಇಂಥ ಆಚಾರ್ಯರ ಸಹಾಯ ಬೇಕು ನಮ್ಗೆ. ಶ್ರೀಲ ಪ್ರಭುಪಾದರ ಪುಸ್ತಕಗಳು ಓದ್ತಾ ಇದ್ರೆ ನೋಡಿ ನಿಮ್ಗೆ ಆ ಕೆಲಸ ಪ್ರಭುಪಾದರ ಪುಸ್ತಕಗಳಿಂದನೂ ಕೂಡ ಆಗ್ತಾ ಇರುತ್ತೆ. ನೋಡಿ ಅದು ಪುಸ್ತಕಗಳಿಂದ ಅಷ್ಟೇ ಸಾಕಾಗಲ್ಲ, ಜೀವಂತ ಇರುವಂತವ್ರು ಕೂಡ
ನೋಡಿ ಈಗ ನಾನು ನಿನ್ನೆ ನೋಡಿ ಪ್ರಭುಜಿ ಅವರು ಹೇಳ್ಕೊಂಡ್ರಲ್ಲ, ಈ ತರ ಸ್ಥಿತಿಲಿ ಇರುವಂತವ್ರಿಗೆ ನೋಡಿ ವೈಯಕ್ತಿಕವಾಗಿ ಬಂದು ನೋಡಿ ಅವ್ರಿಗೆ ಶ್ರದ್ಧೆಯನ್ನು ತುಂಬೋದು, ಆತ್ಮವಿಶ್ವಾಸವನ್ನು ತುಂಬೋದು, ನೋಡಿ ಅವರ ಪ್ರಯತ್ನಗಳಿಗೆ ನೋಡಿ ಮಾರ್ಗದರ್ಶನ ಮಾಡುವಂಥದ್ದು, ಸರಿದಾರಿ ಹೇಳ್ಕೊಡೋದು, ಇದಕ್ಕೆಲ್ಲನೂ ಬೇಕು ಆಕ್ಚುಲಿ. ನೋಡಿ ಬದುಕಿನ ಗುರಿ ಹೇಳ್ಕೊಡುವಂಥದ್ದು. ನೋಡಿ ಅದನ್ನೇ ನಿನ್ನೆ ದಿನ ಶ್ಲೋಕದಲ್ಲಿ ಓದಿದ್ವಿ. ಏನದು? ಅರ್ಜುನನೇ, ಭಕ್ತಿಯುತ ಯಜ್ಞದ ಗುರಿಯು ಪರಮ ಸತ್ಯ. ನೋಡಿ ಸ್ಟೂಡೆಂಟ್ಸ್ ತುಂಬಾ ಕಷ್ಟಪಡ್ತಿರ್ತಾರೆ, ಅಥವಾ ನಾವು ಅಷ್ಟೇ ಬದುಕಲ್ಲಿ ತುಂಬಾ ಕಷ್ಟಪಡ್ತಿರ್ತೀವಿ, ಒದ್ದಾಡ್ತಿರ್ತೀವಿ, ಏನೇನೋ ನೋಡಿ ಕಷ್ಟಗಳನ್ನ ಮೇಲೆ ಹಾಕೊಂಡು ನೋಡಿ ಸವಾಲುಗಳನ್ನ ಎದುರಿಸ್ತಾ ಇರ್ತೀವಿ. ಅದಕ್ಕೆ ಮೊದಲು ಗುರಿ ಫಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವುದು ಗುರಿ, ಯಾವ ಕಡೆಗೆ ನಮ್ಮ ಇಡೀ ಜೀವನದ ಪ್ರಯತ್ನ ಯಾವ ಕಡೆಗೆ ಇರಬೇಕು. ಇಲ್ಲದೆ ಇದ್ರೆ ನೋಡಿ ವೇಸ್ಟ್ ಆಗ್ಬಿಡುತ್ತೆ, ಜೀವನ ಪೂರ್ತಿ ಹಾಳಾಗುತ್ತೆ, ವೇಸ್ಟ್ ಆಗುತ್ತೆ, ಸಮಯ ಹೋಗ್ಬಿಡುತ್ತೆ. ನೋಡಿ ಜೀವನನೂ ಮುಗ್ದೋಗಿರುತ್ತೆ, ನೋಡಿ ಸಮಯನೂ ಮುಗ್ದೋಗಿರುತ್ತೆ. ನೋಡಿ ಈಗ ಪ್ರಯತ್ನ ಮಾಡೋಷ್ಟು ಉಳ್ಕೊಂಡೇ ಇರೋದಿಲ್ಲ. ನೋಡಿ ಸೂಕ್ತ ಕಾಲದಲ್ಲಿ ಅವ್ರು ಹೇಳ್ತಿದ್ರು, ನೀನು 19ನೇ ವರ್ಷ ಅಂತ ಹೇಳ್ತಿದ್ರು. ನೋಡಿ ಹಂಗೆ ಕೌಮಾರಂ ಆಚರತೆ ಪ್ರಾಜ್ಞೋ, ಈ ಶ್ರದ್ಧೆ, ಈ ಎಲ್ಲ ಪ್ರಯತ್ನಗಳು, ಬದುಕಿಗೆ ಗುರಿ ಇಟ್ಕೊಳ್ಳೋದು, ನೋಡಿ ಆ ಕಡೆಯಲ್ಲಿ ಪ್ರಯತ್ನ ಮಾಡೋದು, ನೋಡಿ ಇವುಗಳನ್ನೆಲ್ಲ ಯಾವಾಗಿಂದಪ್ಪ ಮಾಡ್ಬೇಕು ಅಂದ್ರೆ, ಯಾವಾಗಿಂದ ಮಾಡ್ಬೇಕು? 5 ಕೌಮಾರಂ 5 ವರ್ಷದಿಂದನೂ ಪ್ರಾರಂಭಿಸ್ಬೇಕು. 5 ವರ್ಷದಿಂದ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ತಾರೆ. ಪ್ರಹ್ಲಾದ್ ಮಹಾರಾಜ ಎಷ್ಟು ವರ್ಷದಿಂದ ಪ್ರಾರಂಭ ಮಾಡ್ದ? 5 ವರ್ಷ. ಗರ್ಭದಲ್ಲಿ ಇದ್ದಾಗ್ಲಿಂದನೂ ಹೊಟ್ಟೆನಲ್ಲಿದ್ದಾಗ್ಲೇನೆ ಅವ್ರಿಗೆ ಉಪದೇಶ. ವೆರಿ ಗುಡ್. ನೋಡಿ ಪ್ರಹ್ಲಾದ್ ಮಹಾರಾಜ ಕೌಮಾರಂ ಆಚರತೆ ಪ್ರಾಜ್ಞೋ ಅಂತ ಹೇಳ್ತಾನೆ. ಆತನಿಗೆ ಗರ್ಭದಲ್ಲೇ ನೋಡಿ ಆತನಿಗೆ ಸಂಸ್ಕಾರ ಸಿಕ್ಕಿರುತ್ತೆ. ನೋಡಿ ಆತನು ಜನ್ಮ ಪಡ್ಕೊಂಡ್ಮೇಲೆ ಅವನಿಗೆ ಬಂದು ಹೇಳ್ಕೊಟ್ಟಂತ ಯಾರು ಗುರುಗಳೇ ಇರೋದಿಲ್ಲ ಅವ್ರ ಕಂಡಂಗೆ. ಹಯಾದು, ಹಿರಣ್ಯಕಶಿಪು, ನೋಡಿ ಶುಕ್ರಾಚಾರ್ಯರು, ಮತ್ತೆ ಅವ್ರ ಇಡೀ ಆ ದಾನವ ವಂಶ ಅದು ನೋಡ್ದಂಗೆ ಯಾರು ಇರೋದಿಲ್ಲ. ಗರ್ಭದಲ್ಲೇ ಸಂಸ್ಕಾರ ಆಗೋಗ್ಬಿಟ್ಟಿರುತ್ತೆ. ನೋಡಿ ನೋಡಿ ಆತ ನೋಡಿ ಹಿಂದಿನ ಹಲವಾರು ಜನ್ಮಗಳಲ್ಲಿ ನೋಡಿ ಆ ಪರಿಪಕ್ವ ಮಾಡ್ಕೊಂಡು ಬಂದದ್ದು ವಿಶೇಷ. ಅದಕ್ಕೆ ಮೆಚೂರಿಟಿನೂ ಕೂಡ ಬೇಕು. ನೋಡಿ ಇಂಥವ್ರು ಎಲ್ಲ ಸಂಧಿ ಆಗ್ಬೇಕು, ಕೂಡ್ಬೇಕು, ಇವೆಲ್ಲನೂ ಕೂಡ್ಬೇಕು. ನೋಡಿ ಎಲ್ಲವನ್ನೂ ಕೂಡ್ಬೇಕು. ಒಬ್ಬರೇ ಬಂದ್ರೆ ನೋಡಿ ನಾರದರು ನೋಡಿ ಹಿರಣ್ಯಕಶಿಪು ಹಿರಣ್ಯಾಕ್ಷನನ್ನು ಕೂಡ ಸಂಧಿಸ್ತಾರೆ, ರಾವಣ ಕುಂಭಕರ್ಣ ಕೂಡ ಭೇಟಿ ಮಾಡಿರ್ತಾರೆ, ಎಲ್ಲರನ್ನೂ ಭೇಟಿ ಮಾಡಿರ್ತಾರೆ. ಅವರು ಅಸುರರು ಎಷ್ಟೋ ಜನ ಎಲ್ಲರನ್ನೂ ಬದಲಾಯಿಸಿದ್ರ? ನಾರದರು ಭೇಟಿ ಆದವ್ರನ್ನ ಎಲ್ಲರನ್ನೂ ಬದಲಾಯಿಸ್ಕೊಂಡು ಹೋದ್ರ? ಇಲ್ಲ ಪ್ರಭುಜಿ, ಇಲ್ಲ. ಯಾರು ಇರುತ್ತೋ ಅವ್ರಿಗೆ ಪ್ರಭುಜಿ. ಯಾರಲ್ಲಿತ್ತೋ ಅವರು ಅದನ್ನ ಉಪಯೋಗಿಸ್ಕೊಂಡು. ನೋಡಿ 2 ಕೈ ಸೇರಿದ್ರೇನೆ ಚಪ್ಪಾಳೆ ಅಲ್ವಾ? ನೋಡಿ ಅದನ್ನೇ ಇಲ್ಲಿ ಪ್ರಭುಪಾದರು ಕೊನೆ ಮಾತಲ್ಲಿ ಹೇಳ್ತಿದ್ರು. ಆ ಶ್ರದ್ಧೆಯು ಕಾಲಕ್ರಮೇಣ ಪರಿಪಕ್ವವಾದಾಗ ಅದನ್ನು ಭಗವತ್ ಪ್ರೇಮ ಎಂದು ಕರೆಯುತ್ತಾರೆ. ಕಾಲಕ್ರಮೇಣ ಪರಿಪಕ್ವ ಬಂದಾಗ ನೋಡಿ ಈ ಬಗ್ಗೆ ಶ್ರದ್ಧೆಯನ್ನ ತಗೊಳಕ್ಕೆ ಶುರು ಮಾಡ್ತೀರಿ. ನೋಡಿ ಅದನ್ನೇ ಆದೌ ಶ್ರದ್ಧಾ ಅಂತ ಹೇಳೋದು. ನೋಡಿ ಶ್ರದ್ಧೆ ವಿಚಾರನೇ ಹೋದ್ರೆ ಇದು ತುಂಬಾ ಇದೆ. ಶ್ರದ್ಧೆ, ಆದೌ ಶ್ರದ್ಧಾ ಇದ್ದವರು ನೋಡಿ ನಾರದ್ರ ಮುನಿತರ ಅಥವಾ ಭಕ್ತಿವಿನೋದ ಸ್ವಾಮಿ ಮಹಾರಾಜ್ ಇರ್ತಾರೆ. ನೆನ್ನೆ ಹೇಳಿದ್ರಲ್ವಾ, ನೋಡಿ ತರ ಸಾಧು ಸಂಘ, ನೋಡಿ ಸಾಧು ಸಂಘ, ಭಜನ ಕ್ರಿಯಾ, ನೋಡಿ ಹಿಂಗೆ ಬಂದ್ರೆ ಸಾಧು ಸಂಘಕ್ಕೆ ಬಂದು ಭಜನ ಕ್ರಿಯೆ ಮಾಡಿದ್ರೆ ಅನರ್ಥ ನಿವೃತ್ತಿ ಆಗತ್ತೆ, ಅನರ್ಥಗಳೆಲ್ಲ ಹೋಗ್ಬಿಡ್ತವೆ. ನೋಡಿ ನಮ್ಮ ಸ್ಟೂಡೆಂಟ್ಸ್ ನೋಡಿ ಈ ಬಹಳಷ್ಟು ನೀವೇನಾದ್ರೂ ಅವರ ಸಮಯವನ್ನ ಹೆಂಗೆ ಕಳೀತಾ ಬಂದಿದ್ದಾರೆ ಅಂತ ಹೇಳಿ ಒಂದು ನೋಡಿ ಅನಾಲಿಸಿಸ್ ಇದೆ. ನೋಡಿ ನಿನ್ನೆ ನಮ್ಮ ಟೀಚರ್ಸ್ ಗ್ರೂಪ್ ಅಲ್ಲಿ ಹಾಕಿದ್ರು. ಜನಗಳು ಹಳೆಯ ಕಾಲದಿಂದ ಈ ಕಾಲದವರೆಗೂ ಅದೇನಾದ್ರು ಡಿಲೀಟ್ ಮಾಡಿದೀನೋ ಇದೆಯೋ ನೋಡಿ ಏನೇನಕ್ಕೆಲ್ಲ ಸಮಯ ಕೊಡ್ತಾ ಬಂದ್ರು ಅಂತ. ಈಗ ಸಮಯ ಏನಕ್ಕೆ ಕೊಡ್ತಿದ್ದಾರೆ? ಅತ್ಯಂತ ಹೆಚ್ಚು ಸಮಯ ಏನಕ್ಕೆ ಕೊಡ್ತಾರೆ ಜನಗಳು? ಮೊಬೈಲ್ ನೋಡೋದಕ್ಕೆ ಪ್ರಭುಜಿ. ಮೊಬೈಲ್ ನೋಡೋದಕ್ಕೆ. ನೋಡ್ರಿ ಈ ತರ ಜನಗಳು ಕೊಡುವಂತ ಅವರ ಸಮಯಗಳು ಅವು ಎಲ್ಲ ತುಂಬಾ ಬದಲಾವಣೆಗಳಾಗ್ತಾ ಇದಾವೆ.
ಆ ಥರದ್ದು ಒಂದು ವಿಚಾರ. ಏನಕ್ಕೆ ಸಮಯ ಕೊಡ್ತಿದ್ದಾರೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ ನೋಡಿ. ಅದ್ರ ಬಗ್ಗೆ ನಾನು ಇಲ್ಲೊಂದು ವಿಡಿಯೋ ತೋರಿಸಂತ ಪ್ರಯತ್ನ ಮಾಡ್ತೀನಿ ನೋಡಿ. ಇವತ್ತು ನೀವು ಯಾರ ಮನೆಗಳಿಗಾದ್ರೂ ಹೋದ್ರೆ ಆ ಮನೆಗಳಲ್ಲಿ ಅವರು, ನೀವು ಎಲ್ಲೇ ನೋಡಿ, ಆದಿ ಬೀದಿ ಎಲ್ಲೇ ನೋಡಿ, ಅವ್ರ ಸಮಯಗಳೆಲ್ಲ ಏನಕ್ಕೆ ಕೊಡ್ತಿರ್ತಾರೆ ಅಂದ್ರೆ ಸಾಧ್ಯವಾದ ಯಥೇಚ್ಛವಾಗಿ ಮೊಬೈಲ್ ಬಗ್ಗೆ ಟಿವಿನಲ್ಲಿ ಸೀರಿಯಲ್ ನೋಡ್ತಾರೆ ಪ್ರಭು, ಸೀರಿಯಲ್ ನೋಡಕ್ಕೆ. ಬೆಳಿಗ್ಗೆ ಬಂದಿದ್ದೆ ರಾತ್ರಿ ಬಂದ್ರೆ, ರಾತ್ರಿ ಬಂದಿದ್ದು ಬೆಳಗ್ಗೆ ಬಂದ್ರೆ ಮತ್ತೆ ಮತ್ತೆ ಅದೇ ನೋಡ್ತಾರೆ ಅಲ್ವಾ. ಮತ್ತದು ನೋಡಿ, ಸ್ವಲ್ಪ ದಿನಗಳ ಹಿಂದೆ ಕ್ರಿಕೆಟ್ ನೋಡ್ತಿದ್ರು. ಒಂದು ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಎಷ್ಟು ದಿನ ಆಗ್ತಿತ್ತು ಗೊತ್ತಾ? ಒಂದು ಟೆಸ್ಟ್ ಬಹಳ ಕ್ರಿಕೆಟ್ ಬಹಳ ಒಂದು ದಿವಸ ನಡೀತದೆ. ಎಷ್ಟು ದಿನ, ಬಹಳ ದಿನ ಅಂದ್ರೆ ಎಷ್ಟು ದಿನ? ಟೆಸ್ಟ್ ಮ್ಯಾಚ್ ಎಷ್ಟು ಒಂದು ದಿನದ? 5 ದಿನ ಅಷ್ಟೇ. 5 ದಿನ ಪ್ರಭು. 5 ದಿನ ನಡೀತದೆ. ಒಂದೊಂದು ವಾರ, 5 ದಿನ, 6 ದಿನ. 5 ದಿನ ನಡೆಯುತ್ತೆ ಅಲ್ವಾ ನೋಡಿ. 5 ದಿನ ನೋಡ್ತಿದ್ರು ಜನ. 5 ದಿನ ಕ್ರಿಕೆಟ್ ನೋಡ್ತಾ ಇದ್ರು. ಎಲ್ಲ ಕೆಲಸಗಳೆಲ್ಲ ಬಿಟ್ಟು ಕೂತ್ಕೊಂಡ್ಬಿಟ್ಟು ಅಲ್ವಾ. ಅದೆಲ್ಲ ಹೋಯ್ತು. ಇತ್ತು ನೋಡಿ. ನನಗೆ ನೋಡಿ, ಜನಗಳು ಹಿಂದಿನ ಕಾಲಗಳಲ್ಲಿ ನೋಡಿ ಅವ್ರ ಕುಟುಂಬಕ್ಕೆ ಹೆಚ್ಚು ಸಮಯ ಕೊಡ್ತಿದ್ರು ನೋಡಿ. ನಾವು ಹಿಂಗೆ ಪುರಾಣ ಇಂಥವುಗಳೆಲ್ಲ ನೋಡಿದ್ರೆ ತಪಸ್ಸಿಗೆ ತುಂಬಾ ಸಮಯ ಕೊಡ್ತಿದ್ರು, ಶಾಸ್ತ್ರಗಳ ಅಧ್ಯಯನ ಮಾಡಕ್ಕೆ ನೋಡಿ. ಸ್ವಲ್ಪ ಯಜ್ಞ ತಪಸ್ಸು ನೋಡಿ, ಪೂಜೆ ಪುನಸ್ಕಾರ. ಇವತ್ತು ಅಷ್ಟು ಸಮಯ ಸಿಗ್ತಾ ಇಲ್ಲ ನೋಡಿ. ಇದರನ್ನ ನೀವು ಕಂಡಿರ್ತೀರಿ ಅಲ್ವಾ. ಈ ತರದ ಬದಲಾವಣೆಗಳಾಗುವಂಥದ್ದನ್ನೆಲ್ಲ ನೀವು ಕಂಡಿರ್ತೀರಿ. ನಿಮ್ ಬದುಕಲ್ಲಿ ಈಗ ನೀವು ಎಷ್ಟೋ ವರ್ಷಗಳು ಈಗ ಕಳೆದಿದ್ದೀರಲ್ವಾ. ಒಂದು 20, 30, 40, 50, 60 ವರ್ಷ ಇರೋರು ನೀವೆಲ್ಲ ಇಲ್ಲಿ ಇದ್ದೀರಿ. ಇದು ಹೇಳದ್ದು ನೀವೆಲ್ಲ ಒಪ್ಕೊಳ್ತೀರಿ ಅಲ್ವಾ. ಸಮಯ ಕೊಡೋದ್ರಲ್ಲಿ ಹಿಂದೆ ಜನಗಳು ಹೆಂಗೆಲ್ಲ ಪ್ರಾಶಸ್ತ್ಯಗಳು ಬದಲಾಗ್ತಿದ್ರು ಅಂತ ನೋಡಿ. ಹಿಂದಿನ ಕಾಲದಲ್ಲಿ ಸಂಜೆ ಆಯ್ತು ಅಂದ್ರೆ ಊರಲ್ಲಿ ಒಂದೇನೋ ಒಂದು ನಾಟಕ ಕಲಿಯೋದು, ಒಂದು ಭಜನೆ ಮಾಡೋದು ನೋಡಿ, ಈ ತರದ್ದು ಅವರ ಪ್ರಯತ್ನಗಳು ಇತ್ತು. ಇವತ್ತು ಆಮೇಲೆ ಟಿವಿಗಳು ಬಂದು ಜನಗಳು ಸಂಜೆ ಆಯ್ತು ಅಂದ್ರೆ ಟಿವಿ ಮುಂದೆ ಕಳೆಯಕ್ಕೆ ಶುರು ಮಾಡಿದ್ರು ನೋಡಿ. ಅದಕ್ಕೆ ಹಿಂದೆ ರೇಡಿಯೋ, ಅದಾದ್ಮೇಲೆ ಟಿವಿ ನೋಡಿ, ಈಗ ಮೊಬೈಲು ನೋಡಿ. ಅವರ ಸಮಯವನ್ನ ಕಳೆಯುವಂಥದ್ದು ಹೆಂಗೆ ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಕಾಣ್ಬೋದು. ಅದ್ರ ಬಗ್ಗೆನೇ ಒಂದು ವಿಡಿಯೋ ಇದೆ. ಅದು ಹೆಂಗಿದೆ ಅಂದ್ರೆ ಬೇರೆ ಕಡೆ ಇದೆ, ಆಮೇಲೆ ಶೇರ್ ಮಾಡ್ತೀನಿ ನಿಮಗೆ. ಹಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ ಕಾಲ ಕ್ರಮೇಣ ಬಹಳಷ್ಟು ಬದಲಾವಣೆಗಳಾಗ್ತವೆ. ಆ ಕಾಲದ ಒಂದು ಪ್ರವಾಹದಲ್ಲಿ ನಾವು ಸಿಕ್ಕಾಕೊಂಡು ಏನ್ ಮಾಡ್ತೀವಿ? ಕಾಲದ ಪ್ರವಾಹಕ್ಕೆ ಹೋಗ್ತೀವಿ. ಒದ್ದಾಡ್ತೀವಿ ಪ್ರಭು, ಅದ್ರಲ್ಲೇ ಮುಳುಗೋಗ್ತೀವಿ ಪ್ರಭುಜಿ. ಒದ್ದಾಡ್ಕೊಂಡು ಅದ್ರಲ್ಲೇ ಈಚ್ಕೊಂಡು ಇರ್ತೀವಿ. ಕಾಲದ ಪ್ರಭಾವ ನಮ್ಮನ್ನ ಸೆಳ್ಕೊಂಡು ಹೋಗ್ತಾ ಇರುತ್ತೆ. ಯಾರೋ ನಿಮ್ಮಂಥವ್ರು ನೋಡಿ ತುಂಬಾ ಅಪರೂಪಕ್ಕೆ ಏನ್ ಮಾಡ್ತಾರೆ, ಆ ಪ್ರವಾಹಕ್ಕೆ ವಿರುದ್ಧವಾಗಿ ಈಜಕ್ಕೆ ಪ್ರಯತ್ನ ಮಾಡ್ತಾರೆ ನೋಡಿ. ಆ ಪ್ರವಾಹದ ವಿರುದ್ಧ ಈಜುವುದು ಅಂತಂದ್ರೆ ಆ ನೋಡಿ, ಅದು ಸಾಮಾನ್ಯ ಅಲ್ಲ. ಅದನ್ನೇ ಮಾಯೆ ವಿರುದ್ಧ ಹೋರಾಟ ಅಂತ ಹೇಳೋದು. ಅದಕ್ಕೆ ಶ್ರದ್ಧೆ ಬೇಕು. ಅದು ಯಜ್ಞ ತಪಸ್ಸು ನೋಡಿ, ಅದೊಂದು ಯಜ್ಞ ತಪಸ್ಸು ತರ ಇರುತ್ತೆ ನೋಡಿ. ಅಷ್ಟೊಂದು ಸುಲಭ ಅಲ್ಲ ನೋಡಿ. ಈ ಕಾಲದ ಪ್ರವಾಹ ಕಾಲಕ್ರಮೇಣ ಏನು ಸೆಳ್ಕೊಂಡು ಹೋಗ್ತಾ ಇರುತ್ತಲ್ಲ, ಅದರ ವಿರುದ್ಧವಾಗಿ ಹೋಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ ನೋಡಿ. ಅದಕ್ಕೆ ಒಂದು ಮಾರ್ಗದರ್ಶನ ಬೇಕು ನೋಡಿ. ಸುಮ್ಮನೆ ನೋಡಿ, ಒಂದು ಮಾರ್ಗದರ್ಶನ ಬೇಕೇ ಬೇಕು. ಅದರಲ್ಲಿ ನಮಗೆ ಅದೊಂದು ಹೆಂಗಿರುತ್ತಂದ್ರೆ ತಪಸ್ಸು ತರ ಇರುತ್ತೆ. ಸುಮ್ನೆ ಹಂಗೆ ಎಲ್ಲ ಒಳ್ಳೇದಾಗ್ಲಿ ಅಂದ್ರೆ ಆಗತ್ತಾ? ಏನು ಇಲ್ದೇನೆ ಅದಕ್ಕೆ ಒಂದು ತಪಸ್ಸೆ ಇರ್ಬೇಕು ಪ್ರಭು, ಅದಕ್ಕೊಂದು ಟೈಮ್ ಅಂತ ಕೊಡ್ಬೇಕು ನಾವು, ಸಮಯ ಅಂತ ಕೊಡ್ಬೇಕು ಅಲ್ವಾ ನೋಡಿ. ಈ ತರದೆಲ್ಲ ಇರುತ್ತೆ. ಬದುಕು ಅಂದ್ರೆ ನೋಡಿ ಹಿಂಗಿರುತ್ತೆ. ನಿಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ತುಂಬಾ ಕಷ್ಟಪಡ್ಬೇಕು. ಕೆಟ್ಟದಾಗ್ಬೇಕು ಅಂದ್ರೆ ತುಂಬಾ ಕಷ್ಟಪಡ್ಬೇಕಾ? ಈಸಿ ಪ್ರಭುಜಿ. ಸೆಕೆಂಡ್ ಸಾಕು ಪ್ರಭು. ನೋಡಿ, ಒಳ್ಳೆಯವರಾಗ್ಬೇಕು ಅಂದ್ರೆ ನೋಡಿ ಕಷ್ಟಪಡ್ಬೇಕು. ಕೆಟ್ಟವರಾಗ್ಬೇಕಂದ್ರೆ ಕಷ್ಟಪಡ್ಬೇಕಾ?
ನಾಳೆ ಇಲ್ಲ ಬೆಳಗ್ಗೆ ಇವತ್ತು ನೀವು ದೊಡ್ಡ ನ್ಯೂಸ್ ಚಾನೆಲ್ ಅಲ್ಲಿ ಸುದ್ದಿ ಆಗೋದಕ್ಕೆ ಸುಲಭ. ನ್ಯೂಸ್ ಚಾನೆಲ್ ಅಲ್ಲಿ ನಿಮ್ಮ ಹೆಸರು ನೋಡಿ, ನಿಮ್ಮ ಪ್ರಸಿದ್ಧರಾಗಬೇಕು ಅಂತಂದ್ರೆ ಒಳ್ಳೆ ಕಾರಣಕ್ಕೋಸ್ಕರ ತುಂಬಾ ಕಷ್ಟ. ಇದು ಅರ್ಥ ಆಯ್ತಾ ನಾನು ಹೇಳಿದ್ದು? ಆಯ್ತು ಪ್ರಭುಜಿ. ಆಯ್ತು ಪ್ರಭು, ಅರ್ಥ ಆಯ್ತು ಪ್ರಭು. ನೋಡಿ ಹಂಗೆ ನೋಡಿ, ಪರಮಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಯಾವುದೇ ಯಜ್ಞ, ದಾನ ಮತ್ತೆ ತಪಸ್ಸು ಅಶಾಶ್ವತ. ನಮ್ಮ ಎಲ್ಲ ಪ್ರಯತ್ನಗಳು ಬದುಕಲ್ಲಿ ಶಾಶ್ವತದ ಕಡೆಗೆ ಇರಬೇಕು ಅಂತ ನಿನ್ನೆ ಚರ್ಚೆ ಮಾಡ್ತಿದ್ದೆ. ನೋಡಿ ನಾವು ಮಾಡುವಂತ ಎಲ್ಲ ಪ್ರಯತ್ನಗಳು, ಮನೆ ನೋಡಿ, ಕೆಲವು ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಾರೆ, ಒಂದು ಸೇತುವೆ ಕಟ್ತಾರೆ ನೋಡಿ, ಒಂದು ಫ್ಲೈಓವರ್ ಕಟ್ತಾರೆ ನೋಡಿ, ಒಂದು ಬಿಲ್ಡಿಂಗ್ ಕಟ್ತಾರೆ. ಶಾಶ್ವತವಾಗಿರ್ಲಿ ಅಂತ ಕಟ್ತಾರೋ ಅಶಾಶ್ವತವಾಗಿರ್ಲಿ ಅಂತ ಕಟ್ತಾರೋ? ಶಾಶ್ವತ ಅಲ್ವಾ? ಅದಕ್ಕೋಸ್ಕರ ಅವರು ಮಾಡುವಂತ ಎಲ್ಲ ತಪಸ್ಸು, ಅವರು ಕೊಡುವಂತ ಡೊನೇಷನ್ನು ನೋಡಿ, ಇವೆಲ್ಲನೂ ಶಾಶ್ವತದ ಕಡೆಗೆ ಇರಬೇಕು. ನೋಡಿ ಯಾವತ್ತಾದ್ರೂ ಕೂಡ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಬದುಕಿನ ಗುರಿ ಇವತ್ತು ನಮ್ಮ ಬದುಕಿನ ಗುರಿ ಎಲ್ಲವನ್ನ ನೋಡಿದ್ರೆ ನಾವು ಬದುಕ್ತಿರುವಂತದ್ದು ಅಶಾಶ್ವತ ಕಡೆಗಿದೆ. ನೋಡಿ ಮಕ್ಕಳಿಗೆ ಇಷ್ಟು ಒತ್ತಡ ಹಾಕಿ 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 ನಾವು ಅವ್ರನ್ನ ಬಾಲ್ಯದಿಂದನೇ ನೀಟ್ JEE ಶುರು ಮಾಡಿಸ್ಬಿಡ್ತೀರಿ. ಪ್ರೈಮರಿ ಸ್ಕೂಲಿಂದನೇ ಕೋಚಿಂಗ್ ಶುರು ಆಗ್ಬಿಡುತ್ತೆ. ಏನಕ್ಕೆ ಅಂತಂದ್ರೆ ನೋಡಿ, ಮುಂದಿನ ಪ್ರೊಫೆಷನಲ್ ಲೈಫ್ ನೋಡಿ ಎಷ್ಟೋ ಒಂದು 30-40 ವರ್ಷ ನೋಡಿ, ಅವ್ರು ಡಾಕ್ಟರ್ ಆಗ್ಬಹುದು, ಇಂಜಿನಿಯರ್ ಆಗ್ಬಹುದು, ಒಳ್ಳೆ ಸಂಬಳ ತಗೋಬಹುದು, ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬಾ ಒತ್ತಡ ಹಾಕಿ ಅವ್ರ ಬಾಲ್ಯನೇ ಕಿತ್ಕೊಂಡ್ಬಿಡ್ತೀರಿ. ಆ ತರ ತಪಸ್ ಮಾಡಿಸ್ತೀರಿ. ಅವ್ರ ಬಾಲ್ಯದ ಆಟ ಪಾಠ ನೋಡಿ, ಅವ್ರ ಮೋಜು ಮಸ್ತಿ ನೋಡಿ, ಇದನ್ನೆಲ್ಲ ಬಿಟ್ಟು ತಪಸ್ ಮಾಡಿಸ್ತೀರಿ ನೋಡಿ. ಅವ್ರು ಹೋಗ್ತಾರೆ ಇಂಜಿನಿಯರಿಂಗ್, ಅವ್ರಿಗೆ ಹೇಳ್ತಾರೆ SLC ತುಂಬಾ ಚೆನ್ನಾಗಿ ಓದು, ನಿನ್ಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಅಂತ. ಏನು SLC ಚೆನ್ನಾಗಿ ಹೋದ್ರೆ ಏನಾಯ್ತು? PUC ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗತ್ತೆ ಅಷ್ಟೇ. PUC ಒಳ್ಳೆ ಕಾಲೇಜ್, ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಮತ್ತೇನ್ ಸಿಗತ್ತೆ? ಕಾಲೇಜಲ್ಲಿ, ಡಿಗ್ರಿ ಕಾಲೇಜಲ್ಲಿ ಒಳ್ಳೆ ಕಾಲೇಜು, ಒಳ್ಳೆ ಡಿಗ್ರಿಯಲ್ಲಿ ಸೀಟ್ ಸಿಗುತ್ತೆ ಅಷ್ಟೇ. ಈಗ ಅಲ್ಲಿ ಓದಿದಾಗ ನೋಡಿ, ಡಿಗ್ರಿ ಓದಿದ್ರೆ ನೋಡಿ ಈಗ ಕೆಲಸ ಸಿಗುತ್ತೆ ಅಂತ ಅವ್ರಿಗೆ ಆಸೆ ನೋಡಿ, ಕೆಲ್ಸಕ್ಕೆ ಹೋಗ್ತಾರೆ ನೋಡಿ. ಕೆಲ್ಸಗಳು ಮಾಡೋ ಸ್ಥಳದಲ್ಲಿ ಹೆಂಗಿರುತ್ತೆ ಗೊತ್ತಾ ನಿಮ್ಗೆ? ಒತ್ತಡಗಳು, ಸವಾಲುಗಳು, ತುಂಬಾ ಒತ್ತಡ ಇರುತ್ತೆ ನೋಡಿ. ಯಾರು ಸಂಬಳ ಎತ್ತೆತ್ತ ಹಂಗೆ ಕೊಡೋದಿಲ್ಲ ನೋಡಿ. ಯಾವುದೇ ಕೆಲ್ಸಕ್ಕೆ ಹೋಗ್ರಿ ಇವತ್ತು ತುಂಬಾ ಸ್ಟ್ರೆಸ್ಫುಲ್ ಇದೆ. ಹಿಂದಿನ ಕಾಲದಲ್ಲಿ ನೋಡ್ರಿ, ಒಂದ್ ಮೇಸ್ಟರ್ ಆಗ್ಬಿಟ್ರೆ, ಟೀಚರ್ ಆಗ್ಬಿಟ್ರ ಅಂತಂದ್ರೆ ತುಂಬಾ ಆರಾಮು ಅಂತ ಹೇಳ್ತಿದ್ರು ಅವ್ರಿಗೆ. ಟೀಚಿಂಗ್ ಪ್ರೊಫೆಷನ್ ಇಸ್ ಬೆಸ್ಟ್ ಪ್ರೊಫೆಷನ್ ನೋಡಿ. ಇವತ್ತು ಟೀಚರ್ಸ್ ಡೇ, ಟೀಚಿಂಗ್ ಪ್ರೊಫೆಷನ್ ಇಸ್ ಬೆಸ್ಟ್ ಪ್ರೊಫೆಷನ್. ಆರಾಮಾಗಿ ಮಕ್ಳಿಗೆ ಪಾಠ ಹೇಳ್ಕೊಂಡು ನೋಡಿ ಅವ್ರ ಬದುಕು ನಿರ್ವಹಣೆ ಮಾಡ್ತಿದ್ರು ಟೀಚರ್ಸ್ ಹಿಂದಿನ ಕಾಲದಲ್ಲಿ. ಇವತ್ತು ಒಬ್ಬ ಸ್ಕೂಲ್ ಟೀಚರ್, ಗೌರ್ಮೆಂಟ್ ಸ್ಕೂಲ್ ಟೀಚರ್ ಎಷ್ಟು ಒತ್ತಡ ಇದೆ ಗೊತ್ತಾ? ಯಾರಾದ್ರೂ ಸ್ಕೂಲ್ ಟೀಚರ್ಸ್ ಇದ್ದೀರಾ ಇಲ್ಲಿ? ನೋಡಿ ಅವ್ರು ಏನೇನ್ ಕೆಲಸ ಮಾಡಿಸ್ತಾರೆ ಗೊತ್ತಾ ಒಬ್ಬ ಸ್ಕೂಲ್ ಟೀಚರ್ ಕೈಯಲ್ಲಿ? ಸ್ಕೂಲ್ ಟೀಚರ್ ಮೊಟ್ಟೆ ತರಕಾರಿ ಎಲ್ಲ ತಗೊಂಡೋಗ್ ಪ್ರಭುಜಿ. ಓಕೆ ಪ್ರಭು. ಆಮೇಲೆ ಮೊಟ್ಟೆ ತರಕಾರಿ, ಆಮೇಲೆ ಬಾಳೆಹಣ್ಣು, ಬೇರೆ ಬೇರೆ ಏನ್ ಹೇಳ್ತಾರೆ ಎಲ್ಲ ಮಾಡ್ಬೇಕೀಗ. ನೋಡ್ರಿ ಪ್ರಭುಜಿ ಸರ್ ಹೇಳ್ತಿದ್ದಾರೆ, ಗೋವಿಂದಪ್ಪ ಮೇಸ್ಟ್ರು ಪಾಠ ಮಾಡೋದ್ ಬಿಟ್ಟು ಎಲ್ಲ ಮಾಡಿಸ್ತಾರೆ ಪ್ರಭುಜಿ. ಪಾಠ ಮಾಡೋದ್ ಬಿಟ್ಟು ಎಲ್ಲ ಮಾಡಿಸ್ತಾರೆ ನೋಡಿ. ಸೆನ್ಸಸ್ ಮಾಡಿಸ್ತಾರೆ ಅಲ್ವಾ ಪ್ರಭು? ಸೆನ್ಸಸ್ ಕಳಿಸ್ತಾರೆ, ಎಲೆಕ್ಷನ್ ಡ್ಯೂಟಿ ಆಗ್ತಾರೆ, ವೋಟ್ ಕೆಲಸ ಎಲ್ಲ ಮಾಡಿಸ್ತಾರೆ. ಹಾ ನೋಡಿ. ಮತ್ತೆ ಗಣತಿ ಮಾಡಿಸ್ತಾರೆ ಪ್ರಭುಜಿ. 15 ದಿವಸ ತಿಂಗಳಾಗುತ್ತೆ ಅದು ಗಣತಿ. 15 ದಿನ ಆಗುತ್ತೆ ಸೆನ್ಸಸ್ ಮಾಡ್ತಾರೆ. ಮತ್ತೆ ಸರ್ಕಾರದ ಎಲ್ಲಾ ಆ ಯೋಜನೆಗಳನ್ನೆಲ್ಲ ನೋಡಿ ಇವ್ರ ಮುಖಾಂತರ ನೋಡಿ ಕೊಡೋ ಪ್ರಯತ್ನ ಮಾಡ್ತಾರೆ ನೋಡಿ. ಇದು ತುಂಬಾ ತೀರಾ ಕೋರ್ಟ್ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದೆ, ಚರ್ಚೆ ಆಗ್ತಿದೆ. ಆದ್ರೆ ಏನೋ ಆಗ್ತಾ ಕಷ್ಟ ಇದೆ, ತುಂಬಾ ಕಷ್ಟ. ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಅವರು ಡೈರಿ ಬರಿಬೇಕು ಅಲ್ವಾ ಪ್ರಭು? ನೀವೆಲ್ಲ ಡೈರಿ ಬರೀತೀರಿ, ಏನೇನು ಹೆಂಗೆ ಯಾವತ್ತು ಏನೇನೆಲ್ಲ ಮಾಡಿದ್ರಿ, ಆ ಮಕ್ಕಳನ್ನ ಕಲಿಕೆಗೆ ನೋಡಿ. ಅವ್ರೇನಾದ್ರು SLCಲಿ ಫೇಲ್ ಆದ್ರೆ ಇವ್ರ ಮೇಲೆ ಕ್ರಮ ತಗೊಳ್ತಾರೆ, ವಿಶೇಷವಾಗಿ ನೋಡಿ ಟೀಚರ್ಸ್ ಮೇಲೆ. ಅವ್ರಿಗೆ ಬರ್ಬೇಕಾದ ಪರ್ಸೆಂಟೇಜ್ ಬರ್ದೇ ಇದ್ರೆ
ನೋಡ್ರಿ, ಈ ತರದ್ದು ತುಂಬಾ ಒತ್ತಡ ಇದೆ. ಇದೇ ತರ ಒಂದೊಂದೊಂದೊಂದು ಪ್ರೊಫೆಷನ್ ಅಲ್ಲೂ ಕೂಡ ಇದೆ. ಬ್ಯಾಂಕಿಂಗ್ ಅಲ್ಲೂ ಕೂಡ ಹಿಂಗೆ ಇದೆ ನೋಡಿ. ಈ ತರದ್ದು ಕಾಣ್ಬೋದು. ಯಾರು ಹಿಂದೆ ಬಹಳ ಬಹಳ ಆರಾಮ್ ಕೆಲ್ಸಗಳು ಅಂತಿದ್ದು ಎಲ್ಲ ಬ್ಯಾಂಕಿಂಗು, ಟೀಚಿಂಗು ನೋಡಿ, ಇವೆಲ್ಲನು ನೋಡಿ ಇವತ್ತು ಹಂಗಿಲ್ಲ. ನೋಡಿ, ಬಿಸ್ನೆಸ್ ನೀವು ಹೋದ್ರೇನು ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್ಸ್ ಇದೆ, ಪ್ರೆಷರ್ಸ್ ಇದೆ, ಟಾರ್ಗೆಟ್ಸ್ ಇದೆ ನೋಡಿ. ಈ ತರದ ಒತ್ತಡಗಳಿದಾವೆ ನೋಡಿ. ಈ ಒತ್ತಡದ ಬದುಕು ಯಾವ ಮಟ್ಟಕ್ಕೆ ಹೇಳ್ಕೊಂಡು ಹೋಗ್ತಿದೆ ಅಂತಂದ್ರೆ ನೋಡಿ, ಜನಗಳು ನೋಡಿ ಬೇಸತ್ತಬೇಕು. ಆಕ್ಚುಲಿ ಬೇಸತ್ತು ಹೋಗಿದ್ದಾರೆ. ಟ್ಯಾಕ್ಸ್ಗಳು, ಅದ್ರ ಮೇಲೆ ವಿಪರೀತ ಟ್ಯಾಕ್ಸ್ಗಳು ನೋಡಿ. ಹಿಂಗೆ ವಿಚಿತ್ರ ಇದೆ. ಅಷ್ಟು ಸುಲಭ ಇಲ್ಲ. ಹಿಂದಿನ ಕಾಲಗಳಿಗೆ ಹೋಲಿಸಿದ್ರೆ ವ್ಯತ್ಯಾಸವನ್ನ ಗಮನಿಸಬಹುದು. ನನಗೊಬ್ರು ಪ್ರೀ ಸ್ಕೂಲ್ ಟೀಚರ್ ಒಬ್ರು ಹೇಳ್ತಿದ್ರು. ನಮ್ಮ ಹಿಂದೆ ನಮ್ಮ ಭಗವದ್ಗೀತೆ ಕ್ಲಾಸ್ ಬರ್ತಿದ್ರು ಅವರು. ಈಗ ಬರ್ತಿಲ್ಲ. ಇಂಗ್ಲಿಷ್ ಭಗವದ್ಗೀತೆ ಕ್ಲಾಸ್ ಎಲ್ಲ ಅಟೆಂಡ್ ಆಗ್ತಿದ್ರು. ಪ್ರೀ ಸ್ಕೂಲ್ ಯಾವುದು, ಬೇಬಿ ಸಿಟ್ಟಿಂಗು, ಮಾಂಟೆಸರಿ, ಈ ತರದ್ದು. ಅವ್ರು ಹೇಳ್ತಾರೆ, ಅಯ್ಯೋ ಮಕ್ಕಳು, ಇತ್ತೀಚೆಗಿನ ಮಕ್ಕಳನ್ನ ನಾನು ತುಂಬಾ ವ್ಯತ್ಯಾಸವಾಗಿ ಕಾಣ್ತಿದ್ದೀನಿ. ಅವರು ಹೈಪರ್ ಸೆನ್ಸಿಟಿವ್ ಇರ್ತಾರೆ, ಅವ್ರನ್ನ ಕಂಟ್ರೋಲೇ ಮಾಡಕ್ಕಾಗಲ್ಲ. ಮತ್ತೆ ತುಂಬಾ ಸೆನ್ಸಿಟಿವ್ ಇರ್ತಾರೆ. ಅವ್ರಿಗೆ ನಾವು ಕಲ್ಸ್ಕೊಡಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅವರ ತಾಯಿಯಂದ್ರ ಗರ್ಭದಲ್ಲಿದ್ದಾಗ ಅವ್ರು ನಡ್ಕೊಂಡಂತ ರೀತಿ ನೋಡಿ, ಅದು ಬಹಳ ಮುಖ್ಯ ಆಗ್ತೈತೆ. ಈಗ ನೋಡಿ, ಅವರು ಹುಟ್ಟಿರೋ 3 ವರ್ಷ, 2.5-3 ವರ್ಷದ ಮಕ್ಕಳು. ಅವ್ರಿಗೆ ಏನು ಬದುಕು ಕಂಡಿರ್ತಾರೆ ಅವರು, ಅಲ್ವಾ? ಏನ್ ಕಂಡಿರ್ತಾರೆ ಅವ್ರು ಹೇಳ್ತಾರೆ, ಇತ್ತೀಚಿನ ಮಕ್ಕಳನ್ನ ಹ್ಯಾಂಡಲ್ ಮಾಡದೆ ನನಗೆ ತುಂಬಾ ಸವಾಲಾಗ್ಬಿಟ್ಟಿದೆ ಅಂತ ನೋಡಿ. ಈ ತರದ್ದು ಈ ವರ್ಕಿಂಗ್ ಯಾರು ಪ್ರೊಫೆಷನಲ್ ಇರ್ತಾರೆ ಅವರ ಒತ್ತಡಗಳು, ವಿಶೇಷವಾಗಿ ಪ್ರೆಗ್ನೆನ್ಸಿಲಿದ್ದಾಗ ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ಕೆಲಸ ಮಾಡ್ತಾರೆ. ಪ್ರೆಗ್ನೆನ್ಸಿ ಇದ್ದಾಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಷ್ಟು ಗಂಟೆ ಒತ್ತಡದಲ್ಲಿ ಅವರು ಕೋಡಿಂಗ್ ಎಲ್ಲ ಮಾಡ್ತಿರ್ತಾರೆ. ಒಂದು 10-12 ಅವರ್ಗಳು ವರ್ಕ್ ಮಾಡ್ತಾರೆ. ಯಾಕಂದ್ರೆ ದೊಡ್ಡ ಸಂಬಳ ಕೊಡ್ತಾರಲ್ವಾ ನೋಡಿ, ಲಕ್ಷಗಟ್ಟಲೆ ಸಂಬಳ ಕೊಡ್ತಾರೆ, ಹೆವಿ ಪ್ರೆಷರ್ ಹಾಕಿಸ್ತಾರೆ ನೋಡಿ. ಹಂಗೆಲ್ಲ ಸ್ಟ್ರೆಸ್ಫುಲ್ ಆಗಿ ಬೆಳೆದಿರ್ತಾರೆ ಮಾನಸಿಕ ನೋಡಿ. ಹಿಂಗೆ ಬೇರೆ 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 ನೋಡಿ, ಮೊಬೈಲ್ಗಳು ನೋಡಿರ್ತಾರೆ, ನೋಡಬಾರ್ದು ಸೀರಿಯಲ್ಗಳು ನೋಡಿರ್ತಾರೆ ನೋಡಿ. ಹಂಗೆ ಹುಟ್ಟದಂತ ಮಕ್ಕಳು 3-4-5 ವರ್ಷದ ಮಕ್ಕಳು ವಿಚಿತ್ರ ಆಡೋದನ್ನ ನೋಡ್ತಾರೆ. ಕೆಲವರೆಲ್ಲರೂ ಮಕ್ಕಳು ಒಂದು ಮಗು ಇನ್ನೊಂದು ಮಗುನ ಒಡೆದು ಬಿಡುತ್ತೆ ನೋಡಿ, ಜಿಗಟ್ ಬಿಡುತ್ತೆ, ಗಿಲ್ ಬಿಡುತ್ತೆ, ಪರ್ಚ್ ಬಿಡುತ್ತೆ, ಒಡೆದು ಬಿಡುತ್ತೆ ನೋಡಿ. ಈ ತರದೆಲ್ಲ ನೋಡ್ತಿದ್ದಾರೆ. ಎಸ್ಪೆಷಲಿ ಇವತ್ತು ಸಿಂಗಲ್ ಚೈಲ್ಡ್, ಒಬ್ಬೊಬ್ಬರೇ ಮಕ್ಕಳಿರ್ತಾರೆ ಅಲ್ವಾ ನೋಡಿ. ಮನೆಯಲ್ಲಿ ಅಣ್ಣ ತಮ್ಮ, ಅಕ್ಕ ತಂಗಿ ನೋಡಿ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ನೋಡಿ, ಅವ್ರ ಜೊತೆ ಸಹಿಸ್ಕೊಂಡು ಹೋಗೋದು, ಜೊತೆಗೆ ಬಾಳೋದು ನೋಡಿ. ಮನೆಯಲ್ಲಿ ಅಜ್ಜಿ ತಾತ ಈ ತರ ಏನೂ ಅವಕಾಶ ಇರೋದಿಲ್ಲ ನೋಡಿ. ಒಂದೇ ಮಗು ಇರುತ್ತಾ, ಈ ಸ್ಕೂಲಿಗೆ ಬರುತ್ತಾ, ಅಲ್ಲಿ ಬಂದಾಗ ಈ ಮಕ್ಕಳೆಲ್ಲ ಇರ್ತಾರ ನೋಡಿ, ಸಹಿಸ್ಕೊಳ್ಳಲ್ಲ ನೋಡಿ. ಅಲ್ಲಿ ವಿಚಿತ್ರ ಆಗ್ಬಿಟ್ಟಿರುತ್ತೆ ನೋಡಿ. ಅದು ಸಹನೇನೆ ಇರೋದಿಲ್ಲ ನೋಡಿ. ಅಲ್ಲಿ ಆ ಸಣ್ಣ ತಪಸ್ಸನ್ನ ಕೂಡ ಸಹಿಸ್ಕೊಳ್ಳಕ್ಕೆ ಇತ್ತೀಚಿನ ನೋಡಿ, ಇದನ್ನೇ ಇವತ್ತು ಓದ್ತಾ ಇರೋದು, ತಪಸ್ಸಿನ ಬಗ್ಗೆ ಓದ್ತಾ ಇದ್ದೀವಿ. ಮಕ್ಕಳಿಗೆ ತಪಸ್ಸೇ ಇಲ್ಲದೆ ಇರೋ ತರ ಮಾಡ್ತಿದ್ದೀವಿ. ಕಷ್ಟನೇ ಆಗ್ಬಾರ್ದು. ಸುಲಭವಾಗಿ ನೀವು ಮಕ್ಕಳಲ್ಲಿದ್ದಾಗ, ನೀವು ವಿದ್ಯಾರ್ಥಿಗಳಾಗಿದ್ದಾಗ, ಈಗ ನಿಮ್ಮ ಮಕ್ಕಳಿಗೆ ಮಾಡ್ಕೊಡ್ತಿರೋ ಸೌಲಭ್ಯ ತಪಸ್ಸಿಗೆ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಆಗಿನ ಹೌದು ಕಾಲದಲ್ಲಿ ಬಹಳ ಇದೆ. ಹೌದು ಪ್ರಭುಜಿ. ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಅವಾಗ ನಾವಾದ್ರೂ ಸ್ವಲ್ಪ ಮಾತು ಕೇಳ್ತಿದ್ವಿ ಪ್ರಭುಜಿ, ಇವಾಗ ಮಾತೇ ಕೇಳಲ್ಲ ಅಂತಾರೆ. ಮೊದ್ಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಇತ್ತು ಪ್ರಭುಜಿ, ಅದ್ರಲ್ಲೆಲ್ಲ ಹೊಂದ್ಕೊಂಡು ಹೋಗ್ತಿದ್ರು. ನೋಡಿ, ಅದರಲ್ಲಿ ಒಂದು ತಪಸ್ಸು, ಅದೊಂದು ಸಹನೆ. ಯಾಕಂದ್ರೆ ನಾವು ಪ್ರಸಾದ ಕೊಟ್ಟಿರಲ್ಲ ಪ್ರಭು, ಅದಕ್ಕೆ ಆತರ. ಪ್ರಸಾದ ಅನ್ನೋದು ಒಂದು ಬೇರೆ ವಿಷಯ ಮತ್ತಜಿ. ಸಹನೇನೆ ಇರೋದಿಲ್ಲ. ನಾವೇ ತಿಂದಿರಲ್ಲ ಪ್ರಸಾದ ಮೊದ್ಲು. ಅಂದ್ರೆ ಒಟ್ಟು ಕುಟುಂಬದಲ್ಲಿ ಹಂಚ್ಕೊಳ್ಳೋದು ಇದೆಲ್ಲ ರೂಢಿ ಇತ್ತು ಅವಾಗ. ಇವಾಗ ಎಲ್ಲ ನನಗೆ ಬೇಕು. ಹರೇ ಕೃಷ್ಣ ಪ್ರಭುಜಿ. ಆಕ್ಚುಲಿ ಅವಾಗೆಲ್ಲ ಎಲ್ಲಾ ಕೆಲ್ಸಗಳು ಮಾಡಿ ಮತ್ತೆ ಶಾಲೆಗೂ ಹೋಗ್ ಬರ್ತಾ ಇದ್ವಿ, ಅಂದ್ರೆ ಎರಡನ್ನೂ ಮಾಡ್ತಾ ಇದ್ವಿ. ಈಗ ಏನು ಇಲ್ಲ, ಮನೆಗ್ ಬಂದ್ರೆ ಮಕ್ಳಿಗೆ ಮುದ್ದು ನಾವೇ ಜಾಸ್ತಿ.
ಅಯ್ಯೋ ಅದನ್ ಮಾಡಿದ್ರೆ ಸುಸ್ತಾಗತ್ತೆ, ಅದನ್ ಮಾಡಿದ್ರೆ ಮಕ್ಳಿಗೆ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಅವ್ರು ಬಾಯಿ ತೆಗಿಯಕ್ ಮುಂಚೆನೆ ಅಯ್ಯೋ ಮುಟ್ಬೇಡ ಮುಟ್ಬೇಡ ಅವಳು ಹೇಳ್ತಾಳೆ, ಆತರ ಒಂದು ಸ್ವಭಾವ ಮಾಡ್ಕೊಂಡಿದೀನಿ. ಹೌದು ನೋಡಿ, ಈ ತರದೆಲ್ಲ ಇದೆ. ಅವ್ರ ಕೈಯಲ್ಲಿ ನಾವು ಹೆಚ್ಚು ಕಷ್ಟ ಆಗ್ಬಾರ್ದು, ನಮ್ಮಷ್ಟು ಕಷ್ಟ ಅವ್ರು ಪಡ್ಬಾರ್ದು. ಅವ್ರ ತಪಸ್ಸೆ ಆಗದೆ ಇರೋ ರೀತಿ ಮಾಡಕ್ ಹೋಗೋದು ನೋಡಿ. ಅವ್ರಿಗೆ ಕಷ್ಟ ಆಗ್ಬಾರ್ದು ನೋಡಿ, ನಾವು ಹಂಗೆ ಪ್ರಯತ್ನ ನೋಡಿ. ಇದು ಬಹಳ ವಿಶೇಷ ನೋಡಿ. ಒಂದು ಕತೆ ನೋಡಿ, ಏನಂದ್ರೆ ಒಂದು ಕೋಳಿ ಮೊಟ್ಟೆ ಇಟ್ಟಿರುತ್ತೆ. ನಿಮ್ಗೆಲ್ಲ ಕೋಳಿ ಮೊಟ್ಟೆ ಇಟ್ಟು ಅದ್ರ ಕಾವು ಕೊಟ್ಟು ಮರಿ ಮಾಡೋದೆಲ್ಲ ನೀವು ನೋಡಿರ್ತೀರಿ ಅಲ್ವಾ? ನೋಡಿರ್ತೀರಿ ಮರಿ ಆಗುವಂಥದ್ದು ಹೌದು ಪ್ರಭುಜಿ. ಅಲ್ಲ. ಆ ಮೊಟ್ಟೆಯಿಂದ ನೋಡಿ ಆ ಮರಿ ಆಚೆ ಬರ್ಬೇಕು ಅಂದ್ರೆ ಅದು ಒಂದು ತಪಸ್ಸು. ನೋಡಿದೀರಾ? ಹ್ಯಾಚಿಂಗ್ ಮೊಟ್ಟೆ ಹೆಂಗೆ ಮರಿ ಹೊಡ್ಕೊಂಡು ಆಚೆ ಬರುತ್ತೆ ನೋಡಿರ್ತೀರಾ? ಅದು ಆ ಕೋಳಿ ಏನಾದ್ರೂ ಹೆಲ್ಪ್ ಮಾಡುತ್ತೆ ಅದಕ್ಕೆ ಮೊಟ್ಟೆಯಿಂದ ಆಚೆ ಬರೋದಕ್ಕೆ? ಕೋಳಿ ಮೊಟ್ಟೆನ ಹೊಡೆದು ಆಚೆ ಕರ್ಕೊಂಡ್ಬರುತ್ತೆ? ಇಲ್ಲ ಪ್ರಭುಜಿ. ಹೇಗ್ ಬರ್ಬೇಕು? ಅದೆಷ್ಟು ಕದೆ ಅವೇ ಹೊಡ್ಕೊಂಡ್ ಬರ್ತಾವ ಪ್ರಭುಜಿ ಮರಿಗಳೇನೆ. ನೋಡಿ ನಾನು ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ತೋರಿಸ್ತೀನಿ. ನೀವೇನಾದ್ರೂ ಅದಕ್ಕೆ ನೋಡಿ, ಇದೊಂದು ತಪಸ್ಸು ಬದುಕಲ್ಲಿ. ಅದು ಒಂದು ತಪಸ್ಸು. ಅದು ಆ ಕೋಳಿ ಆ ಮರಿ ಅದು ಯಾವುದೇ ಪಕ್ಷಿ ಆಗ್ಬಹುದು ನೋಡಿ, ಅದರ ಪ್ರಯತ್ನ ಮಾಡ್ಕೊಂಡು ಅದೇ ಬರಬೇಕು ನೋಡಿ. ಇಲ್ಲಿ ಕಾಣ್ತಿದ್ಯಾ ನಿಮ್ಗೆ ಚಿತ್ರದಲ್ಲಿ? ನೋಡಿ ಇಲ್ಲಿ ಮರಿ ಮೊಟ್ಟೆ ಕಾಣ್ತಾ ಇದೆ ಪ್ರಭುಜಿ. ನೋಡಿ. ಇಲ್ಲಿ ಈ ಮೊಟ್ಟೆ ನೋಡ್ರಿ ಹೆಂಗ್ ಹೊಡ್ಕೊಂಡು ಬರ್ತಾ ಇದೆ ನೋಡ್ರಿ. ಈ ಮೊಟ್ಟೆ ನೋಡ್ರಿ ಅಲ್ವಾ? ನೋಡ್ರಿ ಈ ತರದ್ದು. ನೀವೇನಾದ್ರೂ ಈ ಮೊಟ್ಟೆಯನ್ನ ನೀವೇ ಸುಲ್ದು ಇಟ್ಬಿಟ್ರೆ ನೋಡಿ, ಈ ಕೋಳಿ ಮರಿ ಆಚೆ ಬರಕ್ ಅನುಕೂಲ ಆಗ್ಲಿ ನೋಡಿ, ಅದ್ರ ಬದುಕನ್ನೇ ನೀವು ಹಾಳು ಮಾಡ್ತಿದ್ದೀರಿ ಅಂತ. ಅರ್ಥ ಆಯ್ತಾ ನಾನು ಹೇಳ್ತಿರೋದು? ಭಾಗವತದಲ್ಲಿ ಬರುತ್ತಲ್ಲ ಪ್ರಭು, ಅವ್ರು ಇನ್ನೂ ಈ ಮೊಟ್ಟೆಗಳು ಒಡೆದಿಲ್ಲ ಅಂತ ಹೊಡೆದ್ಬಿಟ್ರೆ ಅರುಣ, ಆದ್ರಿಂದ ಅವ್ರಿಗೆ ಅರ್ಧ ದೇಹ ಬರುತ್ತೆ, ಅವರು ಸೂರ್ಯನ ಸಾರಥಿ ಆಗ್ತಾರೆ. ನೋಡಿ, ಆ ತಾಯಿಗೆ ಆ ಒಂದು ಪೇಶನ್ಸ್ ಇರೋದಿಲ್ಲ. ಇನ್ನು ಅದು ಮೊಟ್ಟೆಗೆ ಸಹಾಯ ಅಂತ ಅಲ್ಲ ನೋಡಿ, ಅದು ಇನ್ನು ಏನು ಗರ್ಭನೇ ಇನ್ನು ಮರಿನೇ ಆಗಿಲ್ಲ ಏನು ಅಂತ ಕುತೂಹಲ ಅವ್ರಿಗೆ. ಅದಕ್ಕೆ ಯಾಕೆ ಅಂತ ನೋಡೋ ಒಂದು ಪ್ರಯತ್ನ. ಅದು ಪಕ್ವ ಆಗಿರೋದಿಲ್ಲ, ಪರಿಪಕ್ವ ಆಗಿರೋದಿಲ್ಲ, ಮೆಚೂರ್ಡ್ ಆಗಿರೋದಿಲ್ಲ ನೋಡಿ. ಆ ಮೆಚೂರಿಟಿ ಅನ್ನುವಂಥದ್ದು ಲೈಫಲ್ಲಿ ಕಲಿಸ್ಕೊಡುವಂಥ ಪಾಠಗಳು ನಿನ್ನೆ ನಾವು ಚರ್ಚೆ ಮಾಡ್ತಿದ್ವಿ, ಜ್ಞಾಪಕ ಇದೆಯಾ? ಮಧ್ಯಮ, ಅಧಮ, ಉತ್ತಮ. ಏನ್ ಚರ್ಚೆ ಮಾಡ್ತಿದ್ವಿ? ಮಧ್ಯಮ, ಅಧಮ, ಉತ್ತಮ. ಯಾರನ್ನು ಉತ್ತಮ ಅಂತೀರಿ, ಯಾರನ್ನು ಮಧ್ಯಮ ಅಂತೀರಿ, ಯಾರ ಅಧಮ ಅಂತೀರಿ? ಜೀವನದ ಅನುಭವದಿಂದ ಕಲಿಯೋ ಪಾಠಗಳು ಯಾರಾದ್ರೂ ಸ್ವಲ್ಪ ಹೇಳ್ತೀರಾ? ಅಂದ್ರೆ ಇನ್ನೊಬ್ಬರ ಜೀವನ ನೋಡಿ ತಕ್ಷಣ ಅವರು ತಿದ್ಕೊಳ್ಳೋದು ಉತ್ತಮರು ಅಂತ. ಇನ್ನೊಬ್ಬರು ನೋಡಿ ಅವ್ರು ಅನುಭವಿಸಿದ್ರು ಕೂಡ ಅವ್ರು ತಿದ್ಕೊಳ್ತಾ ಇರೋರು ಮಧ್ಯಮರು. ಜೀವನದಲ್ಲಿ ಎಷ್ಟೇ ಮೂರನೇದು ಪ್ರಭು ಬುದ್ಧಿ ಶಾಸ್ತ್ರಗಳನ್ನು ಓದದೇ ಇರೋರು ಮಧ್ಯಮರು, ಅಧಮರು. ನೋಡಿ, ಧರ್ಮಶಾಸ್ತ್ರಗಳಲ್ಲಿ ಓದ್ತಾರೆ ನೋಡಿ, ಬೇರೆ ಬೇರೆ ನೋಡಿ. ಹಿರಣ್ಯಕಶಿಪು, ಹಿರಣ್ಯಾಕ್ಷ, ದುರ್ಯೋಧನನ್ಗೆ ಏನಾಯ್ತು, ಪಾಂಡವರಿಗೆ ಏನಾಯ್ತು ನೋಡಿ, ಜೂಜಾಡಿದ್ರೆ ಏನಾಗತ್ತೆ ನೋಡಿ, ಪಗಡೆ ಜೂಜಾಡಿದ್ರೆ ಏನಾಗತ್ತೆ ನೋಡಿ. ಈ ತರದೆಲ್ಲ ಧರ್ಮಶಾಸ್ತ್ರಗಳಲ್ಲಿ, ಇತಿಹಾಸದಲ್ಲಿ. ನಾನು ಕೃಷ್ಣದೇವರಾಯ ಬಗ್ಗೆ ಎಲ್ಲ ಹೇಳ್ತಿದ್ದೆ ಅಲ್ವಾ? ಕೃಷ್ಣದೇವರಾಯ, ಹಿಮ್ಮಡಿ ಪುಲಕೇಶಿ ನೋಡಿ, ಈ ತರ ಜೂಲಿಯಸ್ ಸೀಸರ್ ನೋಡಿ, ಈ ತರದವರು ಇತಿಹಾಸದಲ್ಲಿ ಕೆಲವ್ರನ್ನ ಓದ್ತೀವಿ. ಓದಿ ನಾವು ಪಾಠ ಕಲ್ತ್ಕೊಂಡ್ಬಿಡ್ತೀವಲ್ವಾ? ಎಚ್ಚರಿಕೆ. ಇದು ಉತ್ತಮರು ನೋಡಿ. ಹಿಂಗೆ ಬೇರೆ ಅಕ್ಕಪಕ್ಕದ ಮನೆಯಲ್ಲಿ ಏನೋ ಆಗ್ತಾ ಇರುತ್ತೆ ನೋಡಿ, ಅದನ್ನ ನೋಡಿರ್ತೀವಿ ನೋಡಿ. ಈ ತರ ಎಲ್ಲ ನೋಡಿ ಪಾಠ ಕಲ್ತು ಎಚ್ಚರಿಕೆ ಆಗೋರು ಉತ್ತಮರು ನೋಡಿ. ನನಗೆ ಆಗಿ ನಾನು ಪಾಠ ಕಲ್ತ್ಕೊಂಡ್ರೆ ಏನದು? ಮಧ್ಯಮ ನೋಡಿ. ನನಗೆ ಅನುಭವಗಳ ಮೇಲೆ ಎಲ್ಲ ಅನುಭವಗಳು ನನಗೆ ಆಗಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ಧರ್ಮಶಾಸ್ತ್ರಗಳು ಓದ್ಬೇಕು ಅಂತ ನೋಡಿ. ಈ ತರ ಪುರಾಣ ಇತಿಹಾಸಗಳನ್ನು ಓದ್ಬೇಕು ಅಂತ. ಇತಿಹಾಸವನ್ನ ಕಲಿಯದವನು ಇತಿಹಾಸವನ್ನ ನಿರ್ಮಿಸಲಾರ ಅಂತ ಯಾರೋ ಒಬ್ರು ಹೇಳ್ತಾರೆ, ಮಹಾಪುರುಷರು ಯಾರೋ. ಇತಿಹಾಸವನ್ನು ತಿಳಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಹೇಳ್ತಾರೆ. ಕೃಷ್ಣ ಪ್ರಭುಜಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಭುಜಿ. ಹೌದು ಪ್ರಭು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ನೋಡಿ. ಪ್ರಕಾಶ್ ಪ್ರಭುಜಿ ಅವರು ಹೇಳ್ತಿದ್ದಾರೆ.
ಹಂಗೆ ನಾವು ಇತಿಹಾಸವನ್ನ ತಿಳಿದೇ ಇದ್ರೆ ಇತಿಹಾಸವನ್ನ ಸೃಷ್ಟಿಸಕ್ಕಾಗೋದಿಲ್ಲ. ನೋಡಿ, ಇತಿಹಾಸವನ್ನು ಮರ್ತೋದ್ರೆ ನೋಡಿ ಹೋಯ್ತು ನೋಡಿ. ಹಂಗೆ ಜೀವನದ ಪಾಠಗಳು ನೋಡಿ, ಇದೆಲ್ಲ ಓದ್ತಿದೀವಲ್ವಾ, ಇವೆಲ್ಲವೂ ಬೇರೆಯವರಿಂದ ಬೇರೆಯವ್ರಿಗೆ ಆದಂತ ಅನುಭವಗಳಿಂದ ನೋಡಿ, ಬೇರೆಯವರ ದಾನ ಮಾಡಿ ಬೇರೆ ಎಷ್ಟೋ ಉದಾಹರಣೆಗಳಿದಾವೆ ನೋಡಿ. ದಾನ ಮಾಡಿ ಕೆಟ್ಟೋರಿದ್ದಾರೆ, ದಾನ ಮಾಡಿ ಒಳ್ಳೆ ಉದ್ಧಾರ ಆದವ್ರು ಇದ್ದಾರೆ. ಯಾರಾದ್ರೂ ಹೇಳ್ತೀರಾ ಉದಾಹರಣೆಗೆ? ದಾನ ಮಾಡಿ ಕೆಟ್ಟವರು ಕರ್ಣ ಪ್ರಭುಜಿ. ಅಲ್ವಾ? ನೋಡ್ರಿ, ಈ ತರ ದಾನ ಮಾಡಿ ಸತ್ಯ ಹರಿಶ್ಚಂದ್ರ ಪ್ರಭುಜಿ. ನೋಡಿ, ಸತ್ಯ ಹರಿಶ್ಚಂದ್ರ ನೋಡಿ, ಉದಾಹರಣೆಗಳಿದಾವೆ ಪುರಾಣದಲ್ಲಿ. ನೀವು ಈ ತರ ಉದಾಹರಣೆಗಳು ಹೇಳ್ಬೋದು. ಕೊಟ್ಟು ಕೆಟ್ಟ, ಕೊಡದೆ ಕೆಟ್ಟ, ಈ ತರದೊಂದು ಒಗಟಿದೆ. ಯಾರಾದ್ರೂ ಹೇಳ್ತೀರಾ? ಮುಟ್ಟಿ ಕೆಟ್ಟ, ಮುಟ್ಟದೆ ಕೆಟ್ಟ, ಈ ತರದೊಂದು ಒಗಟಿದೆ. ಯಾರಿಗಾದ್ರೂ ಗೊತ್ತಾ? ಮುಟ್ಟಿ ಕೆಟ್ಟವನು ಪ್ರಭು ಪುರಂದರದಾಸರು ಕೊಟ್ಟು ಅವರು ಉದ್ಧಾರ ಆಗ್ಬಿಟ್ರು ಪ್ರಭು. ವೆರಿ ಗುಡ್. ನೋಡಿ, ಕೊಟ್ಟು ಕೆಟ್ಟ, ಕೊಡದೆ ಕೆಟ್ಟ, ಮುಟ್ಟಿ ಕೆಟ್ಟ. ಕೊಟ್ಟು ಕೆಡನನ್ನ ಬೇಡ, ಕೊಟ್ಟಿದ್ದು ನಿನಗೆ ಇಟ್ಟಿದ್ದ ಗಂಟು ಅಂತ ಏನೋ ಪ್ರಾವರ್ಬ್ ಹೇಳ್ತಾರೆ. ಇಲ್ಲ, ಅದು ಬೇರೆ ಮಾತಾಡಿ. ನೋಡಿ, ಇಲ್ಲಿ ತೋರಿಸ್ತೀನಿ ನೋಡ್ರಿ. ಕೊಟ್ಟು ಕೆಟ್ಟ, ಕೊಡದೆ ಕೆಟ್ಟ, ಮುಟ್ಟಿ ಕೆಟ್ಟ, ಮುಟ್ಟದೆ ಕೆಟ್ಟ, ಈ ತರದೆಲ್ಲ ಇದು ಒಂದು ಕನ್ನಡದಲ್ಲಿ ಹೇಳ್ತಾರೆ. ಏನೇ ಆಗ್ಲಿ ನೋಡಿ, ದಾನ ಕೊಟ್ಟು ಕೆಟ್ಟೋರಿದ್ದಾರೆ ಕೆಲವರೆಲ್ಲರೂ. ನೀವು ಯಾರಾದ್ರೂ ಗೂಗಲ್ ಸರ್ಚ್ ಮಾಡಿದ್ರೆ ಈ ತರ ಬಂದ್ಬಿಡುತ್ತೆ ನೋಡ್ರಿ. ಕೊಟ್ಟು ಕೆಟ್ಟ, ಕೊಟ್ಟು ಕೆಟ್ಟ ಕಾರಣ ಪ್ರಭುಜಿ. ಕೊಟ್ಟಿದ್ದು ಕೆಟ್ಟಿತನ ಬೇಡ, ಬಚ್ಚಿಟ್ಟಿದ್ದು ಪರಾರಿ. ಕೊಟ್ಟಿದ್ದು ಕೆಟ್ಟಿತನ ಬೇಡ, ಬಚ್ಚಿಟ್ಟಿದ್ದು ಪರಾರಿ. ಅದು ಬೇರೆ ಮಾತು ನೋಡ್ರಿ. ಕೆಟ್ಟವನು ರಾವಣ ಪ್ರಭುಜಿ. ಮುಟ್ಟಿ ಕೆಟ್ಟವನು ರಾವಣ. ನೋಡಿ, ಹೇಳ್ತೇನೆ ನೋಡಿ. ಕರ್ಣ ಕೊಟ್ಟು ಕೆಟ್ಟ, ದುರ್ಯೋಧನ ಕೊಡದೆ ಕೆಟ್ಟ, ಧರ್ಮರಾಜ ಜೂಜಾಡಿ ಕೆಟ್ಟ, ಭೀಷ್ಮ ಮಾತನಾಡದೆ ಕೆಟ್ಟ ನೋಡಿ. ಆಮೇಲೆ ಈ ತರದ್ದು ನೋಡಿ, ಇಲ್ಲಿ ಬೇರೆ ಇನ್ನೊಂದು ನೋಡಿ. ರಾವಣ ಮುಟ್ಟಿ ಕೆಟ್ಟ ನೋಡಿ. ಇವನು ಯಾರು? ದುಶ್ಯಾಸನ ಮುಟ್ಟಿ ಕೆಟ್ಟ ಅಲ್ವಾ? ದುಶ್ಯಾಸನ ಏನ್ ಮಾಡ್ತಾನೆ? ಜಡೆಯನ್ನ ಮುಟ್ತಾನೆ ಅಲ್ವಾ? ಜ್ಞಾಪಕ ಇದೆಯಾ ನಿಮ್ಗೆ? ನೋಡಿ, ಈ ತರದ್ದು ಒಂದು ಶ್ಲೋಕ ಇದೆ ಅಲ್ವಾ? ನೋಡಿ, ಹಂಗೆ ಕರ್ಣ ಕೊಟ್ಟು ಕೆಟ್ಟ, ದುರ್ಯೋಧನ ಕೊಡದೆ ಕೆಟ್ಟ, ಧರ್ಮರಾಜ ಜೂಜಾಡಿ ಕೆಟ್ಟ, ದ್ರೌಪದಿ ನಕ್ಕು ಕೆಟ್ಟಳು, ಭೀಷ್ಮನ ಮಾತನಾಡದೆ ಕೆಟ್ಟ, ಧೃತರಾಷ್ಟ್ರ ಮೌನ ವಹಿಸಿ ಕೆಟ್ಟ, ಶಕುನಿ ತಂತ್ರದಿಂದ ಕೆಟ್ಟ ನೋಡಿ, ಕುಂತಿ ಮಂತ್ರದಿಂದ ಕೆಟ್ಟಳು, ಶಂತನು ಬೇಟೆಯಾಡಿ ಕೆಟ್ಟ, ಅಭಿಮನ್ಯು ಅರ್ಧ ವಿದ್ಯೆಯಿಂದ ಕೆಟ್ಟ, ಅಶ್ವತ್ಥಾಮ ಅವಿವೇಕದಿಂದ ಕೆಟ್ಟ ನೋಡ್ರಿ. ಈ ತರದ್ದು ನೋಡಿ, ಕೊಟ್ಟು ಕೆಟ್ಟ, ಕೊಡದೆ ಕೆಟ್ಟ, ಮುಟ್ಟಿ ಕೆಟ್ಟ, ಮುಟ್ಟದೆ ಕೆಟ್ಟ, ಈ ತರದೆಲ್ಲವೂ ಇದಾವೆ ಅಲ್ವಾ? ನೋಡಿ, ಈ ತರದ ನೋಡಿ, ನಮ್ಮ ಬಸವಣ್ಣವರು ಅಣ್ಣವರು ಹೇಳ್ತಾರೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳಡೆ, ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ನೋಡಿ. ಹಂಗೆ ಇದು ಯಾಕೆ ಇದೆಲ್ಲ ಹೇಳ್ತಿದ್ರೆ ಅಂದ್ರೆ, ಇದೆಲ್ಲ ದಾನದ ಭಾಗವಾಗಿ, ಯಜ್ಞದ ಭಾಗವಾಗಿ, ತಪಸ್ಸಿನ ಭಾಗವಾಗಿ ಇವೆಲ್ಲ ಬರುತ್ತೆ ನೋಡಿ. ಈ ತರ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೋಡಿ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೋಡಿ. ಇದು ಕೂಡ ಯಜ್ಞ, ದಾನ, ತಪಸ್ಸು ಶ್ರದ್ಧೆಯಿಂದ ಮಾಡಿದ್ರೆ ಅದು ಅಶಾಶ್ವತ. ಮೊಬೈಲ್ ಸ್ಕ್ರೀನ್ ಅಲ್ಲಿ ಕಾಣ್ತಿದ್ಯಾ? ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ. ನೋಡಿ, ಅದು ಈ ಶ್ಲೋಕಕ್ಕೆ ಅನ್ವಯಿಸ್ಕೋಬಹುದು. ಪರಮಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ. ಈ ಸಾಲಿಗೂ ಈ ವಚನಕ್ಕೂ ಮ್ಯಾಚ್ ಆಗ್ತಿದ್ಯಾ? ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ನೀಡೋದು ಅಂದ್ರೆ ದಾನ ಅಲ್ವಾ? ನೋಡಿ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಅಂದ್ರೆ ಯಜ್ಞಗಳನ್ನ ನೋಡಿ, ಮನಸ್ಸಿಲ್ದೆ, ಶ್ರದ್ಧೆ ಇಲ್ಲದೆ ಮಾಡಿದ್ರು ನೋಡಿ, ಎಲ್ಲ ವೇಸ್ಟ್ ಆಯ್ತು. ಎಲ್ಲ ಅಶಾಶ್ವತದ ಪ್ರಯತ್ನಗಳು ಮಾಡಿದ್ರು, ಟೆಂಪರರಿ ಬೆನಿಫಿಟ್ಸ್ ಕಡೆನೇ ಗಮನ ಕೊಟ್ರು ಅಲ್ವಾ? ನೋಡಿ, ಹಂಗೆ ಮಾಡುವ ನೀಡುವ ನಿಜ ಗುಣ ಒಳಗೆ ನೋಡ್ರಿ. ಹಿಂಗೆ
ಮಾಡುವವನು ಅಂದ್ರೆ ಯಜ್ಞಗಳನ್ನು ಮಾಡುವವನು, ತಪಸ್ ಮಾಡುವವನು. ನೀಡೋದು ಅಂದ್ರೆ ದಾನ ನೀಡೋದು. ನೋಡಿ ಹಿಂಗೆ ನೋಡಿ ಈ ತರದ್ದು ನೋಡಿ ದಾರ್ಶನಿಕರು ಬೇರೆ ಬೇರೆ ರೀತಿಗಳಲ್ಲಿ ಬೇರೆ ಬೇರೆ ತರ ಹೇಳ್ತಾರೆ. ಮಾಡದೆ ಕೊಟ್ಟ, ಕೊಡೋದು ಕೆಟ್ಟ, ನೋಡಿ ಈ ತರದ್ದು. ಹಿಂಗೆ ನೋಡಿ ಹಿಂಗೆ ಇವೆಲ್ಲ ಬದುಕಲ್ಲಿ ದೊಡ್ಡ ಪಾಠಗಳು. ಇವೆಲ್ಲವೂ ಜೀವನದಲ್ಲಿ ಹೋಗ್ತಾ 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 ಪರಿಪಕ್ವ ಆಗ್ತಾ ಹೋಗ್ತೀವಿ. ನೋಡಿ ಜೀವನದಲ್ಲಿ ಯಾರ್ಯಾರನ್ನೋ ಸಂಧಿಸ್ತೀವಿ, ಭೇಟಿ ಆಗ್ತೀವಿ. ನೋಡಿ ಈ ಭೇಟಿ ಆಗೋಗಳು ದಿನ ಹೇಳ್ತಿದ್ರಲ್ಲ, ಕೆಲವು ಬದುಕನ್ನೇ ಪರಿವರ್ತಿಸ್ತವೆ. ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ನೋಡಿ ಅವರ ಸ್ನೇಹಿತ ನೋಡಿ ಒಬ್ಬ ಸನ್ಯಾಸಿ, ಒಬ್ಬ ಸಾಧುವನ್ನ ನೋಡೋಣ ಬಾ ಅಂತ ಕರೀತಾರೆ. ನರೇಂದ್ರ ನರೇನ್ ನರೇನ್ ಪ್ರಭು ನರೇನ್ ಅಂತ ಒಬ್ರು ನೋಡಿ, ಅವರು ಫ್ರೆಂಡು ನೋಡಿ. ಅವರು ನಾನು ಬರಲ್ಲ ಅಂತಾರೆ ಪ್ರಭು. ಇಲ್ಲ, ನನ್ನ ಫ್ರೆಂಡ್ ಆಗಿದ್ರೆ ನೀನ್ ಬರ್ಬೇಕು. ಅವರು ಇಲ್ಲ, ನಾನು ಎಷ್ಟೋ ಜನ ಸನ್ಯಾಸಿಗಳು ಎಂತೆಂಥವ್ರನ್ನ ನೋಡ್ಬಿಟ್ಟಿದೀನಿ, ಎಲ್ಲರೂ ಬೋಗಸ್ಗಳೇ, ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ನೀನ್ ಬರ್ಲೇಬೇಕು, ಇವರು ತುಂಬಾ ಸ್ಪೆಷಲ್ಲು, ಇವರು ಎಲ್ಲರ ತರ ಅಲ್ಲ ಅಂತೇಳಿ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾರೆ. ನೋಡಿ ಹಂಗೆ ಒತ್ತಾಯ ಮಾಡಿ ಕರ್ಕೊಂಡು ಹೋದವರು ನೋಡಿ ಆತ ಮುಂದೆ ಏನಾದ, ದೊಡ್ಡ ಭಕ್ತನಾದ ಅಂತ ಏನಾದ್ರು ದಾಖಲೆ ಇದೆಯಾ? ಕರ್ಕೊಂಡು ಹೋದವನು ಇಲ್ಲ ಪ್ರಭುಜಿ, ದೊಡ್ಡ ಕರ್ಕೊಂಡು ಭಕ್ತ ಜನಗಳನ್ನ ಉದ್ಧಾರ ಮಾಡ್ದ ಅಂತ ಎಲ್ಲಾದ್ರೂ ಉದಾಹರಣೆ ಇದೆಯಾ? ಆತ ಏನಾಯ್ತು ಅನ್ನೋದೇ ಗೊತ್ತಿಲ್ಲ ಅಲ್ವಾ? ನೋಡಿ ಇವ್ರು ಕರ್ಕೊಂಡೋಗಿ ಅವ್ರನ್ನ ಭೇಟಿ ಮಾಡಿಸ್ತಾರೆ. ನೋಡಿ ಭೇಟಿ ಮಾಡಿದಾಗ ಅವ್ರು ನೋಡಿ ಅವ್ರ ಪರಸ್ಪರ ಅವ್ರ ಮಾತುಕತೆ ನೋಡಿ, ಇವ್ರು ಅವ್ರ ಜೊತೆ ಮಾತಾಡೋದು ನೋಡಿ, ಇದು ಕಮ್ಯುನಿಕೇಶನ್, ಕಾಂಟ್ಯಾಕ್ಟ್, ಕನೆಕ್ಟ್, ಕಲ್ಟಿವೇಟ್. ನೋಡಿ ಹಿಂಗೆ ನಮ್ಮ ಬದುಕುಗಳಲ್ಲೂ ಕೂಡ ನೋಡಿ ನಾವು ಎಷ್ಟೋ ಪೀಡಿತರಾಗಿರ್ತೀವಿ. ಬದುಕೆಲ್ಲ ಎಷ್ಟೋ ಜನ್ಮಗಳು, ಎಷ್ಟೋ ವರ್ಷಗಳು ಅಶಾಶ್ವತದ ಕಡೆಗೇ ನಾವೆಲ್ಲ ಪ್ರಯತ್ನ ಮಾಡಿರ್ತೀರಿ. ನೋಡಿ ವಿಶೇಷವಾಗಿ ವಯಸ್ಸಾದವರು ಯಾರು ತಂದೆ ತಾಯಿಗಳು ಇರ್ತಾರಲ್ಲ, ಅವರು ಮಕ್ಕಳಿಗೆ ಇಷ್ಟೊಂದು ಕೊಟ್ಟಿರ್ತಾರೆ, ಇಷ್ಟೊಂದು ಅವ್ರಿಗೋಸ್ಕರ ಯಜ್ಞ, ದಾನ, ತಪಸ್ಸು ಎಲ್ಲ ಮಾಡಿರ್ತಾರೆ. ಅವರು ಬದುಕಿನ ಕೊನೆ ದಿನಗಳು ಇಂಥ ಒಂದು ಸ್ಥಿತಿಯಲ್ಲಿ ನೋಡಿ ಅವ್ರಿಗೆ ಆ ತಂದೆ ತಾಯಿಗಳಿಗೆ ತುಂಬಾ ನಿರಾಸೆ ಆಗುತ್ತೆ. ತುಂಬಾ ಅಪರೂಪ, ನನ್ನ ಮಗ ಮಗಳು ನೋಡಿ ಇವ್ರಿಗೆ ಜನ್ಮ ಕೊಟ್ಟಿದ್ದು ಸಾರ್ಥಕ ಆಯ್ತು ನೋಡಿ. ನೋಡಿ ಕೊನೆ ಕಾಲದಲ್ಲಿ ನನ್ಗೆ ಇವರು ನನಗೋಸ್ಕರ ನೋಡಿ ಅವರು ಸಮಯ ಕೊಡ್ತಿದ್ದಾರೆ ನೋಡಿ, ನನಗೋಸ್ಕರ ಗಮನ ಕೊಡ್ತಿದ್ದಾರೆ, ಆರೈಕೆ ಮಾಡ್ತಿದ್ದಾರೆ, ಮುತುವರ್ಜಿ ವಹಿಸ್ತಿದ್ದಾರೆ ನೋಡಿ ಅನ್ನುವಂಥದ್ದು ತುಂಬಾ ತೀರ ಇರ್ತವೆ ಅಲ್ಲಿ ಇಲ್ಲಿ. ನೀವು ಹೇಳ್ಬೋದು ನಾನು ಹಂಗಲ್ಲ, ನಾವು ನೋಡ ಅಂತರ ಇಲ್ಲ, ಒಳ್ಳೆ ಉದಾಹರಣೆ ನೀವು ಹೇಳ್ಬಹುದು, ಆದ್ರೆ ನಿಮ್ಮಂಥವ್ರು ಕಡಿಮೆ ಇರ್ತಾರೆ ನೋಡಿ. ಬಹಳಷ್ಟು ಜನಕ್ಕೆ ನೋಡಿ ಈ ತರದ್ದು ಅಶಾಶ್ವತ ಭಾವ ನೋಡಿ, ಏನ್ ಮಾಡಿದೆ, ಪ್ರತಿಫಲ ಏನು ಅನ್ನುವಂಥದ್ದೇ ಜಾಸ್ತಿ ಇರುತ್ತೆ ಲೈಫಲ್ಲಿ. ಇದು ವಾಸ್ತವ ಸತ್ಯ ನೋಡಿ. ಬದುಕೆಲ್ಲ ಏನಕ್ಕೆ ಅನ್ನೋದು ಪ್ರಶ್ನೆ ಬರುತ್ತೆ. ಯಾರಿಗೋಸ್ಕರ ಹರೇ ಕೃಷ್ಣ ಪ್ರಭು, ನಾನೊಂದ್ ಮಾತು ಹೇಳ್ಬೋದ ಪ್ರಭು? ಹೇಳಿ. ಮತ್ತೆ ಸ್ವಂತ ವೈಯಕ್ತಿಕವಾದದ್ದು ಏನು ಹೇಳ್ಕೊಳ್ಬಹುದು? ವೈಯಕ್ತಿಕ ಇಲ್ಲ ಪ್ರಭು, ಹೇಳಿ. ಇವಾಗ ಒಂದು 10 ಜನ ಮೊದ್ಲೆಲ್ಲ 7-8 ಜನ ಮಕ್ಕಳಾಗ್ತಿದ್ರು. ಅದರಲ್ಲಿ ಅಷ್ಟು ಜನ ಅಮ್ಮ ಅಪ್ಪನ ಕಾಪಾಡ್ತಾರೆ ಅಂತ ಯಾವ ತಂದೆ ತಾಯಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಅವ್ರು ಎಲ್ಲಾರು ಹೊರಗಡೆ ಹೋದ್ರು ನನ್ ದೊಡ್ಡ ಮಗ ನನ್ ಜೊತೆನೆ ಇರ್ಲಿ ಅಂತ ಆಸೆ ಪಡ್ತಾ ಇದ್ರು. ಅದಾದ್ಮೇಲೆ ಇವಾಗ ಒಂದೊಂದ್ ಮಗು ಇರೋರು ಆ ಮಗುನ ಎಲ್ಲ ತರ ಸಾಕ್ತಾರೆ, ಆ ಮಗುನ ಅವರೇ ಹೊರಗಡೆ ಕಳಿಸ್ತಾರೆ, ಇವರೇ ಹೋಗ್ಬಿಟ್ಟು ಅನಾಥಾಶ್ರಮದಲ್ಲಿ ಇದ್ಬಿಡ್ತಾರೆ ಪ್ರಭು. ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಇವತ್ತು ಯಾಕೆಂದ್ರೆ ಪ್ರಭು ಇವಾಗ ನಾವು ಇಲ್ಲಿರೋರೆಲ್ಲ ಅರ್ಧ ವಯಸ್ಸು ಆಗಿರೋರು, ಜೀವನದಲ್ಲಿ ಅರ್ಧ ಅನುಭವ ನಾವು ತಗೊಂಡಿದೀವಿ. ಇವಾಗ ನಾವ್ ಹೆಂಗಿರ್ಬೇಕು ಅಂತ ಇವಾಗ ನೀವ್ ಹೇಳ್ತಾ ಇರೋ ಪಾಠ ನಮಗ್ ಸೂಕ್ತ ಆಗ್ತಾ ಇದೆ ಪ್ರಭು. ಹೌದು ಮಾತಾಜಿ, ಇದು ಇವತ್ತಿನ ಪ್ರಸ್ತುತ ಜಗತ್ನ ಹಿಂಗೆ ನಡೀತಿದೆ. ಒಬ್ಬೊಬ್ಬರಿಗೂ ಕೂಡ ಒಂದೊಂಥರ ಅನುಭವಗಳಾಗ್ತಾ ಇದಾವೆ. ಏನಾಗಿದೆ ಅಂದ್ರೆ ನಮ್ಮ ಜವಾಬ್ದಾರಿ ಅಂತ ನಾವು ಮಾಡ್ತಿರ್ತೀವಿ, ನಾವೇನೋ ಒಂದು ಅಪೇಕ್ಷೆ ಇಟ್ಕೊಂಡಿರ್ತೀವಿ. ಈ ಭೌತಿಕ ಪ್ರಪಂಚದಲ್ಲಿ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ ಅಪೇಕ್ಷೆಗಳು ಯಾಕೆಂದ್ರೆ ಕೃಷ್ಣ ನಮ್ಗೆ ಜೀವನದಲ್ಲಿ ಒಂದು ಪಾಠ ಕಲಿಸ್ಬೇಕು ಅಂತ ಇರ್ತಾನೆ. ಪರಿಪಕ್ವ ಮಾಡ್ಬೇಕು ಅಂದ್ರೆ ನೋಡಿ ಒಂದು ತಾಪವನ್ನ ಕೊಡ್ಬೇಕಾಗುತ್ತೆ.
ನೋಡಿ ಅದನ್ನೇ ತಪಸ್ಸು ಅಂತ ಹೇಳೋದು. ಇದೆಲ್ಲ ತಪಸ್ಸು, ಇದೆಲ್ಲ ಅನುಭವಗಳಾಗಬೇಕು. ಈ ಭೌತಿಕ ಪ್ರಪಂಚದ ಅನುಭವಗಳು ಅದನ್ನೇ ಹೇಳಿದ್ದು, ಅಧಮ, ಮಧ್ಯಮ, ಉತ್ತಮ. ನೋಡಿ ಹಿಂಗೆ ಬೇರೆಯವ್ರ ಬದುಕಲ್ಲಿ ಆಗ್ತಿರೋವುಗಳು, ಪುರಾಣ ಇತಿಹಾಸಗಳಿಂದ ನೋಡಿ, ವೈಯಕ್ತಿಕ ಸ್ವಂತ ಅನುಭವಗಳು ನೋಡಿ, ಇದೆಲ್ಲ ನೋಡಿ ಕೇಳಿ ಅನುಭವಿಸಿ ಈಗೇನಾಗಬೇಕು ಅಂದ್ರೆ ಕೃಷ್ಣನಲ್ಲಿ ಶ್ರದ್ಧೆ ಜಾಸ್ತಿ ಆಗಬೇಕು, ಪರಮಪ್ರಭುವಿನಲ್ಲಿ ಶ್ರದ್ಧೆ ಜಾಸ್ತಿ ಆಗಬೇಕು. ನಾವು ಜೀವನ ಪೂರ್ತಿ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ನೋಡಿ, ಈಗ ನಮ್ಗೆ ಅನುಭವ ಆಗ್ತಾ ಇರುತ್ತೆ, ನಾವು ತಪ್ಪು ಕಡೆ ಇನ್ವೆಸ್ಟ್ ಮಾಡಿಬಿಟ್ರಿ ಅಂತ ಅನಿಸ್ತಾ ಇರುತ್ತೆ ಬಹಳಷ್ಟು ಜನ. ನೋಡಿ, ಯಾರೆಲ್ಲ ಚಿಕ್ಕ ವಯಸ್ಸವ್ರು ಇದ್ದೀರಿ, ಕಿರಿಯ ವಯಸ್ಸವ್ರು ಇದ್ದೀರಿ ನೋಡಿ, ಈ ಥರ ದೊಡ್ಡವರ ಅನುಭವಗಳಲ್ಲಿ ಎಚ್ಚೆತ್ಕೋಬೇಕು. ಎಲ್ಲಿ ಗಮನ ಹೆಚ್ಚು ನಾವು ನಮ್ಮ ನೋಡಿ ಯಜ್ಞ ದಾನ ತಪ ಯಾವ ಕಡೆಗೆ ಹೋಗ್ಬೇಕು ಅನ್ನುವಂಥದ್ದು ನಮಗೆ ಅರಿವಾಗಬೇಕು ಅಂತ ಹೇಳಿ ಎಲ್ಲ ಏನು ಮಾಡದೆ ಹಂಗೆ ಕರ್ತವ್ಯ ಅಂತ ಮಾಡ್ಬೇಕು. ಏನೇನೆಲ್ಲ ಮಾಡ್ತೀವಿ ಕರ್ತವ್ಯ ಅಂತ ಮಾಡ್ಬೇಕು. ನೋಡಿ, ಶಿವಾಜಿ ಮಹಾರಾಜ್ ನೋಡಿ, ಅವ್ರ ತಾಯಿ ಜೀಜಾಬಾಯಿ ನೋಡಿ, ಅವರಪ್ಪ ನೋಡಿ ಸಂಭಾಜಿ ಭೋನ್ಸ್ಲೆ ನೋಡಿ, ಅವರು ಯುದ್ಧಗಳನ್ನು ಗೆಲ್ಲೋದು ನೋಡಿ, ಮೊಘಲರ ರಾಜನಿಗೆ ಅಧೀನವಾಗಿ ನೋಡಿ ಅವರು ಪಾಳ್ಯಗಾರಿಕೆ ಮಾಡೋದು ನೋಡಿ, ಬಿಜಾಪುರ, ಬೆಂಗಳೂರು ಈ ಕಡೆ ಈ ತರ ಬಂದ್ಬಿಡ್ತಾರೆ ಅವರು. ನೋಡಿ, ಜೀಜಾಬಾಯಿ ನೋಡಿ ಮಹಾರಾಷ್ಟ್ರದಲ್ಲೇ ಉಳ್ಕೊಂಡಿರ್ತಾರೆ, ಕೊಂಕಣ ಪ್ರಾಂತದಲ್ಲಿ. ನೋಡಿ, ಇವರು ಈ ಕಡೆ ಬಂದ್ಬಿಡ್ತಾರೆ. ತಾಯಿ ಜೀಜಾಬಾಯಿ ಮಗುಗೆ ಎಂತ ಒಂದು ಒಳ್ಳೆ ಸಂಸ್ಕಾರ ಕೊಟ್ಟು ನೋಡಿ, ಒಂದು ತರಬೇತಿಯನ್ನು ಕೊಟ್ಟು ಬೆಳೆಸಿರ್ತಾರೆ ಅಂತಂದ್ರೆ ನೋಡಿ, ಆತ ನೋಡಿ ಮುಂದೆ ಯುದ್ಧಗಳನ್ನ ಗೆದ್ದಾಗ ನೋಡಿ, ಆ ರಾಜರುಗಳನ್ನು ಸೋಲಿಸಿ ನೋಡಿ, ಆ ಅಂತಃಪುರ ರಾಣಿಯರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಸೈನಿಕರು. ನೋಡಿ, ಇವರು ಶಿವಾಜಿ ಮಹಾರಾಜ್ ಅವ್ರಿಗೆ ಆ ರಾಣಿ ಯಾರು ರಾಣಿಯರನ್ನ ಬಂಧಿಸ್ಕೊಂಡು ಬಂದಿರ್ತಾರಲ್ಲ ಅವ್ರಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊತಾರೆ. ನಮ್ಮ ಸೈನಿಕರು ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ, ನೀವು ನಮ್ಮ ತಾಯಿ ತರ ನೋಡಿ ನೀವು ಅನ್ನೋ ರೀತಿ ನೋಡಿ ಗೌರವಿಸೋದು ಸಂಸ್ಕಾರ ಇರುತ್ತೆ ಆ ಥರದ್ದು. ನೋಡಿ, ತಾಯಿ ಹಂಗ್ ಕೊಟ್ಟಿರ್ತಾರೆ. ನೋಡಿ, ತಾಯಿ ನೋಡಿ ಒಬ್ಬ ಒಳ್ಳೆ ಗುರುವನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಯಾರು? ಶಿವಾಜಿ ಮಹಾರಾಜರ ಗುರು ರಾಮದಾಸ್. ಸಮರ್ಥ ರಾಮದಾಸ್. ವೆರಿ ಗುಡ್ ಮಾತಾಜಿ, ಸಮರ್ಥ ರಾಮದಾಸ್. ನೋಡಿ, ಸಮರ್ಥ ರಾಮದಾಸ್ ನೋಡಿ, ಅವರು ಶಿವಾಜಿ ಮಹಾರಾಜರಿಗೆ ನೋಡಿ ನೋಡಿ ಈ ತರದೊಬ್ರು ಗುರುಗಳ ಸಹಾಯ ಬೇಕಾಗುತ್ತೆ ಬದುಕಲ್ಲಿ. ನೋಡಿ, ಸಮರ್ಥ ರಾಮದಾಸ್ ನೋಡಿ ಶಿವಾಜಿ ಮಹಾರಾಜನ್ನ ನೋಡಿ ಈ ಎಲ್ಲ ಶಿಕ್ಷಣವನ್ನ ಕೊಟ್ಟು ನೋಡಿ, ನಾನು ಇಲ್ಲಿ ಗೂಗಲ್ ಸರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ. ಸಮರ್ಥ ರಾಮದಾಸ್ ನೋಡಿ, ಹಂಗೆ ಯಾವ ಮಟ್ಟಕ್ಕೆ ಅಂದ್ರೆ ಒಂದ್ ಸಂದರ್ಭದಲ್ಲಿ ನೋಡಿ, ಕಾಣಿಸ್ತಿದ್ಯಾ ಚಿತ್ರದಲ್ಲಿ ಸಮರ್ಥ ರಾಮದಾಸ್ ಶಿವಾಜಿ ಮಹಾರಾಜ್ ಅಂತಾನೆ ಕೊಡ್ತಾರೆ. ಕಾಣ್ತಾ ಇದೆ ಪ್ರಭುಜಿ. ನೋಡಿ, ಒಬ್ಬ ತಂದೆ ತಾಯಿಗಳು ಮಾಡ್ಬೇಕಾಗಿರೋದು ಇದನ್ನೇ. ನೋಡಿ, ಇಲ್ಲಿ ಚಿತ್ರದಲ್ಲಿ ಕಾಣ್ತಿದ್ಯಾ ಸಮರ್ಥ ರಾಮದಾಸ್ ಶಿವಾಜಿ ಮಹಾರಾಜರಿಗೆ ಮಾರ್ಗದರ್ಶನ ಕಾಣ್ತಾ ಇದೆ. ನೋಡಿ, ಜೀವನದಲ್ಲಿ ನಾವು ಮಕ್ಕಳಿಗೆ ತರಬೇತಿ ಹೆಂಗೆ ಶಿಕ್ಷಣ ನೋಡಿ ಕೊಟ್ಟಿರ್ಬೇಕು ಅಂದ್ರೆ ನೋಡ್ರಿ ಈ ತರ ನೋಡಿ, ಒಬ್ಬ ನೋಡಿ ಆಧ್ಯಾತ್ಮಿಕ ಗುರುವಿನ ಅವಶ್ಯಕತೆ ತುಂಬಾ ಇದೆ. ನಾವು ಇವತ್ತು ಮಕ್ಕಳನ್ನ ಕಾರ್ಟೂನು ನೋಡಿ, ಹಾರರ್ ಮೂವೀಸು ನೋಡಿ, ಮೊಬೈಲ್ಗಳು ನೋಡಿ, ಊಟ ತಿನ್ನಿಸುವಂಥದ್ದು ಮೊಬೈಲ್ಗಳಲ್ಲಿ ಏನೇನೋ ಬರ್ತಾ ಇರುತ್ತೆ ನೋಡಿ. ಹಿಂಗೆ ಸಮರ್ಥ ರಾಮದಾಸ್ ಅಂತ ಒಬ್ಬ ಗುರುಗಳು ನೋಡಿ, ಜೀಜಾಬಾಯಿ ಅಂತ ಒಬ್ಬ ತಾಯಿ ನೋಡಿ ಇವರಿಂದ ನೋಡಿ ಇವತ್ತು ಧರ್ಮ ಉಳ್ಕೊಂಡಿದೆ. ಹಿಂದೂ ಸನಾತನ ಧರ್ಮ ಇವತ್ತು ಇನ್ನೂ ಉಳಿದಿದೆ ಅಂದ್ರೆ ನೋಡ್ರಿ, ಇಂಥವರೆಲ್ಲ ಪುಣ್ಯಾತ್ಮರು ನೋಡಿ. ಅಂತ ತಾಯಿ ನೋಡಿ ಈ ತರದ ಒಂದು ಮಾರ್ಗದರ್ಶನ, ಒಂದು ಆಧ್ಯಾತ್ಮಿಕ ಶಿಕ್ಷಣ ನೋಡಿ, ಯಜ್ಞ ದಾನ ತಪ ನೋಡಿ ಇವುಗಳೆಲ್ಲ ಕಲಿಸ್ಕೊಡೋದು ನೋಡಿ. ಒಂದು ಹಂತದಲ್ಲಿ ಮಹಾರಾಜನಾದಂತ ಶಿವಾಜಿ ಮಹಾರಾಜು ಅಹಂಕಾರದಿಂದ ಈ ಜನಗಳಿಗೆಲ್ಲ ಅನ್ನ ಆಹಾರ ಎಲ್ಲ ನಾನೇ ನೋಡ್ಕೋಬೇಕಾಗಿರೋದು, ನಾನೇ ಕೊಡೋದು ನೋಡಿ. ಈ ತರದ ಒಂದು ಅಹಂಕಾರ ಒಂದು ಸಂದರ್ಭ ಬಂದ್ಬಿಡುತ್ತೆ ನೋಡಿ. ಗುರುಗಳ ಕೇಳ್ತಾರೆ, ಏನಪ್ಪ, ಒಂದು ಕಲ್ಲನ್ನ ಕೆತ್ತಿಸ್ತಾರೆ. ಅದು ಉಳಿಯಿಂದ ಆ ಕಲ್ಲನ್ನು ಒಂದು ಸೀಳಿದ್ರೆ ಅಲ್ಲಿ ಒಂದು ಕಪ್ಪೆ ಇರುತ್ತೆ ಒಳಗಡೆ
ನೋಡಿ ಅವ್ರು ತೋರಿಸ್ಬಿಟ್ಟು ಕೇಳ್ತಾರೆ, ನೀನೇನಪ್ಪ ಈ ಕಪ್ಪೆಗೆ ಆಹಾರ ಕೊಡ್ತಿರೋನು, ನೀನೇನಾ ಸಾಕ್ತಿರೋನು ಮಹಾರಾಜ ಅಂತ ಕೇಳ್ತಾರೆ. ಅವ್ರ ಅಹಂಕಾರ ಎಲ್ಲ ಹೋಗ್ಬಿಡು. ನೋಡಿ ಹಂಗೆ ಕಿವಿ ಹಿಂಡಬೇಕು ಅವಾಗ. ನೋಡಿ ಕಿವಿ ಹಿಂಡು ಬುದ್ಧಿ ಹೇಳುವಂಥವ್ರು ಆಗ್ಬೇಕು. ನೋಡಿ ಹಂಗೆ ಅದೆಲ್ಲವೂ ಯಾವಾಗ ಸಾಧ್ಯ ಅಂದ್ರೆ ನೋಡಿ ಶಾಶ್ವತ ಕಡೆಗೇ ಮಕ್ಕಳನ್ನ ಬೆಳೆಸಿದ್ರೆ, ಆಧ್ಯಾತ್ಮಿಕ ಶಿಕ್ಷಣವನ್ನ ಕೊಡದೇ ಇದ್ರೆ ನಾವು ಅಷ್ಟೇನೆ, ಬರೀ ನಮ್ಮ ಮಕ್ಕಳೆಲ್ಲ ನೋಡಿ ನಾವು ಅಷ್ಟೇನೆ ಶಾಶ್ವತವಾದದ್ದನ್ನ ನೋಡಿ ಅಶಾಶ್ವತದಿಂದ ಅಸತೋಮ ಸದ್ಗಮಯ, ಅಶಾಶ್ವತದಿಂದ ಶಾಶ್ವತದ ಕಡೆಗೆ ಅಸತೋಮ ಸದ್ಗಮಯ. ನೋಡಿ ನೋಡಿ ತಮಸೋಮ ಜ್ಯೋತಿರ್ಗಮಯ, ಕತ್ತಲಿಂದ ಬೆಳಕಿನೆಡೆಗೆ. ಮತ್ತೆ ನೋಡಿ ಮೃತ್ಯೋರ್ಮ ಅಮೃತಂಗಮಯ, ನೋಡಿ ಮೃತ್ಯುವಿನಿಂದ ಅಮೃತ್ಯು ಕಡೆಗೆ. ನೋಡಿ ಈ ತರದ್ದು ಒಂದು ಶಿಕ್ಷಣ ಬೇಕಾಗಿದೆ. ನೋಡಿ ಈ ತರದ ಉದಾಹರಣೆಗಳನ್ನು ನಾವು ಕಾಣ್ಬೋದು. ನೋಡಿ ನೋಡಿ ಆ ರೀತಿ ಶಿಕ್ಷಣ ನಮಗೆ ಬೇಕಾಗಿದೆ. ಈ ತರದ್ದು ಆಧ್ಯಾತ್ಮಿಕ ಶಿಕ್ಷಣನೂ ಕೂಡ ಬೇಕು. ನಮ್ಮ ಬದುಕಲ್ಲಿ ನಮಗೂ ಬೇಕು, ನಮ್ಮ ಮಕ್ಕಳ ಬದುಕಲ್ಲಿ ಅವ್ರಿಗೂ ಬೇಕು. ಇಲ್ಲದೆ ಇದ್ರೆ ನೋಡಿ ಯಾವ ರೀತಿ ಇವತ್ತಿನ ಸಿನಿಮಾಗಳು, ಯಾವುದೇ ಸಿನಿಮಾ ನೋಡಿ, ಸಿನಿಮಾಗಳಲ್ಲಿ ಏನಿರುತ್ತೆ ವಸ್ತು, ಕಥಾ ವಸ್ತು ಏನಿರುತ್ತೆ? ಮ್ಯೂಸಿಕ್, ಫೈಟಿಂಗು, ಅತ್ತೆ ಸೊಸೆದು, ಹೊಟ್ಟೆ ಕಿಚ್ಚು, ನಾಯಕಿಯನ್ನ ಮಹತ್ವವಾಗಿ ತೋರಿಸುವಂಥದ್ದು ಪ್ರಭುಜಿ. ಪ್ರೇಮ ಕಥನ ಅಲ್ವಾ? ಲವ್ ಮಾಡೋದು, ಆ ಲವ್ ಅಲ್ಲಿ ಎಷ್ಟೊಂದು ಸವಾಲುಗಳು ಎದುರಿಸ್ತಾರೆ. ನೋಡಿ ಕೊನೆಯಲ್ಲಿ ಏನಾಗುತ್ತೆ ನೋಡಿ, ರೌಡಿಸಮ್ಮು ಅಲ್ವಾ? ರೌಡಿಸಮ್ಮು ನೋಡಿ, ಮಚ್ಚು, ಲಾಂಗು, ಗನ್ನು, ನೋಡಿ ಹೆಂಗೆ ಒಬ್ಬರ ಮೇಲೆ ಇನ್ನೊಬ್ಬರು ಸೇಡ್ ತೀರ್ಸ್ಕೊಳ್ಳೋದು, ನೋಡಿ ಇಂಥದನ್ನ ನೋಡ್ತೀರಿ. ಇದನ್ನೇ ಅವರು ಹೀರೋಗಳಾಗಿ ಅವ್ರನ್ನ ಹಂಗೆ ಮಾಡ್ಕೊಂಡ್ಬಿಡ್ತಾರೆ ಅಂಥವ್ರನ್ನ. ನೋಡಿ ಅವರೇ ಆದರ್ಶ ಆಗ್ಬಿಡ್ತಾರೆ, ಹೀರೋಯಿನ್ಗಳು ನೋಡಿ ಇಂಥವರೇ ಆದರ್ಶ ಆಗ್ಬಿಡ್ತಾರೆ. ನೋಡಿ ಹಿಂಗ ಆಗ್ತಾ ಇದೆ. ಹಂಗಾಗಿ ಇವೆಲ್ಲ ಯಜ್ಞ, ದಾನ, ತಪ ಇವೆಲ್ಲ ಆಗ್ತಾ ಇಲ್ಲ. ಶಾಶ್ವತ ಕಡೆಗೆ ಹೆಚ್ಚು ನಮ್ಮೆಲ್ಲ ಪ್ರಯತ್ನಗಳಾಗ್ತಿದ್ದಾವೆ. ಅದು ಎಜುಕೇಶನ್ ಆಗ್ಲಿ, ನಮ್ಮ ಮಕ್ಕಳು ಬೆಳೆಸೋದಾಗ್ಲಿ, ನಮ್ಮ ಬದುಕೋದೇ ಆಗ್ಲಿ, ಇವೆಲ್ಲ ಶಾಶ್ವತ ಕಡೆಗೆ ನಾವು ಹೆಚ್ಚು ಪ್ರಯತ್ನಗಳು ಮಾಡ್ತಿದೀವಿ. ಈಗ ನಮ್ಮ ಇದು ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದು. ನೀವು ನಿಮ್ಮ ಸಮಯವನ್ನ ಎಲ್ಲಿ, ಯಾವ ಕಡೆ, ಹೇಗೆ ತೊಡಗಿಸಿದ್ರೆ ನಿಮಗೆ ಏನ್ ರಿಟರ್ನ್ಸ್ ಬರುತ್ತೆ ಅನ್ನೋದು ವಿಚಾರ ಅಲ್ವಾ? ಇದು ಒಂಥರ ಇನ್ವೆಸ್ಟ್ಮೆಂಟ್ ಪ್ಲಾನ್. ನಿಮ್ಮ ಎಲ್ಲ ಯಜ್ಞ, ದಾನ, ತಪ, ನಿಮ್ಮ ಆಯುಸ್ಸು, ವಯಸ್ಸು, ನಿಮ್ಮ ಶಕ್ತಿ, ಸಾಮರ್ಥ್ಯ ಇವೆಲ್ಲವನ್ನು ಯಾವ ಕಡೆ ಇನ್ವೆಸ್ಟ್ ಮಾಡ್ತೀರಿ ಅನ್ನೋದು ಇಲ್ಲಿರೋ ಮುಂದೆ ಇರೋ ಪ್ರಶ್ನೆ. ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ನೋಡಿ ಈ ತರ ಅಸತ್ ಕಡೆಗಲ್ಲ, ಸತ್ ಕಡೆಗೆ. ಅದನ್ನೇ 26-27 ಶ್ಲೋಕದಲ್ಲಿ ಹೇಳಿದ್ವಿ. ಅರ್ಜುನನೇ, ಭಕ್ತಿಯುತ ಯಜ್ಞದ ಗುರಿಯು ಪರಮಸತ್ಯ, ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂಥ ಯಜ್ಞಗಳನ್ನು ಮಾಡುವಾತನು ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ, ತಪಸ್ಸು ಮತ್ತು ದಾನಗಳು ಸತ್ತೆಂದು ಕರೆಯುತ್ತಾರೆ. ನೋಡಿ ಇವತ್ತಿಂದು ಪರಮಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ, ಅದನ್ನು ಅಸತ್ತೆಂದು ಕರೆಯುತ್ತಾರೆ. ಮತ್ತು ಅದನ್ನು ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ನಿಷ್ಪ್ರಯೋಜಕ, ವೇಸ್ಟ್. ಆ ಕಡೆಗೆ ನಾವು ಬಹುಪಾಲು ಸಮಯವನ್ನ ಕೊಡ್ತಾ ಇದ್ದೀವಿ. ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ತಿದೀವಿ ಅಂದ್ರೆ ನೋಡಿ ಈ ಕಡೆ ಮಾಡ್ತಿದೀವಿ. ಅದಕ್ಕೆ ಭಾರತದಲ್ಲಿ ಪ್ರಭುಪಾದರು ಹೇಳ್ತಾರೆ, ಯಜ್ಞವಾಗಲಿ, ದಾನವಾಗಲಿ, ತಪಸ್ಸಾಗಲಿ, ಈ ಆಧ್ಯಾತ್ಮಿಕ ಗುರಿ ಇಲ್ಲದೆ ಏನನ್ನೂ ಮಾಡಿದರೂ ಅದು ನಿರರ್ಥಕ. ನಿಮ್ಗೆ ನಿಮ್ಮ ಜೀವನವನ್ನೇ ಹಿಂದಕ್ಕೆ ಸಿಂಹಾವಲೋಕನ ಕ್ರಮದಿಂ ನೋಳ್ಪನ್ ಕವಿರನ್ನಂ ಅಂತ ಹೇಳ್ತಾರೆ. ನೋಡಿ ರನ್ನ ಕವಿ ತನ್ನ ಗದಾಯುದ್ಧದಲ್ಲಿ ಹೇಳ್ತಾನೆ ಈ ತರ. ಕವಿರನ್ನ ಹೆಂಗೆ ನೋಡ್ಕೋತಾನೆ ಅಂದ್ರೆ ಸಿಂಹಾವಲೋಕನ ಕ್ರಮದಲ್ಲಿ ನೋಡ್ತಾನಂತೆ. ಅಂದ್ರೆ ಸಿಂಹ ಹೇಗ್ ಬರುತ್ತೆ ಗೊತ್ತಾ? ಅದು ಮುಂದೆ 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 ನಡ್ಕೊಂಡು ಹೋಗುತ್ತೆ, ಹಿಂದಕ್ಕೆ ತಿರುಗಿ ನೋಡ್ಕೊಂಡು ಮುಂದೆ ಹೋಗುತ್ತೆ. ಅದ್ರ ನಡೆಯುವಂತ ಅವಲೋಕನ ಕ್ರಮನೇ ಅದು. ಹಿಂದೆ ನೋಡ್ತಾ ಮುಂದೆ ನಾನು ಬಂದಂತ ಹಾದಿ ಎಲ್ಲಿಂದ ಎಲ್ಲಿಗೆ ಬಂದೆ, ನಾನು ಹೇಗಿದ್ದೆ, ಹೀಗೆ ಎಲ್ಲಿದ್ದೀನಿ ಅಂತ ನೋಡ್ಕೋತಾ ಇರಬೇಕು ಅಂತ ಇದ್ರ ಅರ್ಥ. ನೋಡಿ ಹಂಗೆ ನಾವು ಕೂಡ ನಮ್ಮ ವರ್ಕ್ ಇವಾಗ ಯಾವುದು, ಕೆಲವರೆಲ್ಲ ಮುಸ್ಸಂಜೆ ಹಂತದಲ್ಲಿ ಇದ್ದೀರಿ. ನೋಡಿ ಒಬ್ಬ ಕನ್ನಡ ಸಾಹಿತಿ ಅವರ ಆತ್ಮಕಥೆಯನ್ನ ಬರ್ತಿದ್ದಾರೆ, ಮುಸ್ಸಂಜೆಯ ಹಿನ್ನೋಟ ಅಂತ ಬರ್ತಿದ್ದಾರೆ.
ನೋಡಿ, ಯಾರು ಬರ್ದಿರೋದು ಯಾರಿಗಾದ್ರೂ ಗೊತ್ತಾ? ಶಿವರಾಮ ಕಾರಂತರು, ಮುಸ್ಸಂಜೆಯ ಹಿನ್ನೋಟ ಅಂತ. ನೋಡಿ, ಅವ್ರ ಬದುಕಲ್ಲಿ ನೋಡಿ ಸಂಜೆ ಹಾಕ್ಬಿಟ್ಟಿರುತ್ತೆ. ನೋಡಿ, ಇಲ್ಲಿರೋರು ಬಹುಪಾಲು 40-50 ವರ್ಷದವರೇ ಬಹಳಷ್ಟು ಇದ್ದೀರಲ್ವಾ ನೀವು? ಹೌದು ಪ್ರಭು. 50 ಮೇಲಿದವರೇ ಇದೀವಿ ಪ್ರಭು. ಇದನ್ನ ಮುಸ್ಸಂಜೆ ಅಂತ ಹೇಳೋದು. ನೋಡಿ, ನೋಡಿ, ಮುಸ್ಸಂಜೆಯ ಹಿನ್ನೋಟ ಅಂತ ನೋಡಿ ಒಂದು ಅವ್ರ ಬದುಕಿನ ಜೀವನ ಚರಿತ್ರೆಯನ್ನ ಬರ್ಕೊಂಡಿದ್ದಾರೆ. ನೋಡಿ, ಹಂಗೆ ನಮ್ಮ ಬದುಕು ಕೂಡ ನೋಡಿ, ಯಾರು ಬರ್ತಿರೋದು? ಮುಸ್ಸಂಜೆ ಆಲಾಪಗಳು. ನೋಡಿ, ಮುಸ್ಸಂಜೆ ಹೊತ್ತು ಅನ್ನೋದ್ರ ಬಗ್ಗೆ ನೋಡಿ ಇವರು ಬರ್ದಿದ್ದಾರೆ. ನೋಡಿ, ಇವಾಗ ನಾವಾದ್ರೂ ಕೂಡ ಇವಾಗ್ಲೂ ಏನು ಸಮಯ ಆಗೋಯ್ತು ಅನ್ನುವಂಥದ್ದೇನಿಲ್ಲ. ಕೃಷ್ಣ ಪ್ರಜ್ಞೆ ಇದು ಭಾವಾರ್ಥದಲ್ಲಿ ಮುಂದೆ ಬರುತ್ತೆ. ನೋಡಿ, ಮುಸ್ಸಂಜೆ ಬಗ್ಗೆ ತುಂಬಾ ಕಡೆ ಹೇಳ್ತಾರೆ. ನೋಡಿ, ಆತ್ಮಕಥನ ಮುಸ್ಸಂಜೆ ಆಲಾಪ ಅಂತ ನೋಡು. ನೋಡಿ, ನೋಡಿ ಇವ್ರು ಯಾರು ಬರ್ದಿದ್ದಾರೆ ನೋಡಿ, ಮುಸ್ಸಂಜೆ ಹಿನ್ನೋಟ ನೋಡಿ ಬರ್ದಿರೋರು ಇವರು ಯಾರು? ಮೂರ್ತಿರಾಯರು. ಏನ್ ಮೂರ್ತಿರಾವ್ ಅಂತ. ಮುಸ್ಸಂಜೆ ಗಣ್ಣಿನ ಹಿನ್ನೋಟ ಅಂತ ಏನ್ ಮೂರ್ತಿರಾವ್. ನೋಡಿ, ಇವರೆಲ್ಲ ನೋಡಿ, ಮೂರ್ತಿರಾಯರ ಬಗ್ಗೆ ಹೇಳ್ಬೇಕಂದ್ರೆ ದೇವರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಕೆಲವರು ಓದಿರ್ಬೋದು. ದೇವರು ಅಂತ ಓದಿದ್ದೀರಾ? ಹರೇ ಕೃಷ್ಣ. ನೋಡಿ, ಮುಸ್ಸಂಜೆ ಮಾತು ಬಹಳ ಹೇಳ್ತಾರೆ. ಬಾಳ ಸಂಜೆಯ ಹಿನ್ನೋಟ ಅಂತ ಒಬ್ರು ಬರ್ದಿದ್ದಾರೆ, ಲಿಂಗಣ್ಣ, ಸಿಂಪಿ ಲಿಂಗಣ್ಣ ಅಂತ. ಮುಸ್ಸಂಜೆ ಆಲಾಪ ಅಂತ ಒಬ್ರು ಆತ್ಮಕಥನ ಬರ್ದಿದ್ದಾರೆ. ನೋಡಿ, ಮೋಹನ ಹಬ್ಬು ಅಂತ. ನೋಡಿ, ಹಿಂಗೆ ವಯಸ್ಸಾದಾಗ ನೋಡಿ ಹಿಂದಿಂದ ನೋಡ್ಕೊಳ್ಳುವಂತ ಒಂದು ಪ್ರಯತ್ನ. ನಾವು ಹೆಂಗ್ ಬದುಕದ್ವಿ ನೋಡಿ, ನಾವು ಹೆಂಗ್ ಬದುಕದ್ವಿ, ಏನೇನೆಲ್ಲ ನಮ್ಮ ಬದುಕಲ್ಲಿ ಘಟನೆಗಳಾಯ್ತು, ಈಗ ಇಷ್ಟು ವಯಸ್ಸಾಗಿದೆ, ಈಗ ಇಷ್ಟು ಸಮಯ ಇದೆ ನಮ್ಗೆ, ಇದನ್ನ ನಾವು ಇಷ್ಟು ವರ್ಷ ನಾವು ಎಲ್ಲಿ ಇನ್ವೆಸ್ಟ್ ಮಾಡಿದ್ರಿ, ಶಾಶ್ವತ ಕಡೆಗೆ ಮಾಡಿದ್ರು ಅಶಾಶ್ವತ ಕಡೆ ಮಾಡಿದ್ರು, ಇದರ ರಿಟರ್ನ್ಸ್ ಏನಾಗುತ್ತೆ, ಇದೆಲ್ಲ ನಾವು ಯೋಚನೆ ಮಾಡ್ಬೇಕು. ನೋಡಿ, ಈಗ ನಮ್ಗೆ ಇಷ್ಟು ಸಮಯ ಇದೆ, ಇಷ್ಟು ಸಮಯದಲ್ಲಿ ನಾವು ಇನ್ನೇನಾದ್ರೂ ಮಾಡ್ಬೋದಾ, ಶಾಶ್ವತ ಕಡೆ ಮಾಡೋದು ಪ್ರಯತ್ನ ಮಾಡ್ಬೋದಾ? ನೋಡಿ, ಈ ತರ ಯೋಚನೆ ಮಾಡ್ಬೇಕಾಗತ್ತೆ. ನೋಡಿ, ಆಗಿದ್ದಾಗೋಯ್ತು, ಆಗಿದ್ದಾಗೋಗಿದೆ, ಆದ್ರೆ ಈಗ್ಲಾದ್ರೂ ಎಚ್ಚೆತ್ಕೋಬೇಕು. ನೋಡಿ, ಕೃಷ್ಣ ಪ್ರಜ್ಞೆ ಇಲ್ಲಿ ಭಾವಾರ್ಥದಲ್ಲಿ ಮುಂದೆ ಓದಿದ್ರೆ ಪ್ರಭುಪಾದರು ಹೇಳ್ತಾರೆ ಎಷ್ಟು ಪವರ್ಫುಲ್ ಇದೆ ಅಂತಂದ್ರೆ. ನೋಡಿ, ಅಜಮಿಳನು ಅವನ ಬದುಕಲ್ಲಿ ಯಾವಾಗ ಎಚ್ಚೆತ್ಕೊಳ್ತಾನೆ? ಅಜಮಿಳ ಸಾವಿನ ಸಮಯದಲ್ಲಿ ಪ್ರಭುಜಿ. ಕೊನೆಯ ಕ್ಷಣ ಮೊದಲು ಎಚ್ಚೆತ್ಕೊಳ್ತಾನೆ. ಅವನಿಗೆ ಮುಂದೆ ಒಳ್ಳೆ ಬದುಕು ಸಿಗ್ಲಿಲ್ವಾ? ಸಿಕ್ತು ಪ್ರಭುಜಿ. ಅಲ್ವಾ? ನೋಡಿ, ಈ ಬಗ್ಗೆ ನೋಡಿ ಹಿಂಗೆ ಈ ತರದ್ದು ಪುರಾಣ ಇತಿಹಾಸಗಳಲ್ಲಿ ಉದಾಹರಣೆಗಳೆಲ್ಲ ಸಿಗ್ತವೆ. ನೋಡಿ, ಮೊನ್ನೆ ಪರಮ ಪೂಜ್ಯ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳ ಬಗ್ಗೆ, ಪೇಜಾವರ ಸ್ವಾಮಿಗಳ ಬಗ್ಗೆ ಓದದ್ವಲ್ವಾ, ಚರ್ಚೆ ಮಾಡಿದ್ವಿ. ಏನಂತ ಹೇಳ್ತಾರೆ? ಒಂದು ಕತೆ ಏನ್ ಹೇಳಿದ್ರು ಅವರು, ಲೋಭಿ ಕತೆ. ಲೋಭಿ ಸಾಯೋ ಬದುಕಲ್ಲಿ ಕೊನೆಯಲ್ಲಿ ಅವನಿಗೆ ಏನ್ ಮಾಡು ಅಂತ ಹೇಳ್ತಾನೆ. ಅವನು ಏನಕ್ಕೆ ಜ್ಞಾಪಕ ಬರುತ್ತೆ ಲೋಭಿಗೆ? ಕಟ್ಟಿಗೆ ಪ್ರಭುಜಿ, ಕಟ್ಟಿಗೆ ಸುಡ್ತಾ ಲೈಟ್ ಆಫ್ ಮಾಡಕ್ಕೆ ಪ್ರಭುಜಿ. ಲೈಟ್ ಆಫ್ ಮಾಡಕ್ಕೆ. ನೋಡಿ, ಮಾತಾಜಿಯವರು ಚೆನ್ನಾಗಿ ಕೇಳಿಸ್ಕೊಂಡಿದ್ದಾರೆ, ಅದನ್ನೇ ಆಲಿಸಿದ್ದಾರೆ. ನೋಡಿ, ಆತ ಲೋಭಿ, ಕಂಜೂಸ್ ಫೆಲೋ. ಅವನೇನೋ ಓದ್ಕೊಂಡಿರ್ತಾನೆ, ಎಲ್ಲ ಓದಿ ತಿಳ್ಕೊಂಡಿರ್ತಾನೆ, ಅಭ್ಯಾಸ ಮಾಡಿರೋದಿಲ್ಲ. ಕೊನೆಯಲ್ಲಿ ಮಾಡೋಣ ಅನ್ಕೊಂಡಿರ್ತಾನೆ, ಕೊನೆಯಲ್ಲಿ ನಾರಾಯಣ ಅಂತ ಹೇಳ್ಬಿಡೋಣ ಅನ್ಕೊಂಡಿರ್ತಾನೆ. ಆದ್ರೆ ಅವನ ಜೀವನ ಪೂರ್ತಿ ಲೋಭಿಯಾಗಿ, ಕಂಜೂಸ್ ಫೆಲೋ ಆಗೇನೇ ಬದುಕಿರ್ತಾನೆ. ಅವನೇನು ಎಲ್ಲಿ ಉಳಿಸೋದು, ಕರೆಂಟ್ ಎಲ್ಲಿ ಹೆಂಗ್ ಉಳಿಸೋಣ, ನೀರ್ ಹೆಂಗ್ ಉಳಿಸೋಣ, ದುಡ್ಡು ಹೆಂಗ್ ಉಳಿಸೋಣ, ಇದೇ ಜೀವನ ಕಳೆದಿರ್ತಾನೆ. ನೋಡಿ, ಕೊನೆ ಜೀವನದಲ್ಲಿ ಕೊನೆ ಕ್ಷಣ ಬರುತ್ತೆ, ನೋಡ್ತಾನೆ ದೀಪ ತುಂಬಾ ತೀವ್ರವಾಗಿ ಉರಿತಾ ಇರುತ್ತೆ. ಅವನು ಹೇಳ್ತಾನೆ, ಇಷ್ಟೊಂದು ನೋಡಿ ದೀಪ ಅಷ್ಟೊಂದು ಜಾಸ್ತಿ ಉರಿತಾ ಇದೆ, ಎಣ್ಣೆ ಖರ್ಚು ಜಾಸ್ತಿ ಆಗೋಗ್ಬಿಡುತ್ತೆ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ರಿ, ಆ ಜ್ವಾಲೆ ಏನು ಉರಿ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತಾನೆ. ನೋಡ, ಅದೇ ಹಂಗೆ ಹೇಳ್ತಾನೆ, ಸತ್ತೋಗ್ಬಿಡ್ತಾನೆ. ನೋಡ, ಅವನು ಅಂದ್ಕೊಂಡಿರ್ತಾನೆ, ನಾನು ಕೃಷ್ಣನನ್ನ ನಾರಾಯಣ ಅಂತ ಹೇಳ್ಬಿಡೋಣ ಅಜ್ಮೇಳಂತರ ಅಂತ. ಅದ್ರ ಜೀವನ ಪೂರ್ತಿ ಅದ್ರ ಅಭ್ಯಾಸನೇ ಮಾಡಿರೋದಿಲ್ಲ. ಕೊನೆ ಕ್ಷಣದಲ್ಲಿ ಅವನಿಗೆ ಏನು ಮುಖ್ಯ ಪ್ರಾಮುಖ್ಯ ಏನು ಜ್ಞಾಪಕ ಬರುತ್ತಂದ್ರೆ, ಆ ದೀಪನ ಉಳಿಸೋದು, ಎಣ್ಣೆನ ಉಳಿಸೋದೇ ಜ್ಞಾಪಕ, ಎಣ್ಣೆ ಉಳಿಸೋದೇ ಜ್ಞಾಪಕ ಬರುತ್ತೆ ಅವನಿಗೆ. ನೋಡ, ಹಂಗೆ ಹೇಳ್ತಾನೆ, ಸತ್ತೋಗ್ತಾನೆ. ನೋಡ, ಹಂಗೆ ನೋಡಿ, ಶಾಶ್ವತ ಕಡೆಗೆ ಪ್ರಯತ್ನ ಆಗ್ಬೇಕು.
ನೋಡಿ ಅದನ್ನ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ ನೋಡಿ, ನಿರರ್ಥಕ ಆಗ್ಬಿಡುತ್ತೆ. ಯಜ್ಞವಾಗಲಿ, ದಾನವಾಗಲಿ, ತಪಸ್ಸಾಗಲಿ, ಆಧ್ಯಾತ್ಮಿಕ ಗುರಿ ಇಲ್ಲದೆ ಏನನ್ನು ಮಾಡಿದರೂ ಅದು ನಿರರ್ಥಕ ಅಂತ ಹೇಳಿ. ಆದುದರಿಂದ ಅಂತಹ ಕರ್ಮಗಳು ಅಸಹ್ಯಕರವಾದವು ಎಂದು ಈ ಶ್ಲೋಕದಲ್ಲಿ ಹೇಳಿದೆ. ಎಲ್ಲವನ್ನೂ ಕೃಷ್ಣ ಪ್ರಜ್ಞೆಯಲ್ಲಿ ಪರಮಪ್ರಭುವಿಗಾಗಿ ಮಾಡಬೇಕು. ಇಂತಹ ಶ್ರದ್ಧೆ ಮತ್ತು ಯೋಗ್ಯವಾದ ಮಾರ್ಗದರ್ಶನ ಇಲ್ಲದೆ ಹೋದರೆ ಯಾವ ಫಲವೂ ದೊರೆಯುವುದೇ ಇಲ್ಲ. ನೋಡಿ, ಮಾರ್ಗದರ್ಶನ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಬದುಕಲ್ಲಿ ಮೊದಲು ಏನ್ ಬೇಕು ಅಂದ್ರೆ ನೋಡಿ, ತದ್ವಿಜ್ಞಾನಾರ್ಥಂ ಏವಾಭಿಗಚ್ಚೆ ಗುರುಂ ಅಂತ ಹೇಳ್ತಾರೆ. ನೋಡಿ, ಇವತ್ತು ಟೀಚರ್ಸ್ ಡೇ. ನೋಡಿ, ಇದು ನಮ್ಮ ವೇದ ಸಾಹಿತ್ಯದಲ್ಲಿ ಕೊಡುವಂತ ಡೈರೆಕ್ಷನ್. ಯಾರಾದ್ರೂ ಎಚ್ಚೆತ್ಕೊಂಡಿದ್ದೀರಿ, ಇದ್ರ ಬಗ್ಗೆ ತಿಳ್ಕೋಬೇಕು ಈ ತರ ಅಂತಂದ್ರೆ ಈಗ ತಕ್ಷಣ ಏನ್ ಮಾಡ್ಬೇಕು? ತದ್ವಿಜ್ಞಾನಾರ್ಥಂ ಏವಾಭಿಗಚ್ಚೇತ್. ಏವಾಭಿಗಚ್ಚೇತ್ ಅಂದ್ರೆ ಏನು? ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ. ಗುರುಗಳಿಗೆ ಶರಣಾಗ್ಬೇಕಾ ಪ್ರಭು? ಗಚ್ಚಾಮಿ ಅಂದ್ರೆ ಹೋಗ್ಬೇಕು ಅಂತ ಗುರುಗಳ ಹತ್ರ ಹೋಗ್ಬೇಕು, ಗುರುಗಳನ್ನ ಪಡಿಬೇಕು, ಗುರುಗಳ ನೋಡಿ ಅವರು ಶಿಷ್ಯರಾಗ್ಬೇಕು, ಗುರುಗಳನ್ನು ಸ್ವೀಕರಿಸ್ಬೇಕು. ನೋಡಿ, ಆ ಡೈರೆಕ್ಷನ್ಸ್ ಗೈಡೆನ್ಸ್ ತಗೋಬೇಕು. ನೋಡಿ, ಈ ತರದ್ದು ನೋಡಿ, ತದ್ವಿಜ್ಞಾನಾರ್ಥಂ ನೋಡಿ ಏವಾಭಿಗಚ್ಚೇತ್ ಅಂತ ಅಂದ್ರೆ ಒಬ್ಬ ವಿಜ್ಞಾನ ತಿಳ್ಕೋಬೇಕು. ನಿಮ್ಗೆ ಕುತೂಹಲ ಇದೆ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಹೇಗ್ ಬದುಕ್ಬೇಕು, ಹೇಗ್ ಬದುಕಬಾರ್ದು ಅಂತಂದ್ರೆ ನಾವು ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಒಬ್ಬ ಟೀಚರ್ನ ಗೈಡೆನ್ಸ್ನ ತಗೋಬೇಕು. ಒಬ್ಬ ಸದ್ಗುರು, ಒಬ್ಬ ಒಳ್ಳೆ ಟೀಚರ್ನ ಗೈಡೆನ್ಸ್ ತಗೋಬೇಕು. ಇದು ಮೊದಲನೇ ಫಸ್ಟ್ ಸ್ಟೆಪ್. ಆದವ ಶ್ರದ್ಧಾ ಇದ್ದವರು ಏನ್ ಮಾಡ್ಬೇಕು? ತಕ್ಷಣ ಸಾಧು ಸಂಘ ಮಾಡಬೇಕು. ಆತರ ಎಲ್ಲ ವೇದ ಸಾಹಿತ್ಯದಲ್ಲಿಯೂ ಪರಮಪ್ರಭುವಿನಲ್ಲಿ ಶ್ರದ್ಧೆಯನ್ನು ಇಟ್ಟಿರಬೇಕು ಎಂದು ಹೇಳಿದೆ. ನೋಡಿ, ಈ ಶ್ರದ್ಧೆ ಹಂಗೆ ಬರೋದಿಲ್ಲ. ಶ್ರದ್ಧೆ ಇರೋರ್ ಜೊತೆ ಸೇರ್ಕೊಂಡ್ರೆ ನಮಗೂ ಶ್ರದ್ಧೆ ಸಿಗುತ್ತೆ, ಅಶ್ರದ್ಧೆ ಇರೋರ್ ಜೊತೆ ಸೇರ್ಕೊಂಡ್ರೆ ನಮಗೂ ಅಶ್ರದ್ಧೆ ಬರುತ್ತೆ. ನೋಡಿದಿರ ಈ ತರ? ನನ್ನ ಮೊನ್ನೆ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಏನು ಹಿಟ್ಲರ್ ಬಗ್ಗೆ ಓದ್ತಿದ್ದೆ. ಹಿಟ್ಲರ್ ಏನ್ ಹೇಳ್ತಾನಂದ್ರೆ, ಹಿಟ್ಲರ್ ಪ್ರಸಿದ್ಧವಾದ ವಾಕ್ಯ, ಇಫ್ ಯು ವಾಂಟ್ ಟು ಫ್ಲೈ ಲೈಕ್ ಎ ಈಗಲ್ ಯು ಕೆನಾಟ್ ಬಿಕಮ್ ಈಗಲ್ ಬೈ ಸ್ವಿಮ್ಮಿಂಗ್ ಅಲಾಂಗ್ ವಿತ್ ದ ಡಕ್ಸ್ ಅಂತ ಹೇಳ್ತಾರೆ. ಏನು, ಯಾರಾದ್ರೂ ಇಂಗ್ಲಿಷ್ ಅಲ್ಲಿ ಹಿಡಿದು ಕನ್ನಡದಲ್ಲಿ ಹೇಳ್ತೀರಾ? ಇಫ್ ಯು ವಾಂಟ್ ಟು ಬಿಕಮ್ ಫ್ಲೈ ಲೈಕ್ ಎ ಈಗಲ್, ಇಫ್ ಯು ಸ್ವಿಮ್ ಅಲಾಂಗ್ ವಿತ್ ದ ಡಕ್ಸ್ ಯು ಕೆನಾಟ್ ಬಿಕಮ್ ಈಗಲ್ ಅಂತ ಹೇಳ್ತಾನೆ. ಗರುಡನ ತರ ಆಕಾಶದಲ್ಲಿ ಹಾರಾಡ್ಬೇಕಾದ್ರೆ ಕೆಳಗಡೆ ಇರೋ ಬಾತುಕೋಳಿಗಳ ಜೊತೆ ನೀವು ಸ್ವಿಮ್ ಮಾಡಿದ್ರೆ ಆಗೋದಿಲ್ಲ. ವೆರಿ ಗುಡ್. ನೋಡಿ, ಹಂಗೆ ಅದ್ದು ಆಗ್ಬೇಕು ಅಂದ್ರೆ ಅದ್ದು ಸವಾಸ ಮಾಡ್ಬೇಕು. ನೋಡಿ, ನೀವು ನೋಡಿ ಬದುಕಲ್ಲಿ ನೋಡಿರ್ತೀರಿ, ಯಾರಾದ್ರೂ ಫಿಲಮ್ ಸ್ಟಾರ್ ಆಗ್ಬೇಕು, ಹೀರೋ ಆಗ್ಬೇಕು ಅಂತಂದ್ರೆ ನೋಡಿ ಅವನು ಇಸ್ಪೀಟ್ ಆಡೋರ್ ಜೊತೆ ಸಹವಾಸ ಮಾಡಿದ್ರೆ ಹೀರೋ ಆಗ್ತಾನ? ಇಸ್ಪೀಟ್ ಆಡ್ಕೊಂಡು ಕೂತಿರ್ತಾರೆ ಯಾವ್ದೋ ಒಂದು ನೀರಲ್ಲಿ. ಫಿಲಮ್ IAS ಆಫೀಸರ್ ಆಗ್ಬೇಕು ಅನ್ಕೊಂಡಿರ್ತಾನೆ ಒಬ್ಬ ವಿದ್ಯಾರ್ಥಿ, ಒಬ್ಬ ಯುವಕ. ಅವನು ಇಸ್ಪೀಟ್ ಆಡ್ಕೊಂಡವ್ರ ಜೊತೆ ಇಸ್ಪೀಟ್ ಆಡ್ಕೊಂಡು ಕೂತಿರ್ತಾನೆ, ಅವನು IAS ಆಗ್ತಾನ? ಇಲ್ಲ ಪ್ರಭುಜಿ, ಸಾಧ್ಯನೇ ಇಲ್ಲ. ಎಂತವ್ರ ಜೊತೆ ಸೇರ್ಬೇಕು? IAS ಆಗ್ಬೇಕು ಅನ್ನೋನು, IAS ಆಗ್ಬೇಕು ಅನ್ನೋರು ಇತರರ ಜೊತೆ ಸೇರ್ಕೋಬೇಕು. ಅವ್ರಕಿನ್ನು ಚೆನ್ನಾಗಿ ಓದೋರ್ ಜೊತೆನೆ ಸೇರ್ಕೋಬೇಕು. ಅವ್ರ ತರ ಓದೋರು, ಅದೇ ಆಸೆ ಇಟ್ಕೊಂಡಿರೋ ಜೊತೆ ಸೇರ್ಕೋಬೇಕು. ನೋಡಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನೋನು ಬಿಸ್ನೆಸ್ ಮ್ಯಾನ್ಗಳ ಜೊತೆ ಸೇರ್ಕೋಬೇಕು. ಬಿಸ್ನೆಸ್ ಮ್ಯಾನ್ ಆಗೋನು ನೋಡಿ ರೈತನ ಜೊತೆ ಹೊಲ ಹೊತ್ಕೊಂಡಿದ್ರೆ ಬಿಸ್ನೆಸ್ ಮ್ಯಾನ್ ಆಗಲ್ಲ. ಅಂದ್ರೆ ಆಯಾ ಪ್ರೊಫೆಷನ್ ಹಂಗೆ ನಾವು ಏನ್ ಬಯಸ್ತೀರೋ ಅಂತವ್ರು ಸಹವಾಸ ಮಾಡ್ಬೇಕು, ಸಂಘ ಮಾಡ್ಬೇಕು. ನೋಡಿ, ಹಂಗೆ ಈಗಲ್ ಆಗ್ಬೇಕು ಅಂದ್ರೆ ಈಗಲ್ಸ್ ಜೊತೆ, ಹದ್ದುಗಳ ಜೊತೆ ಇರ್ಬೇಕು. ನೋಡಿ, ಬಾತುಕೋಳಿಗಳ ಜೊತೆ ನೀರಲ್ಲಿ ಈಜ್ಕೊಂಡಿದ್ದು ಹದ್ದು ತೇಲ್ಕೊಂಡಿರ್ತೀನಿ, ಆರ್ಕೊಂಡಿರ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ಶ್ರದ್ಧೆ ಬೆಳೆಸ್ಕೋಬೇಕಾ? ಯಾರ ಜೊತೆ ಸಹವಾಸ ಮಾಡ್ಬೇಕು? ಇತರೆ ಶ್ರದ್ಧೆ ಸೇರ್ಕೋಬೇಕು. ಸಂಘ, ಇತರೆ ಶ್ರದ್ಧೆ ಇರೋ ಸಂಘ ಮಾಡ್ಬೇಕು. ನೋಡಿ, ಸಂಘಕ್ಕೋಸ್ಕರ ಕೆಲವು ಸತಿ ಕೆಲವು ಕಿಲೋಮೀಟರ್ ದೂರಗಳೆಲ್ಲ ಹೋಗು. ನೋಡಿ, ಕೆಲವು ನೆನೆ ಹೇಳ್ತಿದ್ರು ನೋಡ್ರಿ, ಭಕ್ತಿನೋ ಸ್ವಾಮಿ ಮಹಾರಾಜ್ ಎಷ್ಟು ದೂರ ಹೋಗ್ತಿದ್ರಂತೆ, ಎಷ್ಟು ಅವರ್ ಜರ್ನಿ ಮಾಡಿ ಹೋಗ್ತಿದ್ರಂತೆ? 6 hours ಪ್ರಭುಜಿ. 6.5 hours. ಅದು ಎಂತದ್ದು ಅಂದ್ರೆ ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬೇಕು. 6.5 hour ಜರ್ನಿ.
ನೋಡಿ ನೆನ್ನೆ ಅವರು ಎರಡು ಹೇಳಿದ್ರು, ಒಂದು ಹಾರ್ಡ್ ಒಂದು ಸಾಫ್ಟ್. ಜ್ಞಾಪಕ ಇದೆಯಾ? ನೋಡಿ ಈ ತರ ಸ್ವಲ್ಪ ಸವಾಲುಗಳು ಮಾಡುವಂಥದ್ದು. ನಾನು ನೋಡ್ತಿದ್ದೆ, ಅವ್ರನ್ನ ಹೋಗ್ತಿದ್ರು ಕ್ಯಾಲಿಕಟ್ಗೆ ಹೋಗ್ತಿದ್ರು. ನೋಡಿ ಇವರು ಗಿರಿರಾಜ್ ಪ್ರಭು ಬೆಂಗಳೂರಿಂದ ಕ್ಯಾಲಿಕಟ್ಗೆ ಹೋಗ್ತಿದ್ರು ವೀಕೆಂಡ್ಸ್ ಅಲ್ಲಿ, ಅಲ್ಲಿ ಹೋಗಿ ಕ್ಲಾಸ್ ಮಾಡಿ. ನೋಡಿ ಶನಿವಾರ ನೈಟ್ ಜರ್ನಿ ಮಾಡಿ ಹೋಗೋರು, ಭಾನುವಾರ ಅಲ್ಲಿ ಕ್ಲಾಸ್ ತಗೊಳ್ಳೋರು, ಭಾನುವಾರ ನೈಟ್ ಜರ್ನಿ ಮಾಡಿ ವಾಪಸ್ DRDO ಬರ್ತಿದ್ರು, ಆಫೀಸ್ಗೆ ಹೋಗ್ತಾ ಇದ್ರು. ನೋಡಿ ಹಿಂಗೆಲ್ಲ ಮಾಡೋರು. ಹಿಂಗೆ ಕೂಡಕ್ಕೆ ಹೋಗ್ತಾರೆ, ಶ್ರದ್ಧೆಯನ್ನು ಬೆಳೆಸಕ್ಕೆ. ನೋಡಿ ಕೆಲವರೆಲ್ಲ ಹೋಗ್ತಾರೆ. ನೋಡಿ ಕೆಲವರೆಲ್ಲ ಈ ತರದೆಲ್ಲ ಏನೇನೋ ಪ್ರಯತ್ನಗಳಾಗ್ತವೆ. ನೋಡಿ ನಾವೆಲ್ಲರೂ ಕೂಡ ಇಂಥವ್ರ ಹತ್ರ ಶ್ರದ್ಧೆಗಳನ್ನ ಪಡ್ಕೋಬೇಕು, ಇತರಿಗೂ ಕೂಡ ಪ್ರಯತ್ನ ಆಗ್ಬೇಕು. ನೋಡಿ ಹಂಗೆ ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ ಇಲ್ಲಿ ಪ್ರಭುಪಾದರು. ನೋಡಿ ಎಲ್ಲ ವೇದ ಸಾಹಿತ್ಯದಲ್ಲಿಯೂ ಪರಮಪ್ರಭುವಿನಲ್ಲಿ ಶ್ರದ್ಧೆಯನ್ನು ಇಟ್ಟಿರಬೇಕು ಎಂದು ಹೇಳಿದೆ. ನೋಡಿ ಪ್ರಭುಪಾದರ ಪುಸ್ತಕ ವಿತರಣೆ ಯಾಕೆ ಮಾಡಿ ಅಂದ್ರೆ, ಈ ಶ್ರದ್ಧೆಯನ್ನ ಕೊಡೋದಿಕ್ಕೋಸ್ಕರ. ಇದನ್ನು ಓದ್ದವ್ರಿಗೆ ಏನಾಗುತ್ತೆ, ಶ್ರದ್ಧೆ ಬೆಳೆಯುತ್ತೆ. ನೀವು ಬಹಳಷ್ಟು ನೀವು ಇಲ್ಲಿರೋರೆಲ್ಲರೂ ಪ್ರಭುಪಾದರ ಪುಸ್ತಕಗಳು ಓದಿ ಶ್ರದ್ಧೆಗಳನ್ನು ಬೆಳೆಸ್ಕೊತಾ ಇದ್ದೀರಿ ಅಲ್ವಾ? ಪ್ರಭುಪಾದರ ಪುಸ್ತಕಗಳು ಓದ್ತಾ ಇದ್ರೆ ಶ್ರದ್ಧೆ ಬೆಳೆಯುತ್ತೆ, ಬೆಳೆಯಲ್ವಾ? ಬೆಳೆಯುತ್ತೆ ಪ್ರಭುಜಿ. ಅಲ್ವಾ? ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಭುಜಿ. ನೋಡಿ ಶ್ರದ್ಧೆ ಬೆಳೆಯುತ್ತೆ, ಪುಸ್ತಕ ಓದ್ಬೇಕು. ನೋಡಿ ಹಂಗೆ ಎಲ್ಲ ವೈದಿಕ ಆದೇಶಗಳನ್ನು ಅನುಸರಿಸುವಾಗಲೂ ಕಡೆಯ ಗುರಿಯು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು. ನೋಡಿ ಇದು ಗುರಿ ಸ್ಪಷ್ಟ ಆಗ್ಬೇಕು. ವೇದೇಶು ಸರ್ವೈರ್ ಅಹಮೇವ ವೇದ್ಯೋ, ವೇದವಿತ್ ವೇದಾಂತ ಕೃತ್. ನೋಡಿ ವೇದೇಶು ಸರ್ವೈರ್ ಅಹಮೇವ ವೇದ್ಯೋ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲ ಓದದ್ಮೇಲೆ ವೇದಗಳನ್ನೆಲ್ಲ ನೋಡಿ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳುವಂಥದ್ದಾಗ್ಬೇಕು. ನೋಡಿ ಆ ಥರ ಈ ತತ್ವವನ್ನು ಅನುಸರಿಸಿದೆ ಯಾರಿಗೂ ಯಶಸ್ಸು ದೊರೆಯುವುದಿಲ್ಲ. ಆದುದರಿಂದ ಅತ್ಯುತ್ತಮ ಮಾರ್ಗ ಎಂದರೆ ಪ್ರಾರಂಭದಿಂದಲೂ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು. ನೋಡಿ ನಮಗೆ ಮಾರ್ಗದರ್ಶನ ಬೇಕು. ನೋಡಿ ಅದಕ್ಕೋಸ್ಕರ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ಬೇಕು, ಸದ್ಗುರುವನ್ನು ಆಶ್ರಯಿಸ. ಅರ್ಜುನ 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಏನ್ ಮಾಡ್ದ? ಕೃಷ್ಣನ್ನೇ ಆಯ್ಕೆ ಮಾಡ್ಕೊಂಡ ಪ್ರಭುಜಿ, ಗುರುವಾಗಿ ಸ್ವೀಕರಿಸಿದ. ಅದಕ್ಕಿಂತ ಏನಾಗಿದ್ದ? ಶರಣಾಗತನಾದ ಆತ್ಮ ನಾನು ನಿನಗೆ ಅಂತ ಕೃಷ್ಣನ್ನೇ ಅವನು ಗುರುವಾಗಿ ಸ್ವೀಕರಿಸ್ತೇನೆ ಪ್ರಭುಜಿ. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ದಯವಿಟ್ಟು ನನಗೆ ಬೋಧಿಸು. ನೋಡಿ ಈ ತರದ್ದು ನೋಡಿ ಒಂದು ಅವಶ್ಯಕತೆ ಇದೆ. ನೋಡಿ ಇದೆಲ್ಲ ಹೇಳ್ತಿರೋದು ಈ ತತ್ವವನ್ನು ಅನುಸರಿಸದೆ ಯಾರಿಗೂ ಯಶಸ್ಸು ದೊರೆಯೋದಿಲ್ಲ. ಆದುದರಿಂದ ಅತ್ಯುತ್ತಮ ಮಾರ್ಗ ಅಂದ್ರೆ ಪ್ರಾರಂಭದಿಂದಲೂ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡೋದು. ನೋಡಿ ಕೆಲವರು ದೀಕ್ಷೆ ತಗೊಂಡ ನಂತರ ಅವ್ರಿಗೆ ಗುರುವಿನ ಮಾರ್ಗದರ್ಶನ ಅವಶ್ಯಕತೆ ಇಲ್ಲ ಅಂತ ಹೇಳಿ ನೋಡಿ ನಿರ್ಲಕ್ಷ್ಯ ಮಾಡ್ತಾರೆ, ಅಸಡ್ಡೆ ಮಾಡ್ತಾರೆ, ನೋಡಿ ದೂರ ಹೋಗ್ಬಿಡ್ತಾರೆ, ಅವರು ಭಕ್ತಿಯನ್ನ ಕಳ್ಕೊಂಡ್ಬಿಡ್ತಾರೆ. ನೋಡಿ ಇದು ಭರತ ಮಹಾರಾಜ, ನಾವೇನು ಭರತ ಬಾಹುಬಲಿ ಜಡಭರತ ಕಥೆಯಲ್ಲಿ ಓದ್ತೀವಲ್ವಾ, ಭರತ ಮಹಾರಾಜನಲ್ಲೂ ಕೂಡ ಹಿಂಗೆ ಆಗತ್ತೆ. ನೋಡಿ ಆತ ಸಾಮ್ರಾಟನಾಗಿರ್ತಾನೆ, ಭಾವದ ಹಂತದಲ್ಲಿ ಇರ್ತಾನೆ. ಆದ ಶ್ರದ್ಧಾ ಸಾಧು ಸಂಘ ಭಜನ ಕ್ರಿಯಾ ಅನರ್ಥ ನಿವೃತ್ತಿ, ನೋಡಿ ಆಸಕ್ತಿ ನಿಷ್ಠಾ ರುಚಿ, ನೋಡಿ ಭಾವ ಹಂತದಲ್ಲಿ ಇರ್ತಾನೆ. ಭಗವತ್ ಪ್ರೇಮ ಒಂದು ಸಿಗ್ಬೇಕಿತ್ತು ಅಷ್ಟೇನೆ. ಅಂತ ಭಾವ ಹಂತದಲ್ಲಿದ್ದವನು ಕಾಡಿಗೆ ಹೋಗ್ತಾನೆ, ಒಂದು ಜಿಂಕೆ ಸವಾಸ ಮಾಡ್ತಾನೆ. ನೋಡಿ ಅವನು ಹಾಳಾಗ್ತಾನೆ ಮುಂದಿನ ಜನ್ಮದಲ್ಲಿ. ನೋಡಿ ಸವಾಸ ಮಾಡಿ ಕೆಟ್ಟ ಅಂದ್ರೆ ನೋಡ್ರಿ ಹಂಗೆ. ನೋಡಿ ಹಂಗೆ ನಮಗೆ ನಿರಂತರವಾಗಿ ಮಾರ್ಗದರ್ಶನ ಬೇಕು. ಯಾವ ಮಟ್ಟಕ್ಕೆ ಅಂದ್ರೆ ನೋಡಿ ಎಲ್ಲ ಹಂತದಲ್ಲೂ ಮಾರ್ಗದರ್ಶನ ಬೇಕು. ನೋಡಿ ಸಚಿನ್ ತೆಂಡೂಲ್ಕರ್ಗಿಂತಲೂ ದೊಡ್ಡ ಬ್ಯಾಟ್ಸ್ಮನ್ ಯಾರೂ ಇಲ್ಲ ಕ್ರಿಕೆಟ್ ಅಲ್ಲಿ. ಆತನಿಗೂ ಕೂಡ ಕೋಚ್ ಇರ್ತಾರ. ಆತ ಕ್ರಿಕೆಟ್ ಆಡ್ಬೇಕಂದ್ರೆ ಗೈಡೆನ್ಸ್ ತಗೊಳ್ತಾನೆ, ಅದೇ ಇರ್ತಾರೆ. ನೋಡಿ ಆತನಿಗೆ ಆ ಕೋಚು ಆತನಿಗಿಂತಲೂ ಹೆಚ್ಚು ಸೆಂಚುರಿಗಳು ಬಾರಿಸಿರೋದು, ರೆಕಾರ್ಡ್ಗಳು ಮಾಡಿರೋದು, ರನ್ ಹೊಡೆದಿರೋದೆಲ್ಲ ಮಾಡಿರ್ತಾನೆ ಕೋಚು. ತೆಂಡೂಲ್ಕರ್ ಇಲ್ಲ ಪ್ರಭು. ಆತ ವಿನಮ್ರವಾಗಿ ಒಬ್ಬ ಗುರುವನ್ನ ಸ್ವೀಕರಿಸಿ ನೋಡಿ ಕೋಚು ಈತನ ತರ ರೆಕಾರ್ಡ್ಗಳು ರನ್ಗಳೆಲ್ಲ ಮಾಡಿರೋದಿಲ್ಲ. ಆದ್ರೆ ಆ ಕೋಚ್ ಗೈಡೆನ್ಸ್ ತಗೊಂಡೇ ಆತ ಆಟ ಆಡ್ತಿರ್ತಾನೆ. ನೋಡಿ ಹೀಗೆ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು, ಸಕಲ ಕಾರ್ಯಗಳಲ್ಲಿ ಯಶಸ್ಸು ಗಳಿಸಲು ಇದೇ ಮಾರ್ಗವಾಗಿದೆ. ನೋಡಿ ಇಸ್ಕಾನ್ನಲ್ಲಿ ಪ್ರಭುಪಾದರು GVC ಅಂತ ಮಾಡಿದ್ದಾರೆ. ನೋಡಿ ಕೆಲವು ಸತಿ ಒಬ್ಬೊಬ್ಬರೇ ಕೆಲವ್ರು ಪತನ ಆಗೋ ಸಾಧ್ಯತೆ ಇರುತ್ತೆ. ಯಾರೇ ಆಗ್ಲಿ, ಯಾರೇ ಗುರುಗಳಾಗ್ಲಿ, ನೋಡಿ ಸನ್ಯಾಸ ತಗೊಂಡವರು ಆಗ್ಲಿ, ಆದ್ರೆ ಸಮಷ್ಟಿಯಲ್ಲಿ ಒಟ್ಟಾರೆಯಾಗಿ ನೋಡಿ ಆ ಒಂದು ನಿರ್ಧಾರ ತಗೊಂಡಾಗ ನೋಡಿ ಆ ಒಂದು ಪತನ ಆಗದೆ ಇರೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ.
ನೋಡಿ ಒಂದು GBC ಅಂತ ಮಾಡಿದ್ದಾರೆ. ನೋಡಿ ಕೆಲವು ಸತಿ ತಪ್ಪು ನಿರ್ಧಾರಗಳು ಕೂಡ ಮಾಡಿದ್ರೇನು ಕೂಡ ಮುಂದಿನ ದಿನಗಳಲ್ಲಿ ತಿದ್ಕೊಳ್ಳುವಂತ ಒಂದು ಪ್ರಯತ್ನಗಳು ಕೂಡ ಆಗ್ತವೆ ಒಟ್ಟಾಗಿ ಇದ್ದಾಗ. ನೋಡಿ ಒಬ್ಬರು ಬಿದ್ರೆ ಇನ್ನೊಬ್ಬರು ಮೇಲಕ್ಕೆ ಎತ್ತಾರೆ. ಯುದ್ಧಕ್ಕೆ ಹೋದಾಗ ನೋಡಿ ಸೈನಿಕರ ಮಧ್ಯದಲ್ಲಿ ಇದು ತುಂಬಾ ಅವಶ್ಯಕ. ಒಬ್ಬ ಯಾರೋ wounded ಗಾಯ ಆಗಿ ಬಿದ್ರೆ ನೋಡಿ ಉಳಿದವರೆಲ್ಲ ಸಹಕಾರ ಮಾಡಿ ಮೇಲೆ ಎತ್ತುತ್ತಾರೆ. ಇದು ಕೆಲವೊಂದು ಪ್ರಾಣಿಗಳಲ್ಲಿ ಈ ತರ ಕಾಣಬಹುದು. ವಿಶೇಷವಾಗಿ ಪೆಂಗ್ವಿನ್ಸ್ ಗೊತ್ತಾ? ಪೆಂಗ್ವಿನ್ಸ್ ಗಳಲ್ಲಿ ಹೌದೌದು. ನೋಡಿ ಅವು ಉಸಿರಾಟ, ಯಾವ್ದಾದ್ರು ಒಂದು ಪೆಂಗ್ವಿನ್ ಸ್ವಿಮ್ಮಿಂಗ್ ಮಾಡಕ್ ಆಗದೆ ಮುಳುಗ್ತಾ ಇದ್ರೆ ಬೇರೆ ಪೆಂಗ್ವಿನ್ಗಳು ಎತ್ತುತ್ತವಂತೆ ಮೇಲಕ್ಕೆ. ಇದು ಪೆಂಗ್ವಿನ್ಸ್. ನೋಡಿ ಈ ಕಾಗೆಗಳೇನ್ ಮಾಡ್ತವೆ? ಡಾಲ್ಫಿನ್ಸ್. ಒಂದು ಕಾಗೆ ಹುಷಾರಿಲ್ದೆ ಬಿದ್ಬಿಟ್ರೆ 100 ಕಾಗೆ ಬಂದ್ಬಿಡುತ್ತೆ ಪ್ರಭು ಅಲ್ಲಿ. ನೋಡಿ ಯಾವ್ದಾದ್ರು ಕಾಗೆ ನೋಡಿ ಒಂದೇನಾದ್ರು ಅದಕ್ಕೇನಾದ್ರು ಆಗಿದ್ರೆ ಬಿದ್ದೋಗಿದ್ರೆ ಅದು ಬೇರೆ ಕಾಗೆಗಳು ಬಂದು ಕುಚ್ಚಿ ಸಾಯಿಸ್ಬಿಡ್ತಾವೆ. ಕಾಗೆಗಳು ಯಾವ್ದಾದ್ರು ಕಾಗೆ ಬಿದ್ದೋಗಿದ್ರೆ ಎಲ್ಲ ಕಾಗೆಗಳು ಸೇರ್ಕೊಂಡು ಅವುಗಳನ್ನ ಕಚ್ಚಿ ಸಾಯಿಸ್ಬಿಡ್ತವೆ. ನಾನಂತೂ ನೋಡಿದ್ದೀನಿ ಈ ತರ. ಹೌದು ಪ್ರಭು. ನೋಡಂಗೆ ಅವುಗಳನ್ನ ಸಾಯಿಸ್ಬಿಡ್ತಾವು. ಯಾಕೆಂದ್ರೆ ಅವ್ರ ಉದ್ದೇಶಗಳೇ ಬೇರೆ. ಹಂಗೆ ನೋಡಿ ಬದ್ಧ ಸ್ಥಿತಿಯಲ್ಲಿ ಜನರು ದೇವತೆಗಳು, ಪ್ರೇತಗಳು ಮತ್ತು ಕುಬೇರನಂತಹ ಯಕ್ಷರ ಪೂಜೆಗೆ ಆಕರ್ಷಿತರಾಗ್ತಾರೆ. ಸತ್ವಗುಣವು ರಾಜಸ ಮತ್ತು ತಾಮಸ ಗುಣಗಳಿಗಿಂತ ಉತ್ತಮವಾದದ್ದು. ಆದರೆ ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸುವವನು ಐಹಿಕ ಪ್ರಕೃತಿಯ 3 ಗುಣಗಳಿಗೂ ಅತೀತನಾಗುತ್ತಾನೆ. ನೋಡಿ 3 ಗುಣಗಳಿಗೆ ಅತೀತನಾಗ್ಬೇಕು ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಂತೆ? ಕೃಷ್ಣ ಪ್ರಜ್ಞೆಯನ್ನ ಅನುಸರಿಸ್ಬೇಕು. ನೋಡಿ ಇದನ್ನ ಬಿಟ್ಟು ನಾನು ಸತ್ವಗುಣ ರಜೋಗುಣದಲ್ಲಿ ಮಾಡ್ತೀನಿ, ತಾಮಸ ಗುಣದಲ್ಲಿ ಅಂತಂದ್ರೆ ನೋಡಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನೋಡಿ ಶಾಶ್ವತದ ಕಡೆಗೆ ಇದೆಲ್ಲ ಮಾಡಕ್ ಆಗಲ್ಲ. ಹಂಗೆ 3 ಗುಣಗಳಿಗೂ ಅತೀತನಾಗುವ ಒಂದು ಕಲೆ ಯಾವ್ದಪ್ಪ ಅಂದ್ರೆ ಇದು ಯಾವ್ದದು? ಕೃಷ್ಣ ಪ್ರಜ್ಞೆಯನ್ನು ಆಚರಿಸೋದು. ಇಲ್ಲಿದ್ರೆ ಸತ್ವಗುಣನು ತುಂಬಾ ಗ್ರೇಟ್ ಏನಲ್ಲ. ಈಗ ಕ್ರಮವಾಗಿ ಮೇಲೆ ಇರುವ ಪ್ರಕ್ರಿಯೆಯೊಂದು ಇದ್ದರೂ ಪರಿಶುದ್ಧ ಭಕ್ತರ ಸಹವಾಸದಲ್ಲಿ ಮನುಷ್ಯನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಿದರೆ ಅದೇ ಅತ್ಯುತ್ತಮ ಮಾರ್ಗ. ನೋಡಿ ಕೃಷ್ಣ ಪ್ರಜ್ಞೆಗೆ ಬಂದು ಅಲ್ಲಿ ಕ್ರಮವಾಗಿ ನಾನು ಬರ್ತೀನಿ. ನೋಡಿ ಕ್ರಮ ಅಂದ್ರೆ ಏನಂದ್ರೆ ನೋಡಿ ತೀರ್ಥಯಾತ್ರೆಗಳು ಹೋಗಿ ನೋಡಿ ಯಾಗ ಯಜ್ಞಗಳೆಲ್ಲ ಮಾಡಿ ವೇದ ಸಾಹಿತ್ಯಗಳನ್ನೆಲ್ಲ ಅಧ್ಯಯನ ಮಾಡಿ ನೋಡಿ ದಾನ ಧರ್ಮಗಳು ತಪಗಳೆಲ್ಲ ಮಾಡಿ ಆಮೇಲೆ ನೋಡಿ ಈ ಹಂತಕ್ಕೆ ಬರೋದು. ಯಾರಾದ್ರೂ ನೋಡಿ ಭಕ್ತರ ಸಹವಾಸಕ್ಕೆ ಬಂದು ನೋಡಿ ಅವ್ರಿಗೆ ಕೃಷ್ಣ ಪ್ರಜ್ಞೆ ಹಂತಕ್ಕೆ ಬಂದವರು ಈ ಕೆಳಗಿನ ಹಂತಕ್ಕೆ ಹೋಗ್ಬೇಕಾಗಿಲ್ಲ. ನೋಡಿ ಯಾರಾದ್ರೂ ನೋಡಿ MA ಓದಿರ್ತಾರೆ ಅಂದ್ರೆ ಅವರು ಅರ್ಥ ಮಾಡ್ಕೋಬೇಕು ಅವ್ರು SLC PUC ಡಿಗ್ರಿ ಎಲ್ಲ ಓದಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ? ಹಂಗ್ ಮಾಡಿನೇ ಅಂತ. ಯಾರೋ ಒಬ್ಬ ಜಡ್ಜ್ ಒಬ್ಬ ಕೋರ್ಟ್ ಅಲ್ಲಿ ಜಡ್ಜ್ ಕೂತಿದ್ದಾನೆ ಅಂದ್ರೆ ಅವನು ಪ್ರೈಮರಿ ಸ್ಕೂಲ್ ಓದಿರಲ್ವೋ? SSLC ಎಕ್ಸಾಮ್ ಪಾಸ್ ಮಾಡಿ ಅಲ್ವಾ? ನೋಡಿ ಹಂಗೆ ಓದೇ ಇರ್ತಾರೆ ಅವರು. ಯಾರು ಕೃಷ್ಣ ಪ್ರಜ್ಞೆಗೆ ಬರ್ತಾರೋ, ಸವಾಸಕ್ಕೆ ಬರ್ತಾರೋ, ಸಂಪರ್ಕಕ್ಕೆ ಬರ್ತಾರೋ ಅವರು ನೇರವಾಗಿ ನೋಡಿ ಈ ತರದನ್ನು ಕಾಣ್ಬೋದು. ನೋಡಿ ಉದಾಹರಣೆಗೆ ಪ್ರಹ್ಲಾದ್ ಮಹಾರಾಜ ಯಾವಾಗ ಯಾವ ಸ್ಕೂಲ್ಗೆ ಹೋಗಿದ್ದ, ಯಾವ ಗುರುಗಳನ್ನು ಭೇಟಿ ಮಾಡಿದ್ದ, ಗರ್ಭದಲ್ಲೇ ಅದನ್ನೆಲ್ಲ ನೋಡಿ ಕೃಷ್ಣ ಪ್ರಜ್ಞೆ ಸಹವಾಸಕ್ಕೆ ಬರೋದು, ಗುರುಗಳ ಸಂಪರ್ಕ ಸಿಗೋದು, ಗುರುಗಳಿಂದ ಶಿಕ್ಷಣ ಸಿಗೋದು ಎಲ್ಲ ಗರ್ಭದಲ್ಲೇ ಆಗ್ಬಿಟ್ಟಿದೆ. ಪ್ರಹ್ಲಾದ್ ಮಹಾರಾಜ ನೋಡಿ ಅದನ್ನೇ ಅಭಿಮನ್ಯುಗೂ ಕೂಡ ನೋಡಿ ಈ ಚಕ್ರವ್ಯೂಹವನ್ನು ಭೇದಿಸೋದು ಗರ್ಭದಲ್ಲೇ ಶಿಕ್ಷಣ ಆಗಿದೆ ಅಲ್ವಾ? ನೋಡಿ 5 ವರ್ಷದ ಬಾಲಕ ಧ್ರುವ ಮಹಾರಾಜ ನೋಡಿ ಅವ್ರ ಅಮ್ಮನ ಒಂದು ಪ್ರೇರಣೆ, ಆತನ ಬದುಕಲ್ಲಿ ಆದಂತ ಒಂದು ಕೆಟ್ಟ ಅನುಭವ. ಧ್ರುವ ಮಹಾರಾಜ ಅವರಪ್ಪ ಅವ್ರ ಚಿಕ್ಕಮ್ಮನಿಂದ ನೋಡಿ ಅವರಮ್ಮನ ಒಂದು ಮಾರ್ಗದರ್ಶನ, ಒಳ್ಳೆ ಮಾರ್ಗದರ್ಶನ. ನೋಡಿ ನಾರದರ ಭೇಟಿ ನೋಡಿ ಅದೇ ತರ ಶ್ರದ್ಧೆ ಇಟ್ಕೊಂಡು ತಪಸ್ಸನ್ನ ಮಾಡುತ್ತೆ. ನೋಡಿ ಅತ್ಯುತ್ತಮ ಉದಾಹರಣೆ ಈ ಶ್ಲೋಕಕ್ಕೆ ಧ್ರುವ ಮಹಾರಾಜ. ನೋಡಿ ಒಂದು ಮಾರ್ಗದರ್ಶನದಲ್ಲಿ ನೋಡಿ ಒಂದು ನಿಯಮಿತ ರೀತಿಯಲ್ಲಿ ಅಭ್ಯಾಸ ಮಾಡಿದ್ರು, ತಪಸ್ಸು ಮಾಡಿದ್ರು, ಒಂದು ಶ್ರದ್ಧೆ ಇಟ್ಕೊಂಡು ನೋಡಿ ಭಗವಂತ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಆ
ಇಡೀ ಧ್ರುವನ ಕತೆ ಓದಿದ್ರೆ ನಿಮ್ಗೆ ಇದೆಲ್ಲ ಅನುಭವ ಆಗುತ್ತೆ. ನೋಡಿ ಯಾವ ಮಟ್ಟಕ್ಕೆ ಅಂದ್ರೆ, ನೋಡಿ ಭಗವಂತ ಬರ್ಲೇಬೇಕಾಯ್ತು. ಇಡೀ ಜಗತ್ತು ಉಸಿರು ಕಟ್ಬಿಟ್ಟಿತ್ತು. ಅಲ್ಲಿ ಓದಿದ್ರೆ ನಿಮ್ಗೆ ಸಿಗುತ್ತೆ ಈ ಭಾಗ. ಜಗತ್ತೇ ಉಸಿರು ಕಟ್ಬಿಟ್ಟಿತ್ತು. ನೋಡಿ ಭಗವಂತ ಬಹಳ ಸಂತೋಷದಿಂದ ಬರ್ತಾನೆ. ಬಂದು ನೋಡಿ ಆ ಬೇಬಿ ಅದು ಏನ್ ಪ್ರಾರ್ಥನೆ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದು ಗೊತ್ತಾಗುತ್ತೆ. ನೋಡಿ ಆ ಶಂಖ ಸ್ಪರ್ಶ ಮಾಡಿದ್ರೆ ನೋಡಿ ಆಗ ಸ್ತುತಿ ಶುರು ಮಾಡ್ತಾನೆ, ಧ್ರುವನ ಸ್ತುತಿ. ನೋಡಿ ಹಂಗೆ ಇಲ್ಲಿ ಹೇಳ್ತಿದ್ರೆ ಕ್ರಮಕ್ರಮವಾಗಿ ಮೇಲೆ ಇರುವ ಪ್ರಕ್ರಿಯೆಯೊಂದು ಇದ್ದರೂ ಪರಿಶುದ್ಧ ಭಕ್ತರ ಸಹವಾಸದಲ್ಲಿ ಮನುಷ್ಯನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಸೇರಿದರೆ ಅದು ಅತ್ಯುತ್ತಮ ಮಾರ್ಗ. ಈ ಅಧ್ಯಾಯದಲ್ಲಿ ಅದನ್ನೇ ಮಾಡಬೇಕೆಂದು ಹೇಳಿದೆ. ಅಂದ್ರೆ ಈ ತಮೋಗುಣದಿಂದ ರಜೋಗುಣ, ರಜೋದಿಂದ ಸತ್ವಗುಣ, ಸತ್ವಗುಣದಿಂದ ನೋಡಿ ಆಮೇಲೆ ಶುದ್ಧ ಸತ್ವ. ನೋಡಿ ಕೃಷ್ಣ ಪ್ರಜ್ಞೆ ಅನ್ನೋದು ಶುದ್ಧ ಸತ್ವ. ಯಾರಾದ್ರೂ ಕೃಷ್ಣ ಪ್ರಜ್ಞೆಗೆ ಬಂದವರು ನೋಡಿ ಈ ಕೆಳಗಿನ ಹಂತಗಳೆಲ್ಲ ಮಾಡ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಪ್ರಭುಪಾದರು ಎಷ್ಟೋ ಜನ ಹಿಪ್ಪಿಗಳನ್ನ ಹ್ಯಾಪಿಗಳಾಗಿ ಮಾಡ್ತಾರೆ. ಅವ್ರಿಗೇನು ಪೂರ್ವ ಸಂಸ್ಕಾರನೇ ಇರೋದಿಲ್ಲ. ನೋಡಿ ಅವ್ರಿಗೆ ಏನು ಸಂಸ್ಕಾರ ಇರೋದಿಲ್ಲ, ಅವ್ರ ಹಿನ್ನೆಲೆನೇ ಇರೋದಿಲ್ಲ. ಪ್ರಭುಪಾದರ ಸಂಪರ್ಕ ಬರ್ತಾರೆ, ಭಜನ ಕ್ರಿಯೆ ಮಾಡ್ತಾರೆ. ನೋಡಿ ಸಾಧು ಸಂಘದಲ್ಲಿ ಭಜನ ಕ್ರಿಯೆ ಮಾಡ್ತಾರೆ, ಅವ್ರಿಗೆ ಅನರ್ಥಗಳೆಲ್ಲ ನಿವೃತ್ತಿ ಆಗತ್ತೆ. ನೋಡಿ ಅವ್ರಿಗೆ ನಿಷ್ಠೆ ಬರುತ್ತೆ, ರುಚಿ ಸಿಗುತ್ತೆ, ಆಸಕ್ತಿ ಬರುತ್ತೆ, ಭಾವ ಅಂತ ಬರ್ತಾರೆ, ಪ್ರೇಮ ಅಂತ ಬರ್ತಾರೆ. ನೋಡಿ ಹಂಗೆ ಹಿಪ್ಪಿಗಳೇ ಅತ್ಯಂತ ಉದಾಹರಣೆ. ನೋಡಿ ಈ ರೀತಿಯಲ್ಲಿ ಯಶಸ್ವಿಯಾಗಲು ಮನುಷ್ಯನು ಯೋಗ್ಯವಾದ ಗುರುವನ್ನು ಪಡೆದುಕೊಳ್ಳಬೇಕು ಮತ್ತು ಅವನ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಪಡೆಯಬೇಕು. ಆಗ ಮನುಷ್ಯನಿಗೆ ಪರಮಪ್ರಭುವಿನಲ್ಲಿ ಶ್ರದ್ಧೆಯು ಬೆಳೆಯುತ್ತದೆ. ಆ ಶ್ರದ್ಧೆಯು ಕಾಲಕ್ರಮೇಣ ಪರಿಪಕ್ವವಾದಾಗ ಅದನ್ನು ಭಗವತ್ ಪ್ರೇಮ ಎಂದು ಕರೆಯುತ್ತಾರೆ. ಜೀವಿಗಳ ಪರಮ ಗುರಿ ಈ ಪ್ರೇಮವೇ. ಆದುದರಿಂದ ಮನುಷ್ಯನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಬೇಕು. 17ನೇ ಅಧ್ಯಾಯದ ಸಂದೇಶ ಇದು. 17ನೇ ಅಧ್ಯಾಯದ ಸಂದೇಶ ಯಾವುದು? ಮನುಷ್ಯನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಬೇಕು ಅಂತ ಸಾರಾಂಶ, ಸಂದೇಶ. ಏನ್ ಹೇಳಿ? ಅಡ್ಡದಿಡ್ಡಿ ಮಾರ್ಗಗಳು ನೋಡಿ ಹಿಂದೆ ಏನೇನೋ ಇದ್ದಂಥದ್ದು ನೋಡಿ ಅವೆಲ್ಲ ಬೇಕಾಗಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ರೂಪಾದ್ರೂ ನಮಗೇನು ಕ್ರಮವನ್ನ ಕೊಟ್ಟಿದರೋ ಅದನ್ನ ಅಭ್ಯಾಸ ಮಾಡ್ತಾ ಹೋದ್ರೆ ಸಾಕು. ನೋಡಿ ಈಗ ನೋಡಿ ನಾನು 4 ವೇದಗಳನ್ನೆಲ್ಲ ಓದ್ಕೊಂಡು ಕೂತ್ಕೋತೀನಿ, ಯಜ್ಞ ಯಾಗ ತಪಸ್ಸುಗಳೆಲ್ಲ ಮಾಡ್ಕೊಂಡಿರ್ತೀನಿ. ನೋಡಿ ನಿಜ ಹೇಳ್ಬೇಕಂದ್ರೆ ತಪಸ್ಸು ತುಂಬಾ ಆಕರ್ಷಣೆ ಭಗವಂತನ್ ಮಾಡೋದಿಲ್ಲ. ನಾನು ಹೇಳೋದು ಅರ್ಥ ಆಯ್ತಾ? ತುಂಬಾ ದಾನ ಕೊಟ್ಟು ಭಗವಂತನ್ ಮೆಚ್ಚಕ್ಕಾಗತ್ತಾ? ಕರ್ಣ ತುಂಬಾ ಮೆಚ್ಚಿಬಿಟ್ಟಿತ್ತನ? ಇಲ್ಲ. ನೋಡಿ ತುಂಬಾ ತಪಸ್ ಮಾಡಿದ್ರೆ ಭಗವಂತ ಮೆಚ್ಕೊಂಡ್ಬಿಡ್ತಾನ? ಮೆಚ್ಕೊಳ್ಳಲ್ಲ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ನೋಡಿ ತುಂಬಾ ಯಜ್ಞಗಳು ಮಾಡಿ ಭಕ್ತಿ ಸೇವೆ ಮುಖ್ಯ. ಭಕ್ತಿ ಸೇವೆ ಮುಖ್ಯ. ನೋಡಿ ಮಾತಾಜಿಯವರು ಒಂದೇ ಪಾಯಿಂಟ್ ಅಲ್ಲಿ ಹೇಳ್ಬಿಟ್ಟು ನೋಡಿ ಭಗವಂತನಲ್ಲಿ ಶ್ರದ್ಧೆ, ಭಗವಂತನ ಭಕ್ತರಲ್ಲಿ ನೋಡಿ ಅವರ ಆಶ್ರಯ, ಅವರ ಮಾರ್ಗದರ್ಶನ, ನೇರವಾಗಿ ಕೃಷ್ಣ ಪ್ರಜ್ಞೆ. ನೋಡಿ ಅದನ್ನ ಬಿಟ್ಟು ಇಲ್ಲ ನಾನು ನೋಡಿ ನನ್ನ ಬುದ್ಧನ ಚಿತ್ರ ತೋರಿಸಿದ್ನಲ್ಲ, ನನ್ನ ಬುದ್ಧನ ಚಿತ್ರ ಜ್ಞಾಪಕ ಇದೆಯಾ? ಆ ಥರ ಎಲ್ಲ ತಪಸ್ ಮಾಡ್ಕೊಂಡು ಕೂತ್ಕೋತೀನಿ. ನೋಡಿ ನಾನು ಯಜ್ಞಗಳು ಮಾಡ್ಕೊಂಡಿರ್ತೀನಿ. ನಾನು ನಮ್ಮ ಯಾರೋ ಒಬ್ರು ಪುರೋಹಿತರು ಇದ್ದಾರೆ, ಎಂತ ಯಜ್ಞ ಮಾಡು ಇಷ್ಟು ಸಾವಿರ ಆಗುತ್ತೆ, ಇಂಥ ಯಜ್ಞ ಮಾಡು ಇಂಥ ಪುಣ್ಯ ಸಿಗುತ್ತೆ ಅಂತ ಹೇಳಿದರೆ ಯಜ್ಞಗಳೆಲ್ಲ ಮಾಡ್ಕೊಂಡು ಕೂತ್ಕೋತೀನಿ. ಅಂದ್ರೆ ದಾನಗಳೆಲ್ಲ ಮಾಡ್ಕೊಂಡಿರ್ತೀನಿ. ಸಿಕ್ಕದವ್ರಿಗೆಲ್ಲ ಡೊನೇಷನ್ಸ್, ದಾನಗಳು ಕೊಟ್ಕೊಂಡಿರ್ತೀನಿ. ಹಂಗಲ್ಲ. ನೋಡಿ ಯಾವ್ಯಾವುದೋ ವ್ರತಗಳು ಇಲ್ದೇ ಇದಿರೋದು ಎಲ್ಲ ಮಾಡ್ತೀನಿ, ತಪಸ್ಸುಗಳೆಲ್ಲ ಮಾಡ್ತೀನಿ. ನಾನು ಭಾನುವಾರನೂ ಉಪವಾಸ ಇರ್ತೀನಿ, ಸೋಮವಾರ ಇರ್ತೀನಿ, ಮಂಗಳವಾರ ಇರ್ತೀನಿ, ಬುಧವಾರ ಇರ್ತೀನಿ. ನೋಡಿ ನಾನು ಉಪವಾಸಗಳಿರ್ತೀನಿ. ನೋಡಿ ಅನಾವಶ್ಯಕವಾಗೆಲ್ಲ ಮಾಡಬಾರ್ದು, ಅನಾವಶ್ಯಕವಾದ ತಪಸ್ಸನ್ನ ಮಾಡಬಾರ್ದು. ನೋಡಿ ಹಂಗೆ ಯಜ್ಞ ದಾನ ತಪಸ್ಸುಗಳು ಅನಾವಶ್ಯಕವಾಗಿ ಮಾಡಬಾರ್ದು. ಯಾವುದು ಅದೇ ತರ ಇದು ನೋಡಿ ಇದು ಕೊನೆಯ ಸಂದೇಶ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಏನಾದ್ರು ವಿಶೇಷ ದಿನಗಳಿದಾವ? ಯಾರು ಏನು ಹೇಳಿಲ್ಲ ಪ್ರಭುಜಿ.
ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? 17ನೇ ಅಧ್ಯಾಯ ಮುಗೀತು. ಈ 17ನೇ ಅಧ್ಯಾಯದಲ್ಲಿ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಪ್ರಣಾಮ ಮಾತಾಜಿ. ಪ್ರಭುಜಿ, ನಾವು ರಾಣಿಬೆನ್ನೂರ್ಗೆ ಹೋಗ್ತಾ ಇದೀವಿ ಪ್ರಭುಜಿ, ಕೃಷ್ಣ ಜನ್ಮಾಷ್ಟಮಿಗೆ. ಹೋಗ್ ಬನ್ನಿ ಒಳ್ಳೇದಾಗ್ಲಿ ಮಾತಾಜಿ. ಒಂದ್ 10 ಜನ ಹೊರಟಿದೀವಿ ಪ್ರಭುಜಿ. ಓಕೆ ಹೋಗ್ ಬನ್ನಿ. ಆಶೀರ್ವಾದ ಮಾಡ್ರ ಪ್ರಭುಜಿ. ಪ್ರಾರ್ಥನೆ ಮಾಡ್ತೀನಿ ಮಾತಾಜಿ, ತುಂಬಾ ಚೆನ್ನಾಗಿ ಮಾಡಿ ಬನ್ನಿ. ಆಯ್ತು ಪ್ರಭುಜಿ. ಪ್ರಭುಜಿ, ಅತ್ತಿ ಪ್ರತಿ ಕೃಷ್ಣ ಪ್ರಜ್ಞೆ ಇದು ಹೇಳ್ಬೇಕು ಪ್ರಭುಜಿ. ಹಾ, ಈ ಮಾತಾಜಿ ಅತ್ತಿ ಹೊಲ ಮದ್ವೆ ಮಾಡ್ತೀವಿ ಪ್ರಭುಜಿ. ಅದೇ ಪ್ರಭುಜಿ ಹಾ, ಏನೋ ಸರಿಯಾಗಿ ಕೇಳಿಸ್ಲಿಲ್ಲ ಮಾತಾಜಿ. ನಾವು ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಮಾತಾಜಿ. ಆಯ್ತು. ಅತ್ತಿ ಮೊದಲೇ ಬಾರಿಗೆ ತೆಗಿತಾ ಇದ್ದಾರೆ. ಓಕೆ ಕಟಾವು ಹತ್ತಿ ತೆಗಿತಿದ್ದಾರೆ. ಓಕೆ ತುಂಬಾ ಸಂತೋಷ ಮಾತಾಜಿ. ನೋಡಿ, ಈ ಒಂದು ಹತ್ತಿ ಬರ್ಬೇಕು ಅಂತಂದ್ರೆ ಮಣ್ಣಲ್ಲಿರೋ ಸತ್ವವನ್ನೆಲ್ಲ ಹೀರ್ಕೊಂಡು ಬಿಸಿಲು ನೋಡಿ, ಸೂರ್ಯನ ಬೆಳಕು, ನೀರಿನ ಅಂಶ ನೋಡಿ ಹರಿತ್ತು ಎಲ್ಲ ಸೇರಿ ಒಂದು ಹತ್ತಿ ಆಗತ್ತೆ. ಅದರಿಂದ ಒಂದು ಬಟ್ಟೆ ಆಗತ್ತೆ. ನೋಡಿ, ಭಗವಂತನ ಮ್ಯಾಜಿಕ್ ಇದೆಲ್ಲ. ನೋಡಿ, ಇವತ್ತು ಮಾತಾಜಿಯವರು ನೋಡಿ ಕಟಾವು ಮಾಡ್ತಿದ್ದಾರೆ ಹತ್ತಿಯನ್ನ. ನೋಡಿ, ಬೆಳೆ ಬೆಳೆದು ಕಟಾವು ಮಾಡುವಂತ ಒಂದು ಸಂದರ್ಭ. ತುಂಬಾ ಸಂತೋಷ ಆಗ್ತದೆ. ಒಳ್ಳೇದಾಗ್ಲಿ. ನೋಡಿ, ಅದೇ ತರನೇ ನಾವು 17ನೇ ಅಧ್ಯಾಯದ ಮುನ್ನ ಮುಗಿಸಿದೀವಿ. ಕೊನೆಯದೇ ಒಂದು ಅಧ್ಯಾಯ ಇದೆ, ಕೊನೇ ಭಾಗಕ್ಕೆ ಬಂದಿದೀವಿ. 17ರಿಂದ 18 ಹೋಗುವಂತ ಒಂದು ಹಂತ. ಹರೇ ಕೃಷ್ಣ, ತುಂಬಾ ಸಂತೋಷ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಏನಾದ್ರು ಪ್ರಶ್ನೆಗಳಿದಾವ 17ನೇ ಅಧ್ಯಾಯದಲ್ಲಿ? ಓಕೆ, ಏನೂ ಇಲ್ಲ, ಸಮಯ ತುಂಬಾ ಆಯ್ತು, ಎಲ್ಲರಿಗೂ ಲೇಟ್ ಆಗ್ತದೆ. ನೋಡಿ, ಇದು ಕೊನೆಯ ಸಂದೇಶ. ಆದುದರಿಂದ ಮನುಷ್ಯನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಬೇಕು. 17ನೇ ಅಧ್ಯಾಯದ ಆ ಸಂದೇಶ ಇದೆ. ಯಾರಿಗಾದ್ರೂ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಇದೇ ಕೊನೆಯ ಮಾತು, ಪ್ರಭುಪಾದರ ಮಾತು. ಹರೇ ಕೃಷ್ಣ. ಎಲ್ಲರೂ ಒಂದ್ಸತಿ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಈ ಗುಂಪಲ್ಲಿ ಯಾರ್ಯಾರಿಗೆಲ್ಲ ಅನಾರೋಗ್ಯ ಸಮಸ್ಯೆ ಇದೆಯೋ, ಹಾಗೇನೆ ನೋಡಿ ರಾಣಿಬೆನ್ನೂರಲ್ಲಿ ಹೋಗ್ತಿದ್ದಾರೆ. ನೋಡಿ, ನೀವು ಹೊಲ ಮಾಡ್ತಿದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಪ್ರಭು, ಇವತ್ತು ಭಕ್ತಿ ವಿನೋದ್ ಠಾಕೂರ್ ಅವ್ರದ್ದು ಅಟೆಂಡೆನ್ಸ್ 12 ಗಂಟೆ. ಹರೇ ಕೃಷ್ಣ. ಇವತ್ತು ಭಕ್ತಿ ವಿನೋದ್ ಠಾಕೂರ್ ಅವರ ಜನ್ಮದಿನ ಆವಿರ್ಭಾವ. ಅವರು ಆ ವಿಷಯವಾಗಿ ಅರ್ಧ ದಿನ ಉಪವಾಸ ಇದೆ. ನಾನು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೀನಿ ಅಲ್ವಾ ಮಾತಾಜಿ? ಹೌದು. ನೋಡಿ, ಎಲ್ಲರಿಗೂ ಇದು ಕೋರಿಕೆ. ಅರ್ಧ ದಿನ ಉಪವಾಸ ಇರುವಂತದ್ದು ಏನು ಕಷ್ಟ ಅಲ್ಲ. ಇವತ್ತು ಭಕ್ತಿ ವಿನೋದ್ ಠಾಕೂರ್ ಅವ್ರ ಬಗ್ಗೆ ಕೇಳೋದು, ತಿಳ್ಕೊಳ್ಳೋದು, ಓದೋದು, ಈ ಥರದ್ದೆಲ್ಲ ಮಾಡ್ಬೋದು. ಅವರ ಕೀರ್ತನೆಗಳು ಕೂಡ ಓದ್ಬೋದು. ಇವತ್ತು ಅವ್ರ ಬಗ್ಗೆನೇ ಒಂದು ಕ್ಲಾಸ್ ಮಾಡುವಂತ ಒಂದು ಪ್ರಯತ್ನ ಆಗತ್ತೆ. ಎಲ್ಲ ಭಕ್ತರು ಭಾಗವಹಿಸ್ಬೋದು. ಹರೇ ಕೃಷ್ಣ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, श्रील प्रभुपाद की जय, समवेत भक्त वृंद की जय। हरे कृष्ण महामंत्र की जय। हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು, ದಂಡೋತ್ ಪ್ರಣಾಮಗಳು. ಈ ದಿನ ತಮ್ಮ ಕುಟುಂಬದವರಿಗೆ ಕೃಷ್ಣ ಪ್ರಜ್ಞಾಪೂರ್ವಕವಾಗಿ ಅತ್ಯಂತ ಶುಭವಾಗಿ ಸುರಕ್ಷಿತವಾಗಿರ್ಲಿ ಅಂತ ಪ್ರಾರ್ಥಿಸ್ತೇನೆ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ದಿನಾಚರಣೆ ಶುಭಾಶಯಗಳು. ಈ ಗುಂಪಲ್ಲಿರೋ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಪ್ರಭುಜಿ.
ಹರಿ ಬೋ ಹರಿ ಕೃಷ್ಣ. ಧನ್ಯವಾದ ಮಾತಾಜಿ. ನಿಮಗೂ ಕೂಡ ಶುಭಾಶಯಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರಿ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ.